ಹಾಲೆಲೂಯ. ಸೊ ದೇವರ ವಾಕ್ಯಕ್ಕೆ ನಾವು ಹೋಗೋಣ. ನಾವು ನೋಡ್ತಾ ಇದ್ದೇವೆ ಪುನರುಸ್ಥಾಪನೆ ಕುರಿತಾಗಿ, ಹೇಗೆ ದೇವರು ನಮ್ಮ ಜೀವಿತದಲ್ಲಿ ಪುನರುಸ್ಥಾಪನೆಯನ್ನು ತೆಗೆದುಕೊಂಡು ಬರ್ತಾನೆ ಎಂಬುದಾಗಿ. ಇವತ್ತು ವಾಕ್ಯ ಗಮನ ಕೊಟ್ಟು ಕೇಳಿಸಿಕೊಳ್ಳ್ರಿ. ಒಂದು ವೇಳೆ ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಂಡ್ರೆ ಅನೇಕ ಲಾಸ್ಗಳಿಂದ, ಅನೇಕ ನಷ್ಟಗಳಿಂದ ನಾವು ತಪ್ಪಿಸಲ್ಪಡುವರಾಗಿರ್ತೇವೆ. ಹಾಲೆಲೂಯ. ನಮ್ಮ ಜೀವಿತದಲ್ಲಿ ಅನೇಕ ನಷ್ಟ, ಕಷ್ಟಗಳು, ಲಾಸ್ಗಳು, ಏನೇ ಮಾಡಿದ್ರು ಕೂಡ ಲಾಸ್ ಆಗುವಂಥದ್ದು ಯಾಕೆ ಅಂತ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಲೆಲೂಯ. ಬರೀ ಅವಿಶ್ವಾಸಿಯ ಜೀವಿತದಲ್ಲಿ ಅಲ್ಲ, ವಿಶ್ವಾಸಿಗಳ ಜೀವಿತದಲ್ಲಿ ಕೂಡ ಅವರ ಜೀವಿತದಲ್ಲಿ ಲಾಸ್ಗಳನ್ನು ಆಗ್ತದೆ. ನನ್ನ ಜೀವಿತದಲ್ಲಿ ಎಷ್ಟೋ ಲಾಸ್ಗಳನ್ನು, ಎಷ್ಟೋ ವೇಸ್ಟ್ಗಳನ್ನು ಆಗಿರುವುದನ್ನು ನಾನು ನೋಡಿದ್ದೇನೆ. ಅದು ಯಾಕೆ ಅಂತ ಆ ಟೈಮಲ್ಲಿ ಗೊತ್ತಾಗ್ಲಿಲ್ಲ. ಬಟ್ ಇವಾಗ ದೇವರು ತನ್ನ ವಾಕ್ಯದ ಅನುಗುಣವಾಗಿ ತಿಳಿಸಿದಾಗ ಅದು ಗೊತ್ತಾಗ್ತಾ ಇದೆ, ನಾವು ಯಾಕೆ ನಷ್ಟಕ್ಕೆ, ಕಷ್ಟಕ್ಕೆ, ಲಾಸಲ್ಲಿ ಒಳಗಾಗ್ತೇವೆ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೋಡ್ರಿ, ನಮಗೆ ಎರಡು ಆಯ್ಕೆ ನಮ್ಮ ಹತ್ರ ದೇವರು ಇಡ್ತಾರೆ ಯಾವಾಗ್ಲೂ. ಒಂದು ಆತನ ಚಿತ್ತದಂತೆ ಹೋಗುವಂಥದ್ದು, ಇನ್ನೂ ಒಂದು ನಮ್ಮ ಚಿತ್ತದಂತೆ ನಡೆಯುವಂಥದ್ದು. ನಮ್ಮ ಮನಸ್ಸಿನಲ್ಲಿ ಒಂದು ಆಯ್ಕೆ ಅನ್ನುವಂಥ ಶಕ್ತಿಯನ್ನು ದೇವರು ಕೊಡಲ್ಪಟ್ಟಿದ್ದಾರೆ. ಆ ಆಯ್ಕೆ ಅನ್ನುವಂಥ ಶಕ್ತಿ ನಾವು ಮಾತ್ರ ಚೂಸ್ ಮಾಡಕ್ಕೆ ಸಾಧ್ಯ, ಹೊರತಾಗಿ ದೇವರು ನಮ್ಮ ಪರವಾಗಿ ಚೂಸ್ ಮಾಡಕ್ಕೆ ಆಗುವುದಿಲ್ಲ. ಸೊ ಅದಕ್ಕಾಗಿ ದೇವರು ನಮ್ಮ ಎದುರುಗಡೆ ಆಯ್ಕೆಯನ್ನಿಟ್ಟುವಾಗ, ನಾವು ಆತನ ಚಿತ್ತಕ್ಕೆ ನಾವು ಒಪ್ಪಿಸಿಕೊಡುವಾಗ, ನನ್ನ ಆಸೆಯನ್ನು ಆತನ ಆಸೆಗೆ ಒಪ್ಪಿಸಿಕೊಡುವಾಗ, ನನ್ನ ಚಿತ್ತವನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ ಎಂದಿಗೂ ಲಾಸ್ ಆಗುವುದೇ ಇಲ್ಲ, ಎಂದಿಗೂ ನಷ್ಟ ಆಗುವುದೇ ಇಲ್ಲ. ಹಾಲೆಲೂಯ, ಹಾಲೆಲೂಯ. ಗಮನ ಕೊಟ್ಟು ಕೇಳಿಸ್ಕೊಡ್ರಿ. ಇವತ್ತು ಹೇಳುವಂಥದ್ದು ಅನೇಕ ಸಲ ನಾವು ಎಲ್ಲ ಮಾಡ್ತಾ ಇರ್ತೇವೆ, ಬಟ್ ಯಾಕೆ ಪ್ರಾರ್ಥನೆ ಮಾಡ್ತೇವೆ, ಉಪವಾಸ ಮಾಡ್ತೇವೆ, ವಾಕ್ಯ ಓದ್ತೇವೆ, ಸುವಾರ್ತೆ ಹೇಳ್ತೇವೆ, ನಾನು ಮಾಡ್ತಾ ಇದ್ದೀನಲ್ಲ ಯಾಕೆ ಅಂತ ಹೇಳುವಾಗ ಅನೇಕ ರೀಸನ್ಗಳು ಇರುವಂಥದ್ದಾಗಿದೆ. ಆದರೆ ಒಂದು ರೀಸನ್ ನಾನು ನಿಮಗೆ ಹೇಳಕ್ಕೆ ಬಯಸ್ತೇನೆ, ಏನಂದ್ರೆ ಎರಡು ಎಕ್ಸಾಂಪಲ್ ಇವತ್ತು ನಾವು ನೋಡೋಣ. ಒಂದು ಹಳೆ ಒಡಂಬಡಿಕೆಯಿಂದ, ಒಂದು ಹೊಸ ಒಡಂಬಡಿಕೆಯಿಂದ. ಹಳೆ ಒಡಂಬಡಿಕೆಯಲ್ಲಿ ನನಗೆ ಬಹಳ ಇಷ್ಟವಾದಂಥ ಒಂದು ಕ್ಯಾರೆಕ್ಟರ್ ಯಾವುದು ಅಂತಂದ್ರೆ ಒಬ್ಬ ದಾವೀದನ ಬಗ್ಗೆ. ಹಾಲೆಲೂಯ. ದಾವೀದನ ಕುರಿತಾಗಿ ದೇವರು ಹೇಳ್ತಾರೆ, ಈತನು ನನ್ನ ಹೃದಯಕ್ಕೆ ಹತ್ತಿರವಾದಂತ ವ್ಯಕ್ತಿ ಎಂಬುದಾಗಿ. ನಾವು ದಾವೀದನ ತಕ್ಷಣ ನಮಗೆ ಯಾವಾಗ್ಲೂ ನೆನಪು ಬರುವಂತದ್ದೇನು? ಗೋಲಿಯಾತ್ ಮತ್ತೆ ಬಾರ್ಷಿಬ, ಇವರಿಬ್ಬರೇ ಏನು ಬರ್ತಾರೆ ದಾವೀದನ ಬಗ್ಗೆ. ಹಾಲೆಲೂಯ, ಹಾಲೆಲೂಯ. ಅಷ್ಟಿದ್ರು ಕೂಡ ದೇವರು ದಾವೀದನ ಬಗ್ಗೆ ಹೇಳ್ತಾ ಇದ್ದಾರೆ ಏನಂತಂದ್ರೆ, ಈತನು ನನ್ನ ಹೃದಯಕ್ಕೆ ಹತ್ತಿರವಾಗಿದ್ದಾನೆ, ಅಥವಾ ನನ್ನ ಹೃದಯದಂತೆಯೇ ದಾವೀದನ ಹೃದಯ ಇದೆ ಎಂಬುದಾಗಿ. ಹಾಲೆಲೂಯ. ಯಾಕೆ ಅಂತ ನೋಡುವಾಗ ದೇವರು ನೋಡ್ರಿ, ನಮಗೆ ಕಳೆದಿರುವುದನ್ನು ನಾವು ತಿರುಗಿ ಪಡೆದುಕೊಳ್ಳಬೇಕು ಅಂತಂದ್ರೆ ದೇವರ ಅಭಿಷೇಕ ನಮಗೆ ಪ್ರಾಮುಖ್ಯ. ದೇವರು ನಮ್ಮ ಮೇಲೆ ಅಭಿಷೇಕ ಇಡುವಂಥದ್ದು, ದೇವರು ನಮಗೆ ಅಭಿಷೇಕಿಸುವಂಥದ್ದು ಬಹಳ ಪ್ರಾಮುಖ್ಯ. ಅಭಿಷೇಕ ಅಂತಂದ್ರೆ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವಂಥದ್ದು. ದಾವೀದನು 16ನೇ ವಯಸ್ಸಿನಲ್ಲಿದ್ದಾಗ ದೇವರು ಸಮುವೇಲನ ಮುಖಾಂತರ ಆತನಿಗೆ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿದಾಗ ಅಂದಿನಿಂದ ಅವನ ಲೈಫ್ ಸ್ಟೈಲ್ ಚೇಂಜ್ ಆಗ್ತದೆ, ಅವನ ಮಾತುಗಳು ಚೇಂಜ್ ಆಗ್ತದೆ, ಅವನ ಬಿಹೇವಿಯರ್ ಚೇಂಜ್ ಆಗ್ತದೆ, ಅವನ ಎಲ್ಲ ಒಂದು ಹಾವಭಾವದಲ್ಲಿ ಚೇಂಜ್ ಆಗ್ತದೆ. ಯಾಕೆ? ಅಭಿಷೇಕ ನಿಮ್ಮನ್ನು ವ್ಯತ್ಯಾಸವುಳ್ಳ ವ್ಯಕ್ತಿಯನ್ನಾಗಿ ಮಾಡುವಂಥದ್ದಾಗಿದೆ. ಹಾಲೆಲೂಯ. ಅಭಿಷೇಕ, ದ ಅನಾಯಿಂಟಿಂಗ್ ವಿಲ್ ಮೇಕ್ ಯು ಅ ಡಿಫರೆಂಟ್ ಪರ್ಸನ್. ಅಭಿಷೇಕ ನಿನ್ನ ಬೇರೆ ವ್ಯಕ್ತಿಯಾಗಿ ನಿನ್ನನ್ನು ಮಾಡುವಾತನಾಗಿದ್ದಾನೆ. ನೀನು ಅಭಿಷೇಕ ಇಲ್ಲದ ವ್ಯಕ್ತಿ, ಅಭಿಷೇಕ ಇರುವಂತ ವ್ಯಕ್ತಿ, ಇಬ್ಬರದು ಬೇರೆ ಬೇರೆ ಮಾತುಗಳು, ಬಿಹೇವಿಯರ್ಗಳು ಇರುವಂತದ್ದಾಗಿದೆ. ಹಾಲೆಲೂಯ. ಸೊ ದಾವೀದನ ಜೀವಿತದಲ್ಲಿ ನಾವು ನೋಡುವಾಗ, ಅವನು ಸೌಲನ ಆ ಗೋಲಿಯತನ ಸ್ಟೋರಿ ನಿಮಗೆಲ್ಲ ಗೊತ್ತು. ಸೊ ನಿಮಗೆ ಆ ಸ್ವಲ್ಪ ಕಥೆಯನ್ನು ಹೇಳಿ ಕ್ಲೈಮ್ಯಾಕ್ಸ್ಗೆ ನಾನು ತೆಗೆದುಕೊಂಡು ಬರ್ತೇನೆ. ಏನಂದ್ರೆ, ದಾವೀದನು ಅವನು ಒಂದು ದಿವಸ ಅವನ ತಂದೆ ಕರೀತಾರೆ. ತಂದೆ ಕರೆದು, ಹೋಗು ನಿಮ್ಮ ಅಣ್ಣಂದರಿಗೆ ಏನ್ ಮಾಡು, ಊಟ ಕೊಟ್ಟು ಬಾ ಅಂತ ಹೇಳ್ತಾರೆ. ಸೊ ಊಟ ಕೊಡಕ್ಕೆ ಹೋಗ್ತಾನೆ. ಅಲ್ಲಿ ಸಾಧಾರಣವಾಗಿ ಆತನು ಹೋಗ್ತಾನೆ, ಊಟ ಕೊಡಕ್ಕೆ ಹೋಗ್ತಾನೆ. ಊಟ ಕೊಡಕ್ಕೆ ಹೋದಾಗ ಅಲ್ಲಿ ಒಂದು ಸೀನ್ ನಡೀತಾ ಇರ್ತದೆ. ಏನ್ ಸೀನ್ ನಡೀತಾ ಇರ್ತದೆ ಅಂದ್ರೆ, ಅಲ್ಲಿ ಗೋಲಿಯಾತನು ಬಂದು ಇಲ್ಲಿ ಇಸ್ರಾಯೇಲರಿಗೆ ಹೆದರಿಸ್ತಾ ಇರ್ತಾನೆ. ಇಸ್ರಾಯೇಲರಿಗೆ ನಾವ್ ಹೇಳ್ತಲ್ಲ, ಧಮಕಿ ಆಗ್ತಿರ್ತಾನೆ ಅಂತ. ಅಷ್ಟು ದೊಡ್ಡ ಗೋಲಿಯಾತನು ಅಲ್ಲಿ ಬರ್ತಾನೆ. ಅದೆಲ್ಲ ಆಗ್ತದೆ. ಆಗುವಾಗ ಈ ದಾವೀದನು ಹೋಗಿ ಗೋಲಿಯಾತನನ್ನು ಸಾಯಿಸ್ತಾನೆ. ಎಲ್ಲ ಆಗ್ತದೆ. ಆಗುವಾಗ ಅಲ್ಲಿ ಜನರು ಏನ್ ಮಾಡ್ತಾರೆ, ದಾವೀದನ ನೋಡಿ ಹಾಡಿ ಹೊಗಳ್ತಾರೆ. ಏನ್ ಹಾಡಿ ಹೊಗಳ್ತಾರೆ ಅಂದ್ರೆ, ಇವನು ಸೌಲನು 1000 ಜನರನ್ನು ಕೊಂದ, ದಾವೀದನು 10,000 ಜನರನ್ನು ಕೊಂದ ಎಂಬುದಾಗಿ. ಹಲ್ಲೆಲೂಯಾ.
ಈ ಹಾಡನ್ನು ಕೇಳಿಸಿಕೊಂಡು ಸೌಲನಿಗೆ ಜಲಸ್ಸಿ ಬರ್ತದೆ, ಹೊಟ್ಟೆ ಕಿಚ್ಚು ಬರ್ತದೆ. ಯಾವಾಗ ಸೌಲನು ಜಲಸಿ, ಎಲ್ಲರೂ ಬರೀ ನಾನು 1000 ಜನ ಮಾತ್ರ ಕೊಂದಿನ, ದಾವೀದನು 16ನೇ ವಯಸ್ಸು ಯವನಸ್ಥನು, ಅವನು 10,000 ಅಂದ್ರೆ ಗೋಲಿಯತನು ಅಷ್ಟು ಜನರಿಗೆ ಸಮಾನನಾಗಿದ್ದ. ಹಲ್ಲೆಲೂಯಾ. ಅದಕ್ಕೆ ದಾವೀದನಲ್ಲಿ ಏನ್ ಬರ್ತಾ ಇದೆ? ಜಲಸ್ಸಿ ಬರ್ತಾ ಇದೆ, ಹೊಟ್ಟೆ ಕಿಚ್ಚು ಬರ್ತಾ ಇದೆ. ಬೈಬಲ್ ಹೇಳ್ತದೆ, ಬೈಬಲ್ ತಿರುಗಿಸ್ಬೇಡ್ರಿ, ಮೊದಲನೇ ಸಮುವೇಲ 16, 17, 18ರಲ್ಲಿ ನೋಡುವಾಗ ಅದರ ಸ್ಟೋರಿ ಬರೆಯಲ್ಪಟ್ಟಿದೆ. ಯಾವಾಗ ಸೌಲನು ದಾವೀದನ ಕುರಿತಾಗಿ ಒಂದು ಹೊಟ್ಟೆ ಕಿಚ್ಚನ್ನು ಬೆಳೆಸಿಕೊಂಡ, ಬೈಬಲ್ ಹೇಳ್ತದೆ ಅವನಿಂದ ದೇವರಾತ್ಮ ಹೋಗಿ ದುರಾತ್ಮವನ್ನು ಒಳಗಡೆ ಬಂದಂತೆ. ದ ಇವಿಲ್ ಸ್ಪಿರಿಟ್ ಕೇಮ್. ಅಂದಿನಿಂದ ಅವನು ದಾವೀದನನ್ನು ಕೊಲ್ಲಬೇಕೆಂಬುದಾಗಿ ಯೋಚನೆ ಮಾಡ್ತಾ ಇದ್ದ. ಅನೇಕ ಪ್ಲಾನ್ಗಳನ್ನು ಮಾಡ್ದ. ಈಗ ದಾವೀದನು ಓಡ್ತಾ ಇದ್ದಾನೆ, ಅವನಿಂದ ಅಲ್ಲಿ ಇಲ್ಲಿ ತಪ್ಪಿಸ್ಕೊಂಡು ಓಡ್ತಾ ಇದ್ದಾನೆ. ಹೋಗುವಾಗ ದಾವೀದನು ಒಂದ್ ಕಡೆ ಸೌಲನಿಗೆ ಕೊಲ್ಲುವಂತ ಅವಕಾಶ ಇರ್ತದೆ, ಬಟ್ ದಾವೀದನು ಕೊಲ್ಲಂಗಿಲ್ಲ. ಆತನ ಹೇಳ್ತಾನೆ, ಇವನು ಅಭಿಷೇಕಿಸಲ್ಪಟ್ಟಂತ ವ್ಯಕ್ತಿ ಆಗಿದ್ದಾನೆ, ನಾನು ಅವನನ್ನು ಕೈ ಮುಟ್ಟಂಗಿಲ್ಲ ಎಂಬುದಾಗಿ. ಇವತ್ತು ಅವನಿಗೆ ಅಭಿಷೇಕ ಇಲ್ಲದೆ ಇರಬಹುದು, ಆದ್ರೆ ಒಂದು ದಿನದಲ್ಲಿ ಆತನಿಗೆ ಅಭಿಷೇಕ ಇತ್ತು. ಗಮನ ಕೊಟ್ಟು ಕೇಳಿಸ್ಕೊಳ್ರಿ, ನೀವೆಲ್ಲ ಇವತ್ತು ವಿಶ್ವಾಸಿಗಳಿದ್ರೆ ಕೇಳಿಸ್ಕೊಳ್ರಿ. ಯಾವತ್ತು ನೀವು ದೇವರ ಸೇವಕರ ಪರ್ಸನಲ್ ಅವನ ಇಮೇಜ್ ಬಗ್ಗೆ, ಅಭಿಷೇಕ ವ್ಯಕ್ತಿಗಳ ಮೇಲೆ ನೀವು ಮಾತನಾಡ್ತಿರೋ, ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಕಷ್ಟ ನಷ್ಟ ಬರಕ್ಕೆ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ನಾನು ಪರ್ಸನಲ್ ಅಲ್ಲಿ ಮಾತನಾಡುವಾಗ, ಹೇಳುವಾಗ, ದೇವರಿಗೆ ಪ್ರಾರ್ಥನೆ ಮಾಡುವಾಗ ಯಾವಾಗಲೂ ಕೇಳ್ಕೊತೇನೆ, ಒಂದು ವೇಳೆ ನಿನ್ನ ಸೇವಕರ ವಿರುದ್ಧವಾಗಿ ನಾವೇನಾದ್ರೂ ಮಾತಾಡಿದರೆ ಸ್ವಾಮಿ ನನಗೆ ಕ್ಷಮಿಸು ಅಂತ. ಅನಾಯಿಂಟಿಂಗ್, ಅಭಿಷೇಕ ಉಳ್ಳಂತ ವ್ಯಕ್ತಿಗಳ ವಿರುದ್ಧವಾಗಿ ನಾವು ಮಾತಾಡಿದಾಗ ಕಷ್ಟ ನಷ್ಟ ಆಗ್ತದೆ. ಸೊ ದಾವೀದನ ಮುಟ್ಟಂಗಿಲ್ಲ. ಆದ್ರೆ ದಾವೀದನ ಏನ್ ಮಾಡ್ತಾನಂತಂದ್ರೆ, ಈ ಗೋಲಿಯತನು ಫಿಲಿಸ್ಟಿಯರ ದೇಶಕ್ಕೆ ಸಂಬಂಧಪಟ್ಟವನಾಗಿದ್ದ. ಯಾವ ದೇಶಕ್ಕೆ? ಫಿಲಿಸ್ಟಿಯರ ದೇಶಕ್ಕೆ ಸಂಬಂಧಪಟ್ಟವನಾಗಿದ್ದ. ಈಗ ದಾವೀದನು ಸೌಲನಿಂದ ಓಡ್ತಾ ಇದ್ದಾನೆ. ಈಗ ಓಡಿ ದಾವೀದನ್ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಒಂದು ಫಿಲಿಸ್ಟಿಯರ ದೇಶಕ್ಕೆ ಸೇರಿಕೊಳ್ತಾ ಇದ್ದಾನೆ, ಫಿಲಿಸ್ಟಿಯರ ಸಂಗಡ ಸೇರಿಕೊಳ್ತಾ ಇದ್ದಾನೆ. ಫಿಲಿಸ್ಟಿಯರ ಸಂಗಡ ಸೇರಿಕೊಳ್ಳುವಾಗ ಈಗ ಇಸ್ರಾಯೇಲರು ದೇವರಿಂದ ಆರಿಸಲ್ಪಟ್ಟಂತ ಜನಾಂಗ. ಇಸ್ರಾಯೇಲ್ ಯಾರಾಗಿದ್ದಾರೆ? ದೇವರಿಂದ ಆರಿಸಲ್ಪಟ್ಟಂತ ಜನಾಂಗ. ಈಗ ಇಸ್ರಾಯೇಲನು ದಾವೀದನ್ ಏನ್ ಮಾಡ್ತಾ ಇದ್ದಾನೆ? ಫಿಲಿಸ್ಟಿಯರ ಸೈನ್ಯಕ್ಕೆ ಸೇರ್ತಾ ಇದ್ದಾನೆ. ಯಾರ ವಿರುದ್ಧವಾಗಿ ಹೋರಾಡುವುದಕ್ಕಾಗಿ? ಇಸ್ರಾಯೇಲ್ ವಿರುದ್ಧವಾಗಿ ಹೋರಾಡುವುದಕ್ಕಾಗಿ. ಇಸ್ರಾಯೇಲ್ ಯಾರು? ದೇವರ ಜನಾಂಗ. ಉದಾಹರಣೆಗಾಗಿ ಬರ್ರಿ, ಇಲ್ಲಿ 4-5 ಜನ ಬರ್ರಿ, ನಿಮಗೊಂದು ಡೆಮೋ ತೋರಿಸ್ತೀನಿ. ಈಗ ಇವರೆಲ್ಲ ಇಸ್ರಾಯೇಲು, ಇವರು ದೇವರು ಆರಿಸಲ್ಪಟ್ಟಂತ ಜನಾಂಗ. ಇವರು ವಿರುದ್ಧವಾಗಿ ಯಾವುದೇ ದೇಶ ಬಂದ್ರು ದೇವರು ಇವ್ರ ಪರವಾಗಿ ಏನ್ ಮಾಡ್ತಾ ಇದ್ದಾರೆ? ಯುದ್ಧ ಮಾಡ್ತಾ ಇದ್ದಾರೆ. ಈಗ ದಾವೀದನು ಇಸ್ರಾಯೇಲಿಂದ ಆರಿಸಲ್ಪಟ್ಟಂತ ಅರಸನಾಗಿದ್ದಾನೆ, ರಾಜ ಆಗಿದ್ದಾನೆ. ಆದ್ರೆ ಸೌಲನ ನಿಮಿತ್ತವಾಗಿ ಅವನು ಕೊಲೆ ಮಾಡಲಿಲ್ಲ, ಬಟ್ ಒಳಗಡೆ ಏನಿದೆ ಅಂದ್ರೆ ಅವನಿಗೆ ಅಫೆಂಡ್ ಆಗಿದೆ. ಸೊ ಅದಕ್ಕಾಗಿ ಅವನು ಏನ್ ಮಾಡ್ತಾ ಇದ್ದಾನೆ? ಈಗ ಇವನು ದಾವೀದ ಅಂತ ತಿಳ್ಕೋರು, ಇವನ್ ಏನ್ ಮಾಡ್ತಾ ಇದ್ದಾನೆ? ಫಿಲಿಸ್ಟಿಯರ ರಾಜನ ಸಂಗಡ ಸೇರ್ಕೋತಾ ಇದ್ದಾನೆ. ಯಾರ ವಿರುದ್ಧವಾಗಿ ಹೋರಾಟ ಮಾಡುವುದಕ್ಕಾಗಿ? ಹಲ್ಲೆಲೂಯಾ. ದಾವೀದ್ ಗೆಲ್ಲಕ್ಕಾಗ್ತದ? ಯಾಕೆ? ಇವ್ರು ಆರಿಸಲ್ಪಟ್ಟಂತ ಜನಾಂಗ. ಆದ್ರೆ ದಾವೀದನ್ ಏನ್ ಮಾಡ್ತಾ ಇದ್ದಾನೆ? ಹೋಗಿ ಈ ಸೌಲನು ನನ್ನನ್ನು ಹಿಂದೆ ಬಿದ್ದಿದ್ದಾನೆ ಅಂತ ಹೇಳಿ, ಅವನು ಅಫೆನ್ಸ್ ಆಗಿ ನನಗೆ ಹರ್ಟ್ ಆಗಿದೆ ಅಂತ ಹೇಳಿ ಅವನೇನ್ ಮಾಡ್ತಾ ಇದ್ದಾನೆ? ಫಿಲಿಸ್ಟಿಯರ ಸಂಗಡ ಅವರು ಸೇರಿಕೊಂಡು ಯುದ್ಧಕ್ಕೆ ಹೋಗ್ಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ಕೇಳಿಸ್ಕೊಳ್ರಿ, ಆತನು ಹಾಗೆ ಮಾಡುವಾಗ ಈ ಫಿಲಿಸ್ಟಿನ ರಾಜನಿಗೆ ಡೌಟ್ ಬರ್ತದೆ. ದಾವೀದನು ಗೋಲಿಯತನು ಕೊಂದಂತ ವ್ಯಕ್ತಿ, ಇವನು ನಮ್ಮ ಸಂಗಡ ಇದ್ರೆ ನಮಗೆ ಗೆಲುವು ಖಚಿತ, ಆದ್ರೆ ನಂಬಕ್ಕಾಗಂಗಿಲ್ಲ. ಬಟ್ ಇವರ ದೃಷ್ಟಿಯಲ್ಲಿ ದಾವೀದನು ನಂಬಿಗಸ್ತನಾಗಿಯೇ ಕೆಲಸ ಮಾಡಿದಂತೆ. ಆ ಅಧ್ಯಾಯದಲ್ಲಿ ಓದಿದ್ರೆ ಫಿಲಿಸ್ಟಿನ ರಾಜ ಹೇಳ್ತಾನೆ, ಇಲ್ಲಿವರೆಗೂ ನಿನ್ನಲ್ಲಿ ಯಾವುದೇ ತಪ್ಪು ನನಗೆ ಕಾಣಲಿಲ್ಲ, ನೀನು ನಮ್ಮ ಜೊತೆ ನಂಬಿಗಸ್ತನಾಗಿ ಇದ್ದಿದ್ದಿ, ಆದರೆ ನೀನು ನಮ್ಮ ಜೊತೆ ಯುದ್ಧಕ್ಕೆ ಬೇಡ ಅಂತ ಸೇನಾಪತಿ ಮುಖಾಂತರ ರಾಜನ ಹೇಳಿ ಕಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ಕತೆ ಗೊತ್ತಾಯ್ತಾ? ಈಗ ದಾವೀದನು ಮತ್ತು ಅವನ ಸಂಗಡ ಇರೋರು ಏನ್ ಮಾಡ್ತಾ ಇದ್ದಾರೆ? ತಮ್ಮ ಮನೆಗೆ ಹೋಗ್ತಾ ಇದ್ದಾರೆ. ಈಗ ದಾವೀದನು ಅವನ ಜೊತೆ 400 ಜನ ಇದ್ರು. ಆ 400 ಜನ ಎಂತವ್ರು ಅಂದ್ರೆ, ಅವರು ಸಾಲದಲ್ಲಿದ್ರು, ಕಷ್ಟದಲ್ಲಿದ್ರು, ನೋವಿನಲ್ಲಿದ್ರು,
ಡಿಸ್ಕರೇಜ್ಮೆಂಟ್ ಅಲ್ಲಿ ಇದ್ರು ಅಂತ ಒಂದು ಗುಂಪಿನ ನಾಯಕನು ದಾವೀದನಾಗಿದ್ದ. ಹಲ್ಲೆಲೂಯ. ಈಗ ಇದೆಲ್ಲ ಘಟನೆ ಆದ ನಂತರ ಅವರು ತಿರುಗಿ ತಮ್ಮ ಮನೆಗೆ ಬರ್ತಾ ಇದ್ದಾರೆ. ಹೇಳ್ರಿ, ತಿರುಗಿ ತಮ್ಮ ಮನೆಗೆ ಬರ್ತಾ ಇದ್ದಾರೆ, ತಿರುಗಿ ತಮ್ಮ ಊರಿಗೆ ಬರ್ತಾ ಇದ್ದಾರೆ. ಮೊದಲನೇ ಸಮುವೇಲ 30ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳೋಣ. ಎಲ್ಲರೂ 30ನೇ ಅಧ್ಯಾಯ ತೆಗೆದು ನಿಮ್ಮ ಸತ್ಯವೇದ ತೆಗೀರಿ. ದಾವೀದನು ಅವನ ಜನರು 3ನೇ ದಿನ ಚಿಕ್ಲಗ್ ಊರನ್ನು ಮುಟ್ಟಿದರು. ಅಷ್ಟರೊಳಗೆ ಅಮೇಲಿಕರು ದಂಡೆತ್ತಿ ದಕ್ಷಿಣ ಪ್ರಾಂತಕ್ಕೂ ಚಿಕ್ಲಗ್ ಊರಿಗೂ ಬಂದು ಚಿಕ್ಲಗ್ ಊರನ್ನು ಸುಟ್ಟು ಹಾಳು ಮಾಡಿ ಅದರಲ್ಲಿದ್ದ ಎಲ್ಲಾ ಹೆಂಗಸರನ್ನು, ಚಿಕ್ಕವರನ್ನು, ದೊಡ್ಡವರನ್ನು ಸೆರೆ ಹಿಡಿದುಕೊಂಡು ಹೋಗಿದ್ದರು, ಆದರೆ ಯಾರನ್ನು ಕೊಂದಿರಲಿಲ್ಲ. ಹಲ್ಲೆಲೂಯ. ಇವನು ದೇವರ ವಿರುದ್ಧವಾಗಿ, ತನ್ನ ಜನಾಂಗದ ವಿರುದ್ಧವಾಗಿ ಕೆಲಸ ಮಾಡಕ್ಕೆ ಹೋದಾಗ ಅಲ್ಲಿ ಅವರ 3ನೇ ದಿನದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಚಿಕ್ಲಗ್ ಊರನ್ನು ಮುಟ್ಟಿದರು. ಇವನು ತಿರುಗಿ ಬರ್ತಾ ಇದ್ದಾನೆ. ಅವನ ಮನೆ ಎಲ್ಲ ಬೆಂಕಿಯಿಂದ ಸುಟ್ಟು ಹಾಕಿದ್ದಾರೆ. ಅವನ ಮನೆ ಎಲ್ಲ ಸುಟ್ಟು ಹಾಕಿದ್ದಾರೆ. ಬರೀ ಊರೇ ಸುಟ್ಟಾಕ್ಬಿಟ್ಟಿದ್ದಾರೆ. 400 ಮನೆಗಳು, ಅವನ ಹೆಂಡತಿ, ಮಕ್ಕಳು ಎಲ್ಲರನ್ನು ಬಂದು ತೆಗೆದುಕೊಂಡು ಹೋಗಿದ್ದಾರೆ. ಹಲ್ಲೆಲೂಯ. ದಾವೀದನು ಅವರೆಲ್ಲರೂ, ಅವರಿಗೆ ಆಶ್ಚರ್ಯ ಆಗ್ತಿದೆ, ಯಾರು ಸುಟ್ಟು ಹಾಕಿದ್ರು ಅವ್ರಿಗೆ ಗೊತ್ತಿಲ್ಲ. ಇವಾಗ ನಾವು ಬೈಬಲ್ ಓದ್ತಾ ಇದ್ದೀವಿ, ನಮಗೆ ಗೊತ್ತು ಅಮೇಲಿಕರ್ ಬಂದು ಸುಟ್ಟು ಹೋಗಿದ್ದಾರೆ ಅಂತ. ಅವಾಗೇನು ದಾವೀದನ್ ಬರ್ದಿದ್ರು ಅವಾಗ ಅಮೇಲಿಕರ್ ಬಂದು ಸುಟ್ಟು ಹೋದ್ರು ಅಂತ? ಅವ್ರಿಗೆ ಗೊತ್ತಿಲ್ಲ ದಾವೀದನಿಗೆ. ಇಮ್ಯಾಜಿನ್ ಮಾಡ್ರಿ, ಎವ್ರಿ ಡೇ ಬರೋ ರೀತಿಯಾಗಿ ದಾವೀದನು ಬರ್ತಾ ಇದ್ದಾನೆ, ಆದ್ರೆ ನೋಡ್ತಾ ಇದ್ದಾನೆ ಎಲ್ಲ ಸುಟ್ಟು ಹೋಗಿದೆ. ಅವನ ಹೆಂಡತಿ ಇಲ್ಲ, ಅವನ ಮಕ್ಕಳಿಲ್ಲ, ಯಾರು ಇಲ್ಲ. 400 ಜನರ ಹೆಂಡತಿ, ಮಕ್ಕಳು ಎಲ್ಲ ಬಂದಿಯಾಗಿ ತೆಗೆದುಕೊಂಡು ಹೋಗಿದ್ದಾರೆ. ದಾವೀದನಿಗೆ ಗೊತ್ತಿಲ್ಲ ಯಾರು ತೆಗೆದುಕೊಂಡು ಹೋಗಿದ್ದಾರೆ, ಎಲ್ಲೂ ಹೋಗಿದ್ದಾರೆ, ಯಾರು ಕದ್ಕೊಂಡು ಹೋಗಿದ್ದಾರೆ, ಏನು ಗೊತ್ತಿಲ್ಲ. ಬರೀ ನೋಡುವಾಗ ಏನ್ ಬರ್ತಾ ಇದೆ? ಹೊಗೆ ಬರ್ತಾ ಇದೆ, ಬೆಂಕಿ ಬರ್ತಾ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಇಮ್ಯಾಜಿನ್ ಮಾಡ್ರಿ, ಎವ್ರಿ ಡೇ ಅವರಪ್ಪ, ಅವ್ರ ಮಕ್ಕಳು ಬಂದು ದಾವೀದನಿಗೆ ಕರಿತಾ ಇದ್ರು. ಇವಾಗ ಅವ್ನು ನೋಡ್ತಾ ಇದ್ದ, ನನ್ನ ಮಕ್ಕಳಲ್ಲಿ ಯಾರು ಬರ್ತಾ ಇಲ್ಲ. ಇಮ್ಯಾಜಿನ್ ಮಾಡ್ರಿ, ಅವರು ಸಣ್ಣವ್ರು ಹಿಡಿದು ದೊಡ್ಡವರವರೆಗೂ ಬಂದಿಯಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಇಲ್ಲಿ ದಾವೀದನು ದೇವರ ವಿರುದ್ಧವಾಗಿ ಅವನಿಗೆ ಅಫೆಂಡ್ ಆಗಿದೆ ಅಂತ ಹೇಳಿ ವೈರಿಯ ಸಂಗಡ ಸೇರಿ ದೇವರ ಜನರ ವಿರುದ್ಧವಾಗಿ ಹೋಗಿದ್ದಾನೆ. ಇಲ್ಲಿ ವೈರಿ ಬಂದು ಅವನ ಕುಟುಂಬವನ್ನು ಹಾಳು ಮಾಡ್ತಾ ಇದೆ. ಹಲ್ಲೆಲೂಯ. ಕಂಪ್ಲೀಟ್ ಡಿಸ್ಟ್ರಾಯ್ ಮಾಡಿದ್ದಾರೆ. ಅದಕ್ಕೆ ಬೈಬಲ್ ಹೇಳ್ತದೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಹಾಳು ಮಾಡುವುದಕ್ಕೂ, ನಾಶ ಮಾಡುವುದಕ್ಕೆ ಬರುತ್ತಾನೆ, ಮತ್ತು ಯಾವುದಕ್ಕೂ ಬರುವುದಿಲ್ಲ. ಹಲ್ಲೆಲೂಯ. ದಾವೀದನ ಯಾರಿಗೆ ಕೇಳಬೇಕು? ನಾಯಕ ದಾವೀದನು, ಅಭಿಷೇಕ ಹೊಂದಿದಂತ ವ್ಯಕ್ತಿ, 400 ಜನರಿಗೆ ಲೀಡ್ ಮಾಡ್ತಾ ಇದ್ದಾನೆ, ನಡೆಸ್ತಾ ಇದ್ದಾನೆ. ಅವ್ರ ಹೆಂಡತಿ ಮಕ್ಕಳೆಲ್ಲ ಹೋಗಿದ್ದಾರೆ. ಬೈಬಲ್ ಹೇಳ್ತದೆ ನೋಡ್ರಿ, 3ನೇ ವಚನದಲ್ಲಿ, ದಾವೀದನು ಅವನ ಜನರು ತಮ್ಮ ಊರಿಗೆ ಬಂದಾಗ ಅದು ಸುಡಲ್ಪಟ್ಟಿರುವುದನ್ನು, ತಮ್ಮ ಹೆಂಡತಿಯರು, ಗಂಡು ಹೆಣ್ಣು ಮಕ್ಕಳು ಸೆರೆಯಾಗಿ ಒಯ್ಯಲ್ಪಟ್ಟಿರುವುದನ್ನು ಕಂಡು ಅವರು ತಮ್ಮಿಂದ ಆಗುವಷ್ಟು ಕಾಲ ಗಟ್ಟಿಯಾಗಿ ಅತ್ತರು. ಹಲ್ಲೆಲೂಯ. ಗಟ್ಟಿ ಆಗಿದ್ದೆ. ಬೈಬಲ್ ಇಂಗ್ಲಿಷ್ ನಲ್ಲಿ ಹೇಳ್ತದೆ, ದೇರ್ ವಾಸ್ ನೋ ಸ್ಟ್ರೆಂತ್ ಟು ವೀಪ್. ಅವರಿಗೆ ಇನ್ನು ಬಲನೇ ಇರಲಿಲ್ಲ ಅಳುವುದಕ್ಕಾಗಿ, ಅಷ್ಟು ಗಟ್ಟಿಯಾಗಿ ಅಳ್ತಾ ಇದ್ದಾರೆ. ಹೆಂಡತಿ ಮಕ್ಕಳು ಕಂಪ್ಲೀಟ್ ಸುಟ್ಟು ಹೋಗ್ಬಿಟ್ಟಿದೆ. ಹಲ್ಲೆಲೂಯ, ಹಲ್ಲೆಲೂಯ. ನಷ್ಟ, ಕಷ್ಟ, ಫ್ಯಾಮಿಲಿಯಲ್ಲಿ ಲಾಸ್ ಆಗ್ತಾ ಇದೆ. ಯಾಕೆ? ದೇವರ ಜನಾಂಗದ ವಿರುದ್ಧವಾಗಿ ದಾವೀದನು ಹೋಗಿರುವುದರಿಂದ. ಅದಕ್ಕಾಗಿ ಇಮ್ಯಾಜಿನ್ ಮಾಡ್ರಿ, ಅವನು ಮೇ ಬಿ ತಲೆ ಹಿಡ್ಕೊಂಡು ಕೂತಿರ್ಬೇಕು. ಅವನು, ನಾನೇನು ಮಾಡಲಿ, ಎಲ್ಲಿ ಹೋಗ್ಲಿ, ಯಾರಿಗೆ ಕೇಳಿ, ನನ್ನ ಮಕ್ಕಳು ಎಲ್ಲೋದ್ರು, ನನ್ನ ಹೆಂಡತಿ ಎಲ್ಲೋದ್ರು, ಯಾರು ತಗೊಂಡೋದ್ರು, ಯಾರು ಒಯ್ದರಂತ ಕೂಡ ಅವನಿಗೆ ಗೊತ್ತಿಲ್ಲ. ಈಗ ಈ ಸಂಗಡ ಇರುವ 400 ಜನರು ಅವರ ಹೆಂಡತಿ ಮಕ್ಕಳ ನಿಮಿತ್ತವಾಗಿ ಅವರಲ್ಲಿ ಬಿಟರ್ನೆಸ್ ಬಂದು ದಾವೀದನಿಗೆ ಕಲ್ತು ಹೊಡೆಯಕ್ಕೆ ನಿಂದಿರ್ತಾ ಇದ್ದಾರೆ. ದಾವೀದನಿಗೆ 400 ಜನ ಇವನಿಂದನೇ ಆಯ್ತು ಅಂತ ಹೇಳಿ. ಹಲ್ಲೆಲೂಯ. ಬೈಬಲ್ ಹೇಳ್ತದೆ, ದಾವೀದನು ಹಿ ವಾಸ್ ಇನ್ ಗ್ರೇಟ್ ಡಿಸ್ಟ್ರೆಸ್. ಅವನು ಬಲು ದುಃಖದಲ್ಲಿದ್ದ, ನಿರಾಶೆಯಲ್ಲಿ ಕೂತ್ಕೊಂಡಿದ್ದ. ಇದೇನಾಗ್ಬಿಡ್ತು, ನನಗೆ ಹೋಗಿ ಬರೋಷ್ಟ್ರತಿಗೆ ಹಿಂಗೆಲ್ಲ ಆಗ್ಬಿಡ್ತಲ್ಲ, ಹೇಗಾಯ್ತು ಅಂತ ಹೇಳಿ. ಆಗ ಬೈಬಲ್ ಹೇಳ್ತದೆ ನೋಡ್ರಿ, 7ನೇ ವಚನದಲ್ಲಿ,
ಓಕೆ, 6ನೇ ವಚನದಲ್ಲಿ, ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಹಲ್ಲೆಲೂಯ, ಹಲ್ಲೆಲೂಯ. ಜನರ ನಡೆಸುವುದಂದ್ರೆ ಅಷ್ಟು ಸುಲಭ ಅಲ್ಲ. ಹಲ್ಲೆಲೂಯ. ಜನರ ನಾಯಕನಾಗುವುದಂದ್ರೆ ಅಷ್ಟು ಸುಲಭ ಅಲ್ಲ. ಯಾವಾಗ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ನಿಮಗೆ ಹೆಂಗೆ ಚಪ್ಪಾಳೆ ತಟ್ತಾರೆ, ವಾ ಸೂಪರ್ ಅಂತ. ಯಾವಾಗ ಲಾಸ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಅದೇ ಚಪ್ಪಾಳೆ ತಟ್ಟಿನ ಜನ ಅವಾಗ ಕಲ್ತು. ದಾವೀದನದು ಅದೇ ಆಯಿತು. ಅವರು ಸಾಲದಲ್ಲಿದ್ದರು, ಬಡತನದಲ್ಲಿದ್ದರು, ಎಲ್ಲದರಲ್ಲಿದ್ದರು. ಆದರೆ ದಾವೀದನಿಗೆ ಕಲ್ತು ಒಂದು ಕೊಲ್ಲುವುದಕ್ಕಾಗಿ ಎಸೆತಾ ಇದ್ದಾರೆ. ಬೈಬಲ್ ಹೇಳ್ತದೆ, ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಹಿ ವಾಸ್ ಗ್ರೇಟ್ಲಿ ಡಿಪ್ರೆಸ್ಡ್. ಹಲ್ಲೆಲೂಯ. ಅವನು ಖಿನ್ನತೆಗೆ ಒಳಗಾಗಿದ್ದ. ಹೆಂಡತಿ ಮಕ್ಕಳು ಇಲ್ಲ. ಹಲ್ಲೆಲೂಯ. ಒಂದು ದಿವಸ ನಮ್ಮ ಚಿತ್ರದುರ್ಗ ಮನೆಯಲ್ಲಿ ಹೋದಾಗ ಡಾಲಿಗೆ ಬೆಳಗ್ಗೆ ಹಾಲು ತಗೊಂಡು ಬಾ ಅಂತ ಕಳಿಸಿದ್ದೆ. ಬೆಳಗ್ಗೆ ಹಾಲು ತಗೊಂಡು ಬಾ. ಮೇ ಬಿ 7 ಗಂಟೆ 7:30 ಆಗಿತ್ತೆ. ನಾವು ಅಲ್ಲಿ ಹಾಲಿಡೇಸ್ ಇದ್ದಾಗ ಹೋಗಿದ್ವಿ. ಅಲ್ಲಿ ಹೋದಾಗ ಅವಳು ಹಾಲು ಒಬ್ಬಳೇ ಹೋಗಿದ್ದಾಳೆ. ಮಮ್ಮಿ ನಾನೇ ತಗೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳೆ. ಎದುರುಗಡೆ ಬರುವಾಗ ಅದೇ ಮಾರ್ಗದಲ್ಲಿ ಬಂದಿಲ್ಲ ಅವಳು, ಬೇರೆ ಮಾರ್ಗಕ್ಕೆ ಹೋಗ್ಬಿಟ್ಟಳು. ಅವಳು ದಾರಿ ತಬ್ಬಿಟ್ಟದವಳಿಗೆ. ಈಗ ಇನ್ನೊಬ್ಬ ಹುಡುಗ ಕಳಿಸ್ತಾ ಇದ್ದೀವಿ, ನೋಡ್ಕೊಂಬ, ಯಾಕೋ ಡಾಲಿ ಬಂದಿಲ್ಲ ಇನ್ನ ಅಂತ ಹೇಳಿ. ಅಲ್ಲಿ ಡಾಲಿ ಇಲ್ಲ. ಅಲ್ಲಿ ಡಾಲಿ ಎಲ್ಲೆಲ್ಲೋ ಅಳ್ಕೊಂತ ಹೋಗಿದ್ದಾಳೆ. ಅವ ಬಂದ, ಆಂಟಿ ಡಾಲಿ ಕಾಣಿಸ್ತಾ ಇಲ್ರಿ, ಎಲ್ಲಿ ದಾರಿ ತಪ್ಪೇಳೋ ಏನೋ ಅಂತ ಹೇಳಿ. ನಾನು ಬ್ರಷ್ ಮಾಡಿ ಮುಖ ತಕ್ಕೋತಾ ಇದ್ದೆ. ಬನೀನ್ ಮೇಲಿದ್ದೆ, ಚಡ್ಡಿ ಮೇಲಿದ್ದೆ. ನನ್ನ ಚಪ್ಪಲ್ ಕೂಡ ಹಾಕೊಳ್ಳಿಲ್ಲ. ನನ್ನ ಮೈ ಮೇಲೆ ಏನಿದೆ ಅಂತ ನನ್ನ ಗಮನ ಇರಲ್ಲ. ಅದು ಎಲ್ಲಿ ಹೋದಳಂತ ಹಂಗೆ ಬರೆಗಾಲಿಲೇ ಹೋಗಿದ್ದೀನಿ. ಫುಲ್ ಹುಡ್ಕಾಡ್ಕೊಂತ ಇಲ್ಲಿ ನನ್ನ ಮಗಳು ಬಂದಾಳೇನ್ರಿ ಅಂತ ಹೇಳಿ ಹಿಂಗೆ ಹೋಗಾಗ ಇಲ್ರಿ ಒಂದು ಹುಡುಗಿ ಬಂದಳು ನೋಡ್ರಿ, ಹಾಲು ತಗೊಂಡು ಯಾರ್ದೋ ಸ್ಕೂಟರ್ ಮೇಲೆ ಒಯ್ದ್ರಿ ಅಂತ. ಇನ್ನೂ ಟೆನ್ಷನ್ ನನಗೆ, ಮತ್ತೆ ಸ್ಕೂಟರ್ ಒಯ್ದ್ರಪ್ಪ ಅಂತ ಹೇಳಿ. ಒಳಗಡೆ ಇಷ್ಟು ಇದು ಆಗ್ಲತ್ತದ. ಹಾಗೆ ಕಾಲಕ್ಕೆ ಚಪ್ಪಲಿಲ್ಲ, ಚಡ್ಡಿ ಮೇಲೆ ಬನೀನ್ ಮೇಲೆ ಏನ್ ನಡೀತಾ ಇದೆ ಗೊತ್ತಿಲ್ಲ, ಹೋಗ್ತಾ ಇದ್ದೀನಿ. ಮೇ ಬಿ ಪೊಲೀಸ್ ಸ್ಟೇಷನ್ಗೆ ಒಯ್ದಿರ್ಬೇಕು ನೋಡ್ರಿ ಅಂತ ಹೇಳಿ ಅಲ್ಲಿ ಯಾರೋ ಒಬ್ರು ಹೇಳಿದಾಗ ಅಲ್ಲಿ ಹೋದಾಗ ಅವಳು ಹಾಕೊಂತ ಕೂತಿದ್ಲು. ಹಲ್ಲೆಲೂಯ. ನಮಗೆ ಇಷ್ಟು ಆದ್ರೆ ದಾವೀದನಿಗೆ ತನ್ನ 2 ಹೆಂಡತಿಯರು, ಮಕ್ಕಳು ಎಲ್ಲ ನಷ್ಟವಾಗಿ ಡಿಪ್ರೆಸ್ಡ್ ಆಗಿ ಕೂತ್ಕೊಂಡಿದ್ದ. ಹಲ್ಲೆಲೂಯ. ಅವನು ಯಾಕಾಯ್ತು ಅಂತ ಈ ರೀತಿಯಾಗಿ ತಲೆ ಹಿಡ್ಕೊಂಡು ಕೂತಾಗ ಮೇ ಬಿ ಒಬ್ಬೊಬ್ಬರು ಒಂದೊಂದು ಆಲೋಚನೆ ಹೇಳಿರ್ಬೋದು. 400 ಜನ ಅಂದ್ರೆ ಅವನಿಗೆ ಎಷ್ಟು ಆಲೋಚನೆ ಕೊಟ್ಟಿರ್ಬೋದು ಅವನಿಗೆ. ಆದ್ರೆ ಅವನು ಹೇಳ್ತಾ ಇದ್ದಾನೆ ನೋಡ್ರಿ 7ನೇ ವಚನದಲ್ಲಿ, ಅಹೀಮೇಲಕನ ಮಗನಾದ ಎಬೆತಾರನಿಗೆ ದಯವಿಟ್ಟು ಎಫೋದವನ್ನು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳಲು ಅವನು ತಂದನು. ದೇವರ ಒಂದು ಎಫೋದ, ಅದು ಅಂತಂದ್ರೆ ಯಾಜಕರ ಹಾಕಿಕೊಳ್ಳುವಂತ ಒಂದು ಬಟ್ಟೆ, ಒಂದು ಮಂಜೂಷ ಗುಡಾರಕ್ಕೆ ಸಂಬಂಧಪಟ್ಟಂತ ಒಂದು ಬಟ್ಟೆ ಮಾತ್ರ ದಾವೀದನಿಗೆ ಇತ್ತು ಅಲ್ಲಿ. ಅದಕ್ಕಾಗಿ ಹೇಳ್ತಾ ಇದ್ದಾನೆ, ಈಗ ನನಗೆ ಯಾರಿಗೆ ಕೇಳಿದ್ರು, ಯಾರು ಕೌನ್ಸಿಲ್ ಮಾಡಿದ್ರು ಏನು ನನಗೆ ಗೊತ್ತಾಗಲ್ಲ, ಇರೋದು ಒಂದೇ ಒಂದು ದಾರಿ ದೇವರು ಅಂತ ಹೇಳಿ. ಹಲ್ಲೆಲೂಯ. ಇರೋದು ಒಂದೇ ಒಂದು ಮಾರ್ಗ ಇವಾಗ ದೇವರು ಅಂತ ಹೇಳಿ ಆತನ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಎಂತ ದೊಡ್ಡ ತಪ್ಪು ಮಾಡಿದೆ, ಇಸ್ರಾಯೇಲ್ ಜನಾಂಗ ವಿರುದ್ಧವಾಗಿ ನಾನು ಹೋರಾಡಕ್ಕೆ ಹೋಗಿದ್ದೆ, ಎಂತ ಒಂದು ಮಿಸ್ಟೇಕ್ ಮಾಡಿದೆ, ದೇವರ ಆರಿಸಿಕೊಂಡಂತ ಜನಾಂಗದ ವಿರುದ್ಧವಾಗಿ ನಾನು ಯುದ್ಧ ಮಾಡಕ್ಕೆ ಹೋಗಿದೆ, ಎಂತ ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳಿ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಅವನು ಅನಲೈಸ್ ಮಾಡಿಕೊಂಡಾಗ ಅವನು ತನ್ನಂತಾನೇ ಬಲಪಡಿಸಿಕೊಳ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ತನ್ನಂತಾನೇ ಎನ್ಕರೇಜ್ ಮಾಡಿಕೊಳ್ಳುತ್ತಾನೆ. 400 ಜನ ಅವನಿಗೆ ಡಿಪ್ರೆಸ್ ಮಾಡ್ತಾ ಇದ್ದಾರೆ, ಡಿಸ್ಕರೇಜ್ ಮಾಡ್ತಾ ಇದ್ದಾರೆ. ನೀನು ಸುಮ್ಮನೆ ಹೇಳಿದೆ ದೇವ್ರ ನಿನಗೆ ಅಭಿಷೇಕ ಮಾಡ್ಯಾರ ಅಂತ ಹೇಳಿ, ನೀನು ಸುಮ್ಮನೆ ಹೇಳ್ತಾ ಇದ್ದೆ ಇಸ್ರಾಯೇಲ್ಗೆ ರಾಜ ಅಂತ ಹೇಳಿ, ನೋಡು ನಮ್ಮ ಮನೆ ನಷ್ಟ ಎಲ್ಲ ಹಾಳಾಗೋಯ್ತು, ಎಲ್ಲರೂ ಡಿಸ್ಕರೇಜ್ ಮಾಡ್ತಾ ಇದ್ದಾರೆ. ಬೈಬಲ್ ಹೇಳ್ತದೆ, ಅವನು ಯಾಜಕನ ವಸ್ತ್ರವನ್ನು ಹಾಕಿಕೊಂಡು ದೇವರಲ್ಲಿ ಯೆಹೋವನಲ್ಲಿ ಆತನು ಬಲಗೊಂಡನು ಎಂಬುದಾಗಿ. ಹಲ್ಲೆಲೂಯ. ಇವತ್ತು ನಿಮಗೆ ಸ್ನೇಹಿತರು, ನಿಮ್ಮ ಸಂಬಂಧಿಕರು ನಿಮ್ಮ ಮಾತುಗಳಿಂದ, ಅವರ ಮಾತುಗಳಿಂದ ಡಿಸ್ಕರೇಜ್ ಆಗ್ಬೋದು, ನಮಗೆ ನೋವು ಆಗ್ಬೋದು, ನಮಗೆ ಅನಿಸ್ತದೆ ನಮಗೆ ಯಾರು ಎನ್ಕರೇಜ್ ಮಾಡಂಗಿಲ್ಲ ಅಂತ ಹೇಳಿ. ಆದರೆ ದೇವರು ಯಾವಾಗಲೂ ನಮಗೆ ಎನ್ಕರೇಜ್ ಮಾಡುವಂತ ವ್ಯಕ್ತಿ ಆಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಬೈಬಲ್ ಹೇಳ್ತದೆ, ಆದರೂ ಅವನು, ಹಲ್ಲೆಲೂಯ, ಹಲ್ಲೆಲೂಯ. ನಮಗೆ ಯಾರಾದ್ರೂ ಒಂದು ಮಾತು ಹೇಳಿದ್ರೆ ಅಂದ್ರೆ ಅಪ್ಪ ನನ್ನ ಮನಸ್ಸು ನೋವಾಯ್ತು, ನಾನು ಬರಂಗಿಲ್ಲ. ಹಲ್ಲೆಲೂಯ. ಅವ್ರು ಹಂಗಂದ್ರು ನಾನು ಮಾತಾಡಂಗಿಲ್ಲ, ಇವ್ರು ಹಂಗಂದ್ರು ಸತ್ರವ್ರ ಕಡೆ ನಾನು ನೋಡಂಗಿಲ್ಲ. ಯಾಕೆ? ದಾವಿದನು ಅವನ ಮಕ್ಕಳು ಕೂಡ ಹೋಗಿದ್ದಾರೆ, ದಾವಿದನು ಅವನ ಹೆಂಡತಿಯರು ಕೂಡ ಕರ್ಕೊಂಡು ಹೋಗಿದ್ದಾರೆ. ಆ ಜನಗಳು ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ.
ಅವ್ರ ಹೆಂಡತಿಯರು ಅವ್ರ ಮಕ್ಕಳು ಹೋಗಿದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ದಾವಿದನು ಕೂಡ ಅವ್ರ ಮಕ್ಕಳು ಕಳ್ಕೊಂಡಿದ್ದಾನೆ, ಅವ್ರು ಎಲ್ಲ ಮಾಡ್ತಾ ಇದ್ದಾನೆ, ಒಬ್ರು ಕೂಡ ಅವನ ಜೊತೆ ಸಾಥ್ ಕೊಡಕ್ ರೆಡಿ ಇಲ್ಲ. ಆದ್ರೆ ದಾವಿದನು ಹೇಳ್ತಾನೆ, ಆದರೂ ದಾವಿದನು ತನ್ನ ದೇವರಾದ ಯೆಹೋವನಲ್ಲಿ ಬಲಗೊಂಡನು ಅಂತ ಹೇಳಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇಡೀ ಲೋಕವೇ, ಇಡೀ ಏರಿಯಾವೇ ನಿಮ್ಮ ಅಗೇನ್ಸ್ಟ್ ಇರ್ಬೋದು, ಆದ್ರೆ ನೀವು ದೇವರಲ್ಲಿ ಇರುವಾಗ ನಿಮಗೆ ಬಲ ಹೆಚ್ಚಿರುವಂತದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ದಿನಗಳಲ್ಲಿ ಒಂದ್ ವೇಳೆ CC ಕ್ಯಾಮ್ರಾ ಇತ್ತಂದ್ರೆ ಇವ್ರು ಬಂದಿರೋ ಅವ್ರು ಬಂದ್ರು ಹಿಂಗ್ ತೊಗೊಂಡೋದ್ರು ನೋಡ್ಬೋದಾಗಿತ್ತು. CC ಕ್ಯಾಮ್ರಾ ಇಲ್ಲ. ಹಲ್ಲೆಲೂಯ. ಇವಾಗೆಲ್ಲ ನಾವು CC ಕ್ಯಾಮ್ರಾ ರೋಡಿಗೂ CC ಕ್ಯಾಮ್ರಾ ಇಟ್ಟಿರ್ತೀವಿ, ಆದ್ರೂ ಕೂಡ ಕಳ್ಳತನ ಸ್ಟಾಪ್ ಆಗ್ತಾ ಇದೆಯಾ? ಆದ್ರೂ ಕೊಲೆಗಳು ಸ್ಟಾಪ್ ಆಗ್ತಾ ಇದೆಯಾ? ಆದ್ರೂ ರೇಪ್ಗಳು ಸ್ಟಾಪ್ ಆಗ್ತಾ ಇದೆಯಾ? ಈ CC ಕ್ಯಾಮ್ರಾದಿಂದ ಯಾವ ಮನುಷ್ಯ, ಯಾವ ವ್ಯಕ್ತಿ, ಯಾವ ಏರಿಯಾ ಬದಲಾವಣೆ ಆಗಂಗಿಲ್ಲ. ಹಲ್ಲೆಲೂಯ. ನನಗಿರೋದು ಒಂದೇ ಒಂದು CC ಕ್ಯಾಮ್ರಾ ಇವಾಗ, ಅದನ್ನ ಯಾರು ಮಾರ್ಗದರ್ಶನ ಮಾಡ್ತಾರೆ ಅಂದ್ರೆ ದೇವರೇ. ಹಲ್ಲೆಲೂಯ, ಹಲ್ಲೆಲೂಯ. ಅವ್ರು ಎಲ್ಲಿ ಹೋಗ್ಯಾರೋ ನನಗೆ ಗೊತ್ತಿಲ್ಲ, ಯಾರು ತಗೊಂಡು ಹೋಗ್ಯಾರೋ ಗೊತ್ತಿಲ್ಲ, ನನಗೆ ಯಾರಿಗೆ ಕೇಳಿದ್ರು ಎಲ್ಲರೂ ಈಗ ನನ್ನ ವಿರುದ್ಧವಾಗೇ ಮಾತಾಡ್ತಾ ಇದ್ದಾರೆ. ದಾವಿದನಿಗೆ ಇರುವಂತ ಒಂದೇ ಒಂದು ಆಪ್ಷನ್ ಏನು ಅಂತಂದ್ರೆ ದೇವರು. ಹಲ್ಲೆಲೂಯ, ಹಲ್ಲೆಲೂಯ. ಕೆಲವೊಂದು ಟೈಮಲ್ಲಿ ದೇವ್ರು ನಮ್ಮ ಹಂಗ ತಗೊಂಡ್ ಬರ್ತಾರೆ, ನಿನಗೆ ಬೇರೆ ಆಪ್ಷನೇ ಇರಂಗಿಲ್ಲ. ದೇವ್ರು ಬಿಟ್ರೆ ನಿನಗೆ ಬೇರೆ ಆಪ್ಷನೇ ಕಾಣಂಗಿಲ್ಲ ನಿನಗೆ. ಹಲ್ಲೆಲೂಯ, ಹಲ್ಲೆಲೂಯ. ಈಗ CCTV ಕ್ಯಾಮ್ರಾ 24/7 ಎಲ್ಲಾ ಕಡೆ ನೆಟ್ವರ್ಕ್ ಇದೆ ದೇವ್ರದು. ಹಲ್ಲೆಲೂಯ. ನಿಮ್ಮ ನೆಟ್ವರ್ಕ್ ಅಡವಿಯಲ್ಲಿ ಹೋದ್ರೆ ಬರ್ತದ? ಎಂತ ದೊಡ್ಡ 1,60,000 ರೂಪಾಯಿ ಮೊಬೈಲ್ ಇಡೋನಿ, ಅಡವಿಯಲ್ಲಿ ಹೋದ್ರೆ ನೆಟ್ವರ್ಕ್ ಕಟ್. ಅದ್ರ ಅರ್ಥ ಏನು? ಅದು ವೇಸ್ಟ್. ಅದು ನಿನ್ನ ವಸ್ತು, ಅದು ಏನೇ ಇದ್ರು ವೇಸ್ಟ್. ಅದು ಕೊಚ್ಕೋಬೇಡ, ನನ್ನ ಹತ್ರ ಇದು ಇದೆ ಅದು ಇದೆ ಅಂದ್ರೆ ವೇಸ್ಟ್. ಅದು ಇಟ್ ಹ್ಯಾಸ್ ನೋ ವ್ಯಾಲ್ಯೂ. ಎಲ್ಲಿವರೆಗೂ ಸಿಮ್ ಇದೆ, ಎಲ್ಲಿವರೆಗೂ ಬ್ಯಾಟ್ರಿ ಇದೆ, ಎಲ್ಲಿವರೆಗೂ ನೆಟ್ವರ್ಕ್ ಇದೆ, ಅದು ಉಪಯೋಗಕ್ಕೆ ಬರ್ತದೆ. ಹಲ್ಲೆಲೂಯ. ಯಾವಾಗ ದೇವರ ನೆಟ್ವರ್ಕ್ ಅಲ್ಲಿ ನೀನು ಜೀವಿಸ್ತೀಯೋ ಅಲ್ಲಿವರೆಗೂ ನಿನಗೆ ಮಾರ್ಗದರ್ಶನ ಇರ್ತದೆ, ಅಲ್ಲಿವರೆಗೂ ನಿನ್ನ ನಡೆಸುವಿಕೆ ಇರ್ತದೆ. ಹಲ್ಲೆಲೂಯ. ದಾವೀದನ ತನ್ನ ತಪ್ಪನ್ನು ತಿದ್ದುಕೊಂಡು ಇವಾಗ ನಾನು ಯಾರ ಸಜೆಷನ್ ಕೇಳಂಗಿಲ್ಲ, ಯಾರ ಕಡೆನೂ ಹೋಗಿ ಕೌನ್ಸಿಲಿಂಗ್ ಕೇಳಂಗಿಲ್ಲ. ಬೈಬಲ್ ಹೇಳ್ತದೆ, ಹಿ ಕನ್ಸಲ್ಟೆಡ್ ಟು ಗಾಡ್. ಕನ್ಸಲ್ಟೇಷನ್ ಅಂದ್ರೆ ನಮ್ಮ ದೇಹದಲ್ಲಿ ಏನಾದರೂ ಆದ್ರೆ ನಾವು ಏನ್ ಮಾಡ್ತೇವೆ, ಸ್ಟಾರ್ಟಿಂಗ್ ಅಲ್ಲಿ ಪ್ಯಾರಾಸಿಟಮಾಲ್ ತಗೋತೀವಿ, ನೆಗಡಿ ಗುಳಿಗೆ ತಗೋತೀವಿ. ಅದು ಆದ್ರೂ ಕಡಿಮೆ ಆಗ್ಲಿಲ್ಲ ಅಂದ್ರೆ ನಾವು ಯಾರ ಬಳಿಗೆ ಹೋಗ್ತೀವಿ? ಅವ್ರು ಏನಂತೇವೆ ನಾವು? ಕನ್ಸಲ್ಟೆಂಟ್ ಅಂತೇವೆ. ಯಾಕೆ? ನಮಗೆ ಏನ್ ತಪ್ಪಾಗಿದೆ ಅಂತ ಅವರೇ ಹೇಳ್ತಾರೆ, ನಮಗೇನು ತಗೊಂಡ್ರೆ ಕಡಿಮೆ ಆಗ್ತದೆ ಅಂತ ಅವರೇ ಹೇಳ್ತಾರೆ. ಯಾಕಂದ್ರೆ ಅದ್ರ ಕುರಿತಾಗಿ ಅವ್ರು ಏನ್ ಮಾಡಿದ್ದಾರೆ? ಡಿಗ್ರಿ ಮಾಡಿದ್ದಾರೆ, ಅದ್ರ ಕುರಿತಾಗಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಪ್ರಾಕ್ಟಿಕಲ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಸೊ ನಾವು ಎಷ್ಟೇ ಮೆಡಿಕಲ್ ಅಲ್ಲಿ ಹೋಗಿ ತಗೊಂಡ್ರು ಕೂಡ ಎಲ್ಲಿವರೆಗೂ ಕೆಲವರಿಗೆ ಡಾಕ್ಟರ್ ಬಳಿ ಹೋಗಂಗಿಲ್ಲ, ಅಲ್ಲಿವರೆಗೂ ಕಡಿಮೆ ಆಗಂಗಿಲ್ಲ. ಹಾಗೆ ದಾವಿದನ್ ಈ ಕನ್ಸಲ್ಟೆಡ್ ಟು ಗಾಡ್, ದೇವ್ರ ಹತ್ರ ಹೋಗಿ ಅವನು ಕೌನ್ಸಿಲಿಂಗ್ ತಗೋತಾ ಇದ್ದಾನೆ, ದೇವ್ರ ಹತ್ರ ಹೋಗಿ ಇನ್ಸ್ಟ್ರಕ್ಷನ್ ತಗೋತಾ ಇದ್ದಾನೆ, ದೇವ್ರ ಹತ್ರ ಹೋಗಿ ಕೇಳಿಕೊಳ್ತಾ ಇದ್ದಾನೆ. ಹಲ್ಲೆಲೂಯ. ಏನ್ ಕೇಳ್ಕೊತಾ ಇದ್ದಾನೆ? ದೇವ್ರೇ ನಾನು ಹೋಗ್ಲಾ? ಹಲ್ಲೆಲೂಯ. ಈಗ ನನ್ನ ಬಲದಿಂದ ಹೋದ್ರೆ ಎಲ್ಲಿ ಹೋಗ್ಬೇಕು? ಅವನು ಯಾರು ತಗೊಂಡು ಹೋಗ್ಯಾರಂತ ಗೊತ್ತಿಲ್ಲ ಅವನಿಗೆ, ಯಾರಿಗೆ ಕೇಳಿದ್ರೆ ಯಾರು ಹೇಳ್ತಾರಂತ ಗೊತ್ತಿಲ್ಲ ಅವನಿಗೆ. ನನ್ನ ಎನರ್ಜಿ ನಾನು ಇವಾಗ ಆಲ್ರೆಡಿ 10 ಏನಾಗಿದೆ? ಎನರ್ಜಿ ಹೋಗಿದೆ, ಎನರ್ಜಿನೇ ಇಲ್ಲ ಆಳಕ್ಕೆ ಇವಾಗ. ಅಂಥದ್ರಲ್ಲಿ ಸಿಟ್ಟು, ಭಯಂಕರ ಎಮೋಷನಲ್ ಇಂದ ಕೆಲವೊಂದು ಟೈಮಲ್ಲಿ ನಮಗೆ ಆ ರೀತಿಯಾಗಿ ಮಾಡ್ತೇವಲ್ಲ. ದೇವರಿಗೆ ಚರ್ಚ್ಗೆ ಹೋಗೋದಪ್ಪ, ಇಮ್ಯಾಜಿನ್ ಮಾಡ್ರಿ, ಹೋಗತ್ತಾನ ನಿಮ್ಮ ಮನೆಗಳೆಲ್ಲ ಮೆಟ್ಯಾಶ್ ಆಗಿದ್ರೆ. ಹಂಗೆ ಆಗಂಗಿಲ್ಲ, ಆಮೇಲೆ ಅನ್ಬೇಡ್ರಿ, ಸುಮ್ಮನೆ ಇಮ್ಯಾಜಿನ್ ಮಾಡ್ರಿ, ಇಲ್ಲಿ ಕೂತಿದ್ದೀರಿ, ವಾಕ್ಯ ಕೇಳ್ತಾ ಇದ್ರಿ, ಮನೆಗೆ ಹೋಗತ್ತನ ಎಲ್ಲಿ ಮನೆ? ಹಲ್ಲೆಲೂಯ. ಕಟ್ಟೆ ಯಾವಾಗ? ನೆಕ್ಸ್ಟ್ ಸಂಡೇ ಅಂತ. ಹಲ್ಲೆಲೂಯ. ಬಟ್ ದಾವೀದನಿಗೆ ಗೊತ್ತಿತ್ತದು, ದೇವರು ಇದನ್ನು ಸುಮ್ಮನೆ ಬರ ಮಾಡಿಲ್ಲ, ಇದು ನನ್ನ ಮಿಸ್ಟೇಕ್ ಇದೆ ಅಂತ ಹೇಳಿ ಅವನಿಗೆ ನೆಕ್ಸ್ಟ್ ವಚನದಲ್ಲಿ ಕೇಳ್ತಾ ಇದ್ದಾನೆ, ದೇವರೇ ನಾನು ಹೋಗ್ಲಾ ಅಂತ ಹೇಳಿ. ಹಲ್ಲೆಲೂಯ. ಎಲ್ಲಿಗೆ ಹೋಗ್ಲಿ ಅಂತ ಕೇಳ್ತಾ ಇಲ್ಲ ದೇವರಿಗೆ. ದೇವರು ಹೋಗ್ಲಾ ಅಂತ ಕೇಳಿದ್ರೆ ಗೊತ್ತು ದೇವ್ರನಿಗೆ ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳಿ. ಹಲ್ಲೆಲೂಯ. ನಮ್ಮ ಕಷ್ಟ ನಷ್ಟಗಳು ಕೆಲವೊಂದು ಟೈಮಲ್ಲಿ ಏನಾಗ್ತದೆ ಅಂತಂದ್ರೆ, ಬಿಕಾಸ್ ಆಫ್ ಅವರ್ ಇಗ್ನೋರೆನ್ಸ್, ನಮ್ಮ ತಪ್ಪಾದ ಡಿಸಿಷನ್ಗಳು, ನಮ್ಮ ಆತುರತೆಯ ಡಿಸಿಷನ್ಗಳು, ನಾವು ಹೇಸ್ಟ್ ಅಂತ ಅಂದ್ರೆ ಆತುರತೆಯಲ್ಲಿ ಏನಂತಂದ್ರೆ ಮಾಡ್ತೇವೆ ಆ ತಪ್ಪಾದ ನಿರ್ಧಾರಗಳು. ಎಲ್ಲಿವರೆಗೂ ನಾವು ದೇವರ ಚಿತ್ತದಲ್ಲಿ ಇರ್ತೇವೋ
ಅಲ್ಲಿವರೆಗೂ ಏನು ಲಾಸ್ ಇರಲ್ಲ. ಯಾವಾಗ ದೇವರ ಚಿತ್ತದ ಹೊರಗಡೆ ಬರ್ತೇವೋ ಅವಾಗ ಲಾಸ್ ಆಗಿ ಸ್ಟಾರ್ಟ್ ಆಗ್ತದೆ. ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಎಲ್ಲಿವರೆಗೂ ನನ್ನ ಬಲದಿಂದ ನನ್ನ ಇದರಲ್ಲಿ ಹಾಕಿ ಇನ್ವೆಸ್ಟ್ಮೆಂಟ್, ಇದರಲ್ಲಿ ಹಾಕಿ ಇದು ಮಾಡು ಅದು ಮಾಡು, ಅವ್ರ ಮಾತು ಅವರು ಮಾಡ್ಲತ್ತಾರ ನಾನು ಮಾಡಿ, ಅವಾಗ ಲಾಸ್. ಅಲ್ಲೂ ಅದಕ್ಕೆ ಅವಾಗ ಒಂದ್ಸಲ ಟಪ್ ಅಂತ ಏಟ ಕೊಟ್ಟಿದ್ರು ದೇವರು ಅವಾಗ. ಅದು ಇನ್ನೂ ನೆನಪಿದೆ. ಒಂದ್ಸಲ ಕಾರ್ ಆಕ್ಸಿಡೆಂಟ್ ಆಯಿತು, ಲಾಸ್ ಅವಾಗ್ನು. ಅಲ್ಲೂ ಯಾಕೆ ನನ್ನ ಬಲ ನನ್ನ ಜ್ಞಾನದಿಂದ ಮಾಡೋಕ್ಕೆ ನಾನು ಹೋದಾಗ ಯಾವಾಗಲೂ ನಾನು ಲಾಸನ್ನು ಬರ ಮಾಡ್ಕೋತೇನೆ. ಯಾವಾಗ ದೇವರ ಫೇವರಲ್ಲಿ ಅದು ಇರ್ತದೋ ಅದು ಲಾಸ್ ಆಗುವುದನ್ನು ದೇವರೇ ತಪ್ಪಿಸ್ತಾರೆ. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ದೇವರ ಚಿತ್ತದಲ್ಲಿ ಇರುವುದು ಬಹಳ ಪ್ರಾಮುಖ್ಯ, ದೇವರ ಅನುಗುಣವಾಗಿ ನಡೆಯುವುದು ಬಹಳ ಪ್ರಾಮುಖ್ಯ. ನೋಡ್ರಿ ನೆಕ್ಸ್ಟ್ ವಚನದಲ್ಲಿ ಕೇಳ್ತಾ ಇದ್ದಾನೆ ದಾವೀದನು ಏನಂದ್ರೆ 8ನೇ ವಚನದಲ್ಲಿ, ಆಗ ದಾವೀದನು ಯೆಹೋವನನ್ನು, ನಾನು ಆ ಗುಂಪನ್ನು ಹಿಂದಟ್ಟಬಹುದು, ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು, ದೇವರು, ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲರನ್ನು ಬಿಡಿಸಿಕೊಂಡು ಬರುವಿ ಎಂದು ಉತ್ತರ ಕೊಟ್ಟನು. ಹಾಲೆಲೂಯ, ಹಾಲೆಲೂಯ. ದೇವರು ಹೇಳ್ತಾ ಇದ್ದಾರೆ, ಹಿಂದಟ್ಟು ನೀ, ಹಾಲೆಲೂಯ, ಯು ವಿಲ್ ರಿಕವರ್ ಆಲ್ ವಿತೌಟ್ ಫೇಲ್. ಇಂಗ್ಲಿಷ್ನಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಏನಂದ್ರೆ ಯು ವಿಲ್ ರಿಕವರ್ ಆಲ್. ನೀನು ಏನೆಲ್ಲ ಕಳೆದುಕೊಂಡಿದ್ದೀಯಲ್ಲ, ನೀನು ಎಲ್ಲವನ್ನು ತಿರುಗಿ ಪಡೆದುಕೊಳ್ತಿ, ಹಿಂದಟ್ಟು ಅಂತ ಹೇಳ್ತಾ ಇದ್ದಾರೆ ದೇವರು. ಹಾಲೆಲೂಯ, ಹಾಲೆಲೂಯ. ನೋಡ್ರಿ ದೇವರು ಎಷ್ಟು ಒಳ್ಳೆಯ ದೇವರಾಗಿದ್ದಾನೆ. ದಾವೀದನ ಅಷ್ಟೆಲ್ಲ ಮಿಸ್ಟೇಕ್ ಮಾಡಿದ್ರು ಕೂಡ ದೇವರು ದಾವೀದನ ಬಂದು ದೇವರಿಗೆ ಮಾರ್ಗದರ್ಶನ ಕೇಳ್ತಾ ಇದ್ದಾರೆ. ಕೇಳುವಾಗ ದೇವರಿಗೆ ನಾನು ಹೋಗ್ಲಾ ಅಂತಂದ್ರೆ ಏನ್ ಹೇಳ್ತಾ ಇದ್ದಾರೆ, ಹೋಗು, ಹಿಂದಟ್ಟು, ನೀನು ಎಲ್ಲವನ್ನು ತಿರುಗಿ ಏನ್ ಮಾಡ್ತಿ, ಪಡೆದುಕೊಳ್ತಿ ಎಂಬುದಾಗಿ. ಹಲ್ಲೆಲೂಯ. ಪರ್ಸೂ ದೆಮ್, ಅದರ ಹಿಂದೆ ರನ್ ಆಫ್ಟರ್. ಹಲ್ಲೆಲೂಯ. ಇವತ್ತು ನಿಮ್ಮಲ್ಲಿ ಆ ಒಂದು ದೃಢತೆ ಬರಬೇಕೇನಂದ್ರೆ, ನಾನು ಏನೆಲ್ಲ ಕಳೆದುಕೊಂಡಿದ್ದೇನೆ, ಸೈತಾನನ ಏನೆಲ್ಲ ಕದ್ದುಕೊಂಡು ಹೋಗಿದ್ದಾನೆ, ಅದೆಲ್ಲ ನಾನು ತಿರುಗಿ ಪಡೆದುಕೊಳ್ತೇನೆ ಎಂಬುದಾಗಿ ಒಂದು ಛಲ ನಮ್ಮಲ್ಲಿ ಬರುವುದಾದರೆ ನಮಗೆ ದೇವರು ಮಾರ್ಗದರ್ಶನ ಮಾಡ್ತಾರೆ. ಹಲ್ಲೆಲೂಯ. ನಾವು ಸುಮ್ಮನೆ ಹೋಗ್ಲಿ ಬಿಡು ಹಾಗಂಗಿಲ್ಲ, ಬಿಟ್ಬಿಟ್ರೆ ಅದು ಸಿಗಂಗಿಲ್ಲ. ದಾವೀದನು ಹೇಳ್ತಾ ಇದ್ದಾನೆ, ನಾನು ಹೋಗ್ಲಾ ದೇವ್ರೆ? ದೇವ್ರು ಹೇಳ್ತಾ ಇದ್ದಾರೆ, ಹಿಂದಟ್ಟು, ಅದು ನಿನಗೆ ಸಿಕ್ಕುವುದು, ನೀನು ಎಲ್ಲರನ್ನು ಬಿಡಿಸಿಕೊಂಡು ಬರುವಿ. ಹಾಲೆಲೂಯ, ಹಾಲೆಲೂಯ. ಯು ವಿಲ್ ರಿಕವರ್ ಆಲ್ ವಿತೌಟ್ ಫೇಲ್. ಅವ್ರು ಏನೆಲ್ಲ ತೆಗೆದುಕೊಂಡಿದ್ದಾರೆ ನೀನು ಎಲ್ಲವೂ ತಿರುಗಿ ಪಡೆದುಕೊಳ್ತಿ. ಬಟ್ ಹೋಗ್ಬೇಕೆಲ್ಲಿ? ಹಾಲೆಲೂಯ, ಹೋಗ್ಬೇಕೆಲ್ಲಿ? ಇನ್ಸ್ಟ್ರಕ್ಷನ್ ತಗೋತಾ ಇದ್ದೇನೆ, ನಾನು ನಿನ್ನ ಜೊತೆಗಿದ್ದೇನೆ, ಹೋಗು ಅಂತ ಹೇಳಿದಾಗ ಅಲ್ಲಿ ಒಂದು ನಂಬಿಕೆ ಹೆಜ್ಜೆ ನೀಡ್ತಾ ಇದ್ದೇನೆ. ಹೇಳ್ರಿ, ನಂಬಿಕೆ ಹೆಜ್ಜೆ, ನಂಬಿಕೆ ಹೆಜ್ಜೆ. ಹಾಲೆಲೂಯ, ಹಾಲೆಲೂಯ. ಆ ನಂಬಿಕೆ ಹೆಜ್ಜೆಯನ್ನಿಟ್ಟು ಆತನು ಹೋಗ್ತಾ ಇದ್ದಾನೆ. ಯಾವ ರೀತಿ ದೇವರಿಗೆ, ಅಬ್ರಹಾಮನಿಗೆ ದೇವರು ಕರೆದರು, ಅಬ್ರಹಾಮನೇ, ನಿನ್ನ ದೇಶ, ನಿನ್ನ ಬಂಧು ಬಳಗ, ನಿನ್ನ ತಂದೆ ತಾಯಿ ಮನೆಯನ್ನು ಬಿಟ್ಟು ಬಾ ಅಂತ ಹೇಳಿದಾಗ ಅವನು ಎಲ್ಲಿಗೂ ಹೋಗ್ಬೇಕು ಅಂತ ಗೊತ್ತಿಲ್ಲದೇನೆ ಅವನು ಪ್ರಯಾಣ ಬೆಳೆಸಿದ ಅಂತ ಹೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ನೀವು ಗೂಗಲಲ್ಲಿ ಹಾಕಿದಾಗ ನಿಮಗೆ ಡೈರೆಕ್ಟ್ ಹಿಂಗ ಇಲ್ಲಿಂದ ಜಗತ್ ಸರ್ಕಲ್ ಅಂತಂದ್ರೆ ಹಿಂಗ ಒಯ್ದಂಗೆ ಇರ್ತದೆ. ಅದು ಏನ್ ಮಾಡ್ತಾರೆ ಗೂಗಲ್? ಲೆಫ್ಟ್ ತಗೋ, ರೈಟ್ ತಗೋ, ಲೆಫ್ಟ್ ತಗೋ, ರೈಟ್ ತಗೋ, ಆ ಡೆಸ್ಟಿನಿಗೆ ರೀಚ್ ಮಾಡಿಸ್ತದೆ. ಹಾಗೆ ದಾವೀದನು ನಂಬಿಕೆಯಿಂದ ಒಂದು ಹೆಜ್ಜೆ ಇಡ್ತಾ ಇದ್ದಾನೆ. ಹೆಜ್ಜೆ ಇಡುವಾಗ ದೇವರು ನೋಡ್ರಿ ಹೇಗೆ ನಮಗೆ ನಾವು ಏನೆಲ್ಲ ಕಳೆದುಕೊಂಡಿದ್ದೇವೋ, ಏನೆಲ್ಲ ನಾವು ಪಡೆದುಕೊಳ್ಬೇಕಾಗಿದೆಯೋ ಅದಕ್ಕೆ ಹೇಗೆ ಮಾರ್ಗದರ್ಶನ ಮಾಡ್ತಾರೆ. ದೇವರ ಇನ್ಸ್ಟ್ರಕ್ಷನ್ ಕೇಳುವುದು ಬಹಳ ಮುಖ್ಯ. ದೇವರ ಕೌನ್ಸಿಲಿಂಗ್ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ದೇವರ ಕೌನ್ಸಿಲಿಂಗ್ ಇಲ್ಲದೆ ನಾವು ನಮ್ಮ ಜೀವಿತದಲ್ಲಿ ಏನೆಲ್ಲ ಕಳೆದುಕೊಂಡಿದ್ದೇವೋ ಅದು ಪಡೆದುಕೊಳ್ಳಕ್ಕೆ ಆಗಂಗಿಲ್ಲ. ಹಲ್ಲೆಲೂಯ. ಅಲ್ಲಿ ಹೇಳ್ತದೆ ದೇವರ ವಾಕ್ಯದಲ್ಲಿ ಏನಂತಂದ್ರೆ, ಅವರು 600 ಸೈನಿಕರ ಸಮೇತ ಅವರು ಹೋಗ್ತಾ ಇದ್ದಾರೆ. ಆದರೆ 200 ಸೈನಿಕರು ಅವರು ಆಯಾಸಗೊಂಡದ್ದರಿಂದ ಅವರು ಅಲ್ಲೇ ನಿಂತು ಬಿಡ್ತಾ ಇದ್ದಾರೆ. ಬೈಬಲ್ ಹೇಳ್ತದೆ ಏನಂತಂದ್ರೆ 11ನೇ ವಚನದಲ್ಲಿ ನೋಡ್ರಿ, ಅವನ ಜನರು ಅಡವಿಯಲ್ಲಿ ಒಬ್ಬ ಐಗುಪ್ತನು ಬಿದ್ದುದನ್ನು ಕಂಡು ಅವನನ್ನು ದಾವೀದನ ಬಳಿಗೆ ತಂದು ಅವನಿಗೆ ರೊಟ್ಟಿ ತಿನ್ನಿಸಿ ನೀರು ಕುಡಿಸಿ ಅಂಜೂರದ ಹಣ್ಣಿನ ಉಡಿಯನ್ನು 2 ದ್ರಾಕ್ಷೆ ಗೊಂಚಲನ್ನು ಕೊಟ್ಟರು. ಅಲ್ಲಿ ಒಬ್ಬ ವ್ಯಕ್ತಿ ಸಿಗ್ತಾನೆ ಅಡವಿಯಲ್ಲಿ. ಆ ವ್ಯಕ್ತಿ ಯಾರು ಅಂತಂದ್ರೆ, ಅವನು 3 ದಿವಸದಿಂದ ಊಟ ಮಾಡಿಲ್ಲ, 3 ದಿವಸದಿಂದ ನೀರು ಕುಡ್ದಿಲ್ಲ. ಅವನು ಯಾರು ಗೊತ್ತಾ? ಈ ಎಲ್ಲಾ ದಾವೀದನು ಎಲ್ಲಾ ಜನರನ್ನು ಹೊತ್ತುಕೊಂಡು ಹೋಗಿದ್ರಲ್ಲ, ಅದರಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿ ಉಳ್ಕೊಂಡ್ಬಿಡ್ತಾನವ. ಅವನಿಗೆ ಅವರು ಒಯ್ಯಂಗಿಲ್ಲ. ಅವರು ಯಾಕೆ? ಇವನು ಅನಾರೋಗ್ಯದಲ್ಲಿದ್ದಾನೆ, ಇವನು ಈ ನನ್ನ ಮಗ ಇಲ್ಲೇ ಇರಲಿ, ನನ್ನ ಜೊತೆಗೆ ಬರಂಗಿಲ್ಲ ಅಂತ ಹೇಳಿ ಬಿಟ್ಟು ಬಿಡ್ತಾನೆ ನಾವು. ಹಲ್ಲೆಲೂಯ. ಕೇಳಿಸ್ಕೊಳ್ರಿ,
ಸೈತಾನನು, ಕಳ್ಳನು ಎಷ್ಟೇ ತನ್ನ ಚಾಣಕ್ಷೆಯಿಂದ ಕದ್ರೂ ಕೂಡ ಒಂದು ಸುಳುವನ್ನು ಬಿಟ್ಟು ಹೋಗ್ತಾನೆ. ಹೌದಾ ಇಲ್ಲ? ಎಷ್ಟೇ ಅವನು ಬುದ್ಧಿ ಓಡಿಸಿ ಕಳ್ಳತನ ಮಾಡಲಿ, ಅವನು ಒಂದು ಕ್ಲೂ ಬಿಟ್ಟು ಹೋಗಿರ್ತಾನೆ. ಇಲ್ಲಿ ಅಬಲೇಕರು ಕೂಡ ಹಂಗೆ ಮಾಡಿದರು. ಒಬ್ಬನನ್ನು ಬಿಟ್ಟು ಹೋಗ್ಬಿಟ್ಟಿದ್ದೀವಿ, ಅವನು ಬೇಡ, ವೇಸ್ಟ್ ಅಂತ ಹೇಳಿ. ಆ ವೇಸ್ಟ್ ಬಾಡಿಯನ್ನೇ ದೇವರು ಯೂಸ್ ಮಾಡಿ ದಾವೀದನಿಗೆ ಮಾರ್ಗದರ್ಶನ ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಜೀವಿತದಲ್ಲಿ ಇದು ಹೆಂಗ್ ವೇಸ್ಟ್ ಆಗ್ತಾ ಇದೆಯೋ, ಹೆಂಗ್ ಲಾಸ್ ಆಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ ನಿನಗೆ ಅಂತಂದ್ರೆ ಪ್ರಾರ್ಥನೆ ಮಾಡು. ಆ ಎನಿಮಿಯ ಕ್ಲೂ ನಿನಗೆ ದೇವರು ತೋರಿಸ್ಲಿ ಅಂತ ಹೇಳಿ. ಲೆಟ್ ದ ಎನಿಮಿ ಬಿ ಎಕ್ಸ್ಪೋಸ್ಡ್. ಹಲ್ಲೆಲೂಯ. ಯಾವಾಗ ಎನಿಮಿ ಎಕ್ಸ್ಪೋಸ್ ಆಗ್ತಾನೋ ಅವಾಗ ನಮಗೆ ಹೊಡಕ್ಕೆ ಏನ್ ಸಿಗ್ತದೆ? ಹಲ್ಲೆಲೂಯ. ಅದಕ್ಕೆ ದೆವ್ವಗಳು ಒಳಗಡೆ ಇದ್ದಾಗ ಹೊರಗಡೆ ಬರಕ್ಕೆ ಏನ್ ಮಾಡ್ತಾವ? ಅವು ಸುಮ್ಮಿರ್ತಾವ. ಎಲ್ಲೇ ನಾನು ಬಾಯಿ ತೆಗೆದ್ರೆ ನನ್ನ ಮಗ ಹೊಡೆದು ಕಳಿಸ್ಬಿಡ್ತಾನೆ ಅಂತೇಳಿ ಒಂದೊಂದ್ಸಲ ಸುಮ್ಮನೆ ಹೇಳ್ತಿರ್ತಾವ. ಮೊನ್ನೆ ಸಿರಿಸಿಗೆಯಲ್ಲಿ ಕೂಡ ಹಂಗೆ ಆಯಿತು. ಅಲ್ಲಿ ಪ್ರೇಯರ್ ಮಾಡಿದ್ವಿ, ಪ್ರೇಯರ್ ಸುಮ್ಮ ಹೋಯ್ತು. ಮತ್ತೆ ಮನೆ ಕರೆದ್ರು, ಮನೆ ಬರ್ರಿ ಅಂತ ಹೇಳಿದ್ರು. ಮನೆ ಅಲ್ಲೂ ಅವಾಗೆ ಇಲ್ಲೂ ಬಂದ್ರಿ ನೀವು, ನನಗ ಅಪ್ಪೋ ಇಲ್ಲೂ ಬಂದ್ರಿ. ಡೆವಿಲ್ ಡಸ್ ನಾಟ್ ವಾಂಟ್ ಟು ಬಿ ಎಕ್ಸ್ಪೋಸ್ಡ್. ಸೈತಾನು ತನ್ನಂತಾನು ಎಕ್ಸ್ಪೋಸ್ ಆಗ್ಬಾರ್ದು, ಹಿಡನಲ್ಲೇ ಕೆಲಸ ಮಾಡ್ಬೇಕಂತ ಬಯಸ್ತಾನೆ. ಆದ್ರೆ ನಮ್ಮ ದೇವರು ಆತನಿಗೆ ಎಕ್ಸ್ಪೋಸ್ ಮಾಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇವರು ಆಯಾಸಗೊಂಡಿದ್ದಾರೆ, ದಾವೀದನವರೇ ಆಯಾಸಗೊಂಡಿದ್ದಾರೆ. ಬಟ್ ದಾವೀದನ ಹೃದಯ ನೋಡ್ರಿ, ಅವನಿಗೆ ಊಟ ಕೊಡ್ತಾ ಇದ್ದಾರೆ, ಅವನಿಗೆ ಜ್ಯೂಸ್ ಕೊಡ್ತಾ ಇದ್ದಾರೆ, ನೀರು ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ನಿಮ್ಮ ಕಷ್ಟ ನಷ್ಟದಲ್ಲಿ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡುವಾಗ ದೇವರು ನಿಮಗೆ ರೆಸ್ಟೋರ್ ಮಾಡ್ತಾನೆ. ಹಲ್ಲೆಲೂಯ. ನಾವು ಅನ್ಕೋತೇವೆ ನನ್ನ ಹತ್ರನೇ ಇಲ್ಲ, ನಿನಗೇನು ಕೊಡ್ಲಿ? ಹಲ್ಲೆಲೂಯ. ಅದು ದೇವರೇ ನಿನಗೆ ಬರ ಮಾಡಿದ್ದಾನೆ. ದೇವರೇ ನಿನ್ನ ನೀಡನ್ನು ಫುಲ್ಫಿಲ್ ಮಾಡಿದಕ್ಕೆ ಒಬ್ಬ ಬಲಹೀನನನ್ನು, ಒಬ್ಬ ಅವಶ್ಯಕತೆ ಉಳ್ಳವನನ್ನು ಕಳಿಸಿದ್ದಾನೆ. ನೀನು ಅವನಿಗೆ ಸಹಾಯ ಮಾಡುವುದಾದರೆ ನಿನ್ನ ಅವಶ್ಯಕತೆಗಳು ದೇವರು ಪರಿಪೂರ್ಣ ಮಾಡ್ತಾರೆ. ಹಲ್ಲೆಲೂಯ. ದಾವೀದನು ಹೇಳ್ತಾ ಇದ್ದಾನೆ, ಅಲ್ಲಿ ಅವರಿಗೆ ಊಟ ಕೊಡ್ತಾ ಇದ್ದಾರೆ, ಎಲ್ಲ ಕೊಡ್ತಾ ಇದ್ದಾರೆ ಅವನಿಗೆ. ನಮಗೆ ಅವ್ರು ಎಲ್ಲಿದ್ದಾರ ಅಂತ ತೋರಿಸ್ತೀಯಾ? ನಮಗೆ ಎಲ್ಲಿದ್ದಾರ ಅಂತ ಅವ್ರಿಗೆ ಹೇಳ್ತೀಯಾ? ಅವ್ರು ಹೇಳ್ತಾ ಇದ್ದಾನೆ, ನನಗೆ ನೀವು ಕೊಲ್ಲಿಲ್ಲ ಅಂತಂದ್ರೆ ನಾನು ಹೇಳ್ತೀನಿ ಅಂತ ಹೇಳಿ. ಹಾಗೆ ಆ ವ್ಯಕ್ತಿ ಏನ್ ಮಾಡ್ತಾನೆ? ಅವರನ್ನು ದಾರಿ ತೋರಿಸ್ತಾನೆ. ನೋಡ್ರಿ, 17ನೇ ವಚನದಿಂದ ಅಲ್ಲಿ ನಾವು ನೋಡ್ತೇವೆ. 17ನೇ ವಚನ. ದಾವೀದನು ಮರುದಿನ ಹೊತ್ತಾರೆಯಿಂದ ಸೂರ್ಯಾಸ್ತಮವಾಗುವವರೆಗೂ ಅವರನ್ನು ಸಂಹರಿಸಿದನು. ಒಂಟೆಗಳನ್ನು ಹತ್ತಿ ಓಡಿ ಹೋದ 400 ಮಂದಿ ಪ್ರಾಯಸ್ಥರ ಹೊರತು ಬೇರೆ ಯಾರೂ ತಪ್ಪಿಸಿಕೊಳ್ಳಲಿಲ್ಲ. ಹಲ್ಲೆಲೂಯ. ಅಂದ್ರೆ ದಾವೀದನು ಇವತ್ತು ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ ಯುದ್ಧ ಆಡುವುದಕ್ಕಾಗಿ ನಾಳೆ ಸಾಯಂಕಾಲವರೆಗೂ ಯುದ್ಧ ಆಡ್ತಾ ಇದ್ದಂತೆ. ಅವನಿಗೆ ಬಲ ಎಲ್ಲಿಂದ ಬಂತು? ಹತ್ತು ಆಯಾಸಗೊಂಡಿದ್ದಾನೆ. ಅಲ್ಲಿ ಪ್ರಯಾಸ ಮಾಡಕ್ಕೆ 200 ಜನ ನಮಗೆ ಆಗ್ತಾ ಇಲ್ಲ ಅಂತ ನಿಂತರು. ಬಟ್ ದಾವೀದನು ಎಲ್ಲಿ ಬಲಗೊಂಡಿದ್ದಾತನು? ದೇವರ ಸನ್ನಿಧಾನದಲ್ಲಿ. ಹಲ್ಲೆಲೂಯ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನನ್ನ ಬಲ ನನ್ನ ಶಕ್ತಿಯಿಂದ ನಾವು ನಮ್ಮ ಜೀವನ ಮಾಡಕ್ಕೆ ಸಾಧ್ಯ ಇಲ್ಲ. ದಾವೀದನು ಯೆಹೋವನಲ್ಲಿ ಬಲಗೊಳ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ನಮ್ಮ ಶರೀರ ಬಲವನ್ನು ಉಪಯೋಗ ಮಾಡ್ತೇವೆ. ಅದಕ್ಕೆ ಕೆಲವರಿಗೆ ಅರ್ಧ ತಾಸು ನಿಂತ್ಕೊಂಡು ಆರಾಧನೆ ಮಾಡೋಕ್ಕಾಗಂಗಿಲ್ಲ, ಕೂತು ಬಿಡ್ತಾರೆ. ಯಾಕೆ? ಒಳಗಡೆ ಬಲ ಇಲ್ಲ. ಒಳಗಡೆ ಬಲ ಇತ್ತು ಅಂತಂದ್ರೆ ನೀವು ನನಗೆ ಸಾಯಂಕಾಲ ತನಕ ಪ್ರೀಚ್ ಮಾಡ್ರಿ ಅಂದ್ರೆ ಹಿಂಗೆ ನಿಂತು ಪ್ರೀಚ್ ಮಾಡ್ತೀನಿ, ಕೇಳೋರ್ ಬೇಕಷ್ಟೇ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಮನೆಯಿಂದ ಬರುವಾಗ ತಲೆ ಎಲ್ಲ ವಜ್ಜೆ ಆಗಿರ್ತದೆ, ಅಕ್ಷಿ ಆಗ್ತಿರ್ತದೆ, ಎಲ್ಲ ಆಗ್ತಿರ್ತದೆ. ಬಟ್ ಇಲ್ಲಿ ಬಂದ್ಮೇಲೆ ಫುಲ್ ಕಂಪ್ಲೀಟ್ ಚೇಂಜ್ ಆಗ್ಬಿಡ್ತದೆ. ಹಲ್ಲೆಲೂಯ. ಯಾವಾಗ ಒಳಗಡೆ ಬಲ ಇರ್ತದೋ, ನಿನ್ನ ಶರೀರ ಬಲಹೀನ ಆಗಿರ್ಲಿ, ಏನೇ ಆಗಿರ್ಲಿ, ನಿನ್ನ ಆತ್ಮೀಕವಾದ ಬಲ ನಿನ್ನ ಶರೀರವನ್ನು ಅದು ಹೆಚ್ಚಾಗಿ ದೇವರನ್ನು ಆರಾಧಿಸುವ ಹಾಗೆ ಮಾಡ್ತದೆ. ಹಲ್ಲೆಲೂಯ. ಇಲ್ಲಿ ದಾವೀದನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದಾನೆ, ಸಾಯಂಕಾಲದವರೆಗೂ ಏನ್ ಮಾಡ್ತಾ ಇದ್ದಾನೆ? ಯುದ್ಧ ಮಾಡ್ತಾ ಇದ್ದಾನೆ, ಯುದ್ಧ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಇವತ್ತು ನಿಮ್ಮ ಮಕ್ಕಳನ್ನು ಸೈತಾನನ್ನು ಕದ್ಕೊಂಡು ಹೋಗ್ತಾ ಇದ್ದಾನೆ, ನೀವು ಸುಮ್ಮನೆ ಅಳ್ಕೊಂತ ಕೂತಿದ್ದೀರಿ, ಕಣ್ಣೀರಾಗ್ತಾ ಇದ್ದೀರಿ. ಅವನು ಹತ್ತು ಎದ್ದು ಹೋರಾಟಕ್ಕೆ ಮಾಡ್ತಾ ಇದ್ದಾನೆ. ನನ್ನ ಮಗ ಮಾತು ಕೇಳ್ತಾ ಇಲ್ಲ, ನನ್ನ ಮಗಳು ಮಾತು ಕೇಳ್ತಾ ಇಲ್ಲ. ದೇವ್ರು ಹೇಳ್ತಾ ಇದ್ದಾನೆ, ನೀನು ಪ್ರಾರ್ಥನೆ ಮಾಡು. ಎಷ್ಟು ಪ್ರಾರ್ಥನೆ ಮಾಡ್ಬೇಕ್ರಿ? ಹಲ್ಲೆಲೂಯ. ಎನಿಮಿಯಿಂದ ಬಿಡುಗಡೆ ಆಗೋವರೆಗೂ ಪ್ರಾರ್ಥನೆ ಮಾಡ್ಬೇಕು. ಅವನು ಬೆಳಗ್ಗೆಯಿಂದ ನೆಕ್ಸ್ಟ್ ಡೇ ಸಾಯಂಕಾಲವರೆಗೂ ಹೋರಾಟ ಮಾಡ್ದ. ಯಾಕೆ? ಹೆಂಡತಿ ಮಕ್ಕಳು ಅವ್ರ ವಶದಲ್ಲಿದ್ದರು.
ಯಾವಾಗ ನಿನಗಿದ್ರ ಪ್ರಕಟಣೆ ಸಿಗುತ್ತದೆ, ನನ್ನ ಮಕ್ಕಳು ನರಕಕ್ಕೆ ಹೋಗ್ಬಾರ್ದು, ನನ್ನ ಕುಟುಂಬ ನರಕಕ್ಕೆ ಹೋಗ್ಬಾರ್ದು ಅನ್ನುವಂಥ ಆ ಪ್ರಕಟಣೆ, ಆ ಕೂಗು ಕೇಳಿಸ್ತದಲ್ಲ ನರಕದಿಂದ, ನೀನು ಎಡ ಬಿಡದೆ ನಿನ್ನ ಮಕ್ಕಳಿಗಾಗಿ, ನಿನ್ನ ಮನೆಯವರಿಗಾಗಿ, ನಿನ್ನ ಸಂಬಂಧಿಕರಿಗಾಗಿ ಹಗಲು ರಾತ್ರಿ ನೀನು ಪ್ರಾರ್ಥನೆ ಮಾಡುವವನಾಗಿರ್ತೆ. ಹಲ್ಲೆಲೂಯಾ. ನೀನು ಹೋದ್ರೂ ಹೋಗ್ಲೇ ಬಿಡು ಅಂತ ಆರಾಮಾಗಿ, ಹಾಳಾಗ್ಲಿ ಏನಾಗ್ಲಿ ಅಂತ ಆರಾಮಾಗಿ ಸುಮ್ಮನೆ ಹತ್ಕೋತ ಏನೋ ಬಂದು ಹಿಂಗೆ ಕೈ ಇಟ್ಟು ಮಾಡ್ರಿ ಆಗ್ತದೆ ಅಂತ ಇಲ್ಲ. ಇಲ್ಲಿ ದಾವೀದನು ಎನಿಮಿ ವೈರಿ ತೆಗೆದುಕೊಂಡು ಹೋಗಿದ್ದಾನೆ, ವರ್ಷದಲ್ಲಿ ತೆಗೆದುಕೊಂಡು ಹೋಗಿದ್ದಾನೆ, ಸಾಯಂಕಾಲದವರೆಗೂ ಅವನು ಹೋರಾಟ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ದಾವೀದನು 18ನೇ ವಚನದಲ್ಲಿ ಹೇಳ್ತದೆ, ದಾವೀದನು ತನ್ನ ಇಬ್ಬರ ಹೆಂಡತಿಯರನ್ನು ಅಮೇಲೆಕರು ಒಯ್ದಿದ್ದ ಎಲ್ಲಾ ಕೊಳ್ಳೆಯನ್ನು ಬಿಡಿಸಿಕೊಂಡನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಅರ್ಧ ಬಿಟ್ಟು ಅರ್ಧ ಹೋಗ್ಲಿಲ್ಲ. ಸಾಕಾಯ್ತಪ್ಪ, ಪ್ರಯಾಸ ಆಯ್ತು, ವಯಸ್ಸಾಗಿದೆ, ಸಾಯಿ ಮಗನೇನೆ ಇಲ್ಲೇ ಅಂತ ಹೋಗ್ಲಿಲ್ಲ. ಬೈಬಲ್ ಹೇಳುತ್ತೆ, ಅವರು ಮುದುಕರಿಗೂ ಚಿಕ್ಕವರಿಗೂ ಎಲ್ಲರಿಗೂ ಒಯ್ದಿದ್ದ ಅಮೇಲೆಕರು. ಬೈಬಲ್ ಹೇಳುತ್ತೆ, ಎಲ್ಲಾ ಕೊಳ್ಳೆಯನ್ನು ಏನ್ ಮಾಡ್ಕೊಂಡಂತೆ, ಬಿಡಿಸಿಕೊಂಡ. ಹಿ ರಿಕವರ್ಡ್ ಆಲ್. ಎಲ್ಲ ಆತನು ರಿಕವರ್ ಮಾಡಿದ. ಹಲ್ಲೆಲೂಯಾ. ನಿಮ್ ಜೀವಿತದ ಎಲ್ಲ ರಿಕವರ್ ಆಗ್ಬೇಕಾ? ರಿಕವರ್ ಆಗ್ಬೇಕಾ? ಫಾಲೋ ದ ಇನ್ಸ್ಟ್ರಕ್ಷನ್ ಆಫ್ ಗಾಡ್. ದೇವರ ಅಡ್ವೈಸ್ ಅನ್ನು ಫಾಲೋ ಮಾಡ್ರಿ. ಯಾವಾಗ ದೇವ್ರ ಇನ್ಸ್ಟ್ರಕ್ಷನ್ ಫಾಲೋ ಮಾಡಂಗಿಲ್ಲ, ನಾವು ಲಾಸ್ನಲ್ಲಿ ಹೋಗ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜ್ಞಾನೋಕ್ತಿಯಲ್ಲಿ ಬಹಳ ಚೆನ್ನಾಗಿದೆ ವಾಕ್ಯ. 5ನೇ ಅಧ್ಯಾಯದಲ್ಲಿ ಹೇಳ್ತದೆ, ಯೌವನಸ್ಥನು ಹೇಳ್ತಾನೆ, ಓ ನಾನು ನನ್ನ ಸದು ಉಪದೇಶಕರ ಮಾತನ್ನು ಎಷ್ಟೋ ತಾತ್ಸಾರ ಮಾಡಿದೆ, ನಾವು ಅವ್ರ ಮಾತನ್ನು ಕೇಳಲಿಲ್ಲ. ಹಲ್ಲೆಲೂಯಾ. ನಾವು ಇವತ್ತು ಯಾರು ಮಾತುಗಳನ್ನು ಕೇಳ್ತಾ ಇದ್ದೇವೆ ಜಾಸ್ತಿ? ಹಲ್ಲೆಲೂಯಾ. ದಾವೀದನ 400 ಜನ ಸಜೆಷನ್ ತಗೋಬೇಕಾಗಿತ್ತು. ಹೇಳಿ ಏನ್ ಮಾಡ್ಬೇಕು, ಹೇಳಿ ಏನ್ ಮಾಡ್ಬೋದು? ಯಾರು ಸಜೆಷನ್? ಓನ್ಲಿ ಆಪ್ಷನ್ ಈಗ ದೇವ್ರೇ. ಕೆಲವ್ರ ಪರಿಸ್ಥಿತಿ ಹಂಗಿದೆ ಇವಾಗ. ಹಲ್ಲೆಲೂಯಾ. ದೇವ್ರು ಬಿಟ್ರೆ ಬೇರೆ ಆಪ್ಷನೇ ಇಲ್ಲ. ಅದು ಗುಡ್ ಅದು. ಹಲ್ಲೆಲೂಯಾ. ನೀವು ದೇವರೆಲ್ಲ ಹಾತ್ಕೊಂಡಿರ್ತೀರಿ, ಬೇರೆ ಆಪ್ಷನ್ ಬಂತು ಅಂತಂದ್ರೆ ದೇವರನ್ನು ಪಕ್ಕಕ್ಕಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ದೇವ್ರು ಕೆಲವ್ರಿಗೆ ಬಿಡಂಗಿಲ್ಲ. ಹಂಗೆ, ನನ್ನ ಮಗನೇ ನೀನು ನನ್ನ ಮೇಲೆ ಹಾತ್ಕೊಂಡಿರ್ಬೇಕು, ನಿನಗೆ ನೀ ಎಲ್ಲೇ ಹೋದ್ರೆ ನಿನಗೆ ಲಾಸೇ ಮಾಡಿಸ್ತೀನಿ ಅಂತ ಹೇಳಿ. ಎಷ್ಟು ಬೇಗ ತಿಳ್ಕೊಂಡು ಬರ್ತೀವೋ ಅಷ್ಟು ನಮಗೆ ಎನರ್ಜಿ ಎಲ್ಲ ಇರ್ತದೆ. ಎಷ್ಟು ಓಡ್ತಾ ಇರ್ತೀವೋ ಅಷ್ಟು ನೀನು ಎಲ್ಲ ಆಗದಿರ್ಬೇಕು ಕೂಡ ಅದು ಲಾಸ್ 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 ಲಾಸ್. ಯಾಕೆ ಹಂಗಾಗ್ತದೆ ಅಂದರೆ, ದೇವರು ತನ್ನ ಆತ್ಮವನ್ನು ನಿನ್ನಲ್ಲಿ ಇಟ್ಟಿದ್ದಾರೆ, ದೇವರು ತನ್ನ ಅಭಿಷೇಕವನ್ನು ನಿನ್ನ ಮೇಲೆ ಇಟ್ಟಿದ್ದಾರೆ, ದೇವರು ನಿನಗಾಗಿ ತನ್ನ ಮಗನನ್ನು ಕೊಟ್ಟಿದ್ದಾನೆ. ನೀನು ಅಲಕ್ಷ್ಯ ಮಾಡಿ ಹೋಗ್ತಾ ಇದ್ರೆ ನಿನಗೆ ಲಾಸ್ ಅಲ್ಲೇ ಆಗ್ತದೆ. ಹಲ್ಲೆಲೂಯಾ. ಇದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ನೀವೇನೇ ಮಾಡಿದ್ರೆ ಲಾಸ್ ಆಗ್ತಾ ಇದೆಯಾ ಅಂದರೆ ನೀನು ದೇವ್ರ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ತಾ ಇಲ್ಲ. ನೀನು ಮನೆಯಲ್ಲಿ ಎಷ್ಟೋ ರೇಷನ್ ತಗೊಂಡ್ಬರ್ತೀಯ, ಅದು ವೇಸ್ಟ್ ಆಗ್ತಾ ಇದೆಯಾ? ಆ ವೇಸ್ಟ್ ಮಾಡುವಂತ ಆತ್ಮನು ಅಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ನಿನ್ನ ಹಣ ಬರ್ತಾ ಇದೆ, ಬಟ್ ಅದು ಎಲ್ಲಿ ಹೋಗ್ತಾ ಇದೆ, ಹೇಗೆ ಹೋಗ್ತಾ ಇದೆ, ಹೆಂಗ್ ಖರ್ಚಾಗ್ತಾ ಇದೆ ಗೊತ್ತಿಲ್ಲ. ನೀನು ವೇಸ್ಟ್ ಸ್ಪಿರಿಟ್ ಅದು ಕಾರ್ಯ ಮಾಡ್ತಾ ಇದೆ ನಿನ್ನ ಫ್ಯಾಮಿಲಿಯಲ್ಲಿ. ನೀನು ತರಕಾರಿ ಇವೆಲ್ಲ ಸಣ್ಣ ಸಣ್ಣ ವಿಷಯಗಳು ನಿಮಗೆ ಹೇಳ್ತಾ ಇದ್ದೀನಿ. ಈ ಸಣ್ಣ ಸಣ್ಣ ವಿಷಯದಲ್ಲೇ ನೀವು ಜಾಗೃತರಾದ್ರೆ ಆ ವೇಸ್ಟ್ ಆಗುವಂಥದ್ದು ನಿಲ್ಲುವಂಥದ್ದಾಗಿದೆ. ನೀವು ಎಷ್ಟೋ ತರಕಾರಿ ತಗೊಂಡ್ ಬರ್ತೀರಿ, ಬಟ್ 2-3 ದಿವಸದಲ್ಲಿ ಅರ್ಧಕ್ಕರ್ಧ ವೇಸ್ಟ್ ಆಗಿರ್ತದೆ. ಯಾಕೆ ಅಂತ ಗೊತ್ತಿಲ್ಲ. ವೇಸ್ಟ್. ಮನೆಯಲ್ಲಿ ಏನೇ ಸಾಮಾನು ತಗೊಂಡು ಬಂದ್ರು ಅದು ಸ್ವಲ್ಪ ದಿವಸದಲ್ಲಿ ಮುರಿದು ಬಿಡ್ತದೆ, ಏನೋ ಒಂದು ಹಾಳಾಗ್ತದೆ. ಅಂದ್ರೆ ಅದು ವೇಸ್ಟ್, ಲಾಸ್ಸಿನ ಆತ್ಮ ಕಾರ್ಯ ಮಾಡ್ತಾ ಇದೆ. ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಹಲ್ಲೆಲೂಯಾ. ಅದರ ಅರ್ಥ ಏನಂದ್ರೆ, ಯು ಆರ್ ನಾಟ್ ಫಾಲೋಯಿಂಗ್ ದ ಇನ್ಸ್ಟ್ರಕ್ಷನ್ ಆಫ್ ಗಾಡ್. ನೀನು ಅಡ್ವೈಸ್ ತಗೋತಾ ಇಲ್ಲ, ಕೌನ್ಸಿಲಿಂಗ್ ತಗೋತಾ ಇಲ್ಲ, ದೇವ್ರ ಕಡೆಯಿಂದ ಪ್ರಾರ್ಥನೆ ಮಾಡ್ತಾ ಇಲ್ಲ. ಈಗ ನಮ್ಮಿಬ್ಬರಿಗೆ ಒಂದು ಅಭ್ಯಾಸ, ಏನಾದ್ರೂ ದೊಡ್ಡ ಡಿಸಿಷನ್ ಮಾಡಬೇಕು ಅಂತಂದ್ರೆ ಒಂದು ಚೀಟಿ ಹಾಕ್ತಾರೆ, ಒಂದು ಟಾಸ್ ಹಾಕ್ತಾರೆ. ಪ್ರೇಯರ್ ಮಾಡಿ, 1 ಡೇ ಪ್ರೇಯರ್ ಮಾಡಿ, ಈ ಒಂದು ನಿರ್ಧಾರ ತಗೋಬೇಕಂದ್ರೆ ದೇವರೇ ಎಸ್ ಅಂದ್ರೆ ಇದಕ್ಕೆ ಹೋಗ್ತೀವಿ. ಅದು ಎಸ್ ಅಂತೂ ಬಂತು ಅಂದ್ರೆ ಯಾರು ಏನೇ ಹೇಳಿ ಅದು ನೋ ಅಂತ ನಾವು ಮತ್ತೆ ಮಾಡನೇ ಇಲ್ಲ. ದೇವ್ರು ಒಂದ್ಸಲ ನೋ ಅಂದ್ರೆ ಓಸು ಮಂದಿ ಎಸ್ ಅನ್ಲಿ, ಅದು ಮಾಡಕ್ ಚಾನ್ಸ್ ಇಲ್ಲ. ಹಲ್ಲೆಲೂಯಾ. ಸೊ ವಿ ಶುಡ್ ವೇಟ್. ಅದು ನಾವು ಕಾಯ್ಬೇಕು. ದಾವೀದನು ಕಾದ, ಅದಕ್ಕಾಗಿ ಎಲ್ಲವನ್ನು ಆತನ ಏನ್ ಮಾಡ್ದ? ಬಿಡಿಸಿಕೊಂಡ. ಇವತ್ತು ನಿಮ್ಮ ಮಕ್ಕಳು ನೀವು ಹೇಳ್ದಂಗೆ ಕೇಳ್ತಾ ಇಲ್ಲ, ಹೋಗಿ ಪ್ರಾರ್ಥನೆ ಮಾಡು. ಆ ಅಡಿಕ್ಷನ್ ಇಂದ ಬಿಡುಗಡೆ ಆಗುವುದಕ್ಕಾಗಿ ಪ್ರಾರ್ಥನೆ ಮಾಡು. ನಿನ್ನ ಲಾಸ್ ಆಗ್ತಾ ಇದೆಯಾ, ಹಣ ನಿಲ್ತಾ ಇಲ್ಲ. ದಾವೀದನು ಅಂತ ಕಷ್ಟದಲ್ಲಿ ಏನ್ ಮಾಡ್ದ? ಅವನಿಗೆ ಕೊಟ್ಟ. 3 ದಿವಸದಿಂದ ಊಟ ಇರಲಿಲ್ಲ, ಅವನಿಗೆ ಕೊಟ್ಟ. ಇವತ್ತು ನಾವು ಗಾಸ್ಪಲ್ ಟ್ರ್ಯಾಕ್ಸ್ ಅನ್ನು ಮಾಡ್ತಾ ಇದ್ದೇವೆ, ಕೇಳಿಸ್ಕೊಡ್ರಿ.
ಗಾಸ್ಪಲ್ ಟ್ರ್ಯಾಕ್ಸ್ ಮಾಡ್ತಾ ಇದೀವಿ, 50,000 ಗಾಸ್ಪಲ್ ಟ್ರ್ಯಾಕ್ಸಲ್ಲಿ. ನಾನು ಕೆಲವರಿಗೆ ಕಳಿಸ್ದೆ, ನೀವು ಇದರಲ್ಲಿ ಗಾಸ್ಪಲಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಿ. ಕೆಲವ್ರಿಗೆ ಕಳಿಸ್ದ್ರು, ಇಮಿಡಿಯೇಟಾಗಿ ಅಮೌಂಟ್ ಹಾಕಿದ್ರು, ನನ್ನ ಕಡೆಯಿಂದ ಇದು ಅಂತ ಹೇಳಿ. ಯಾವಾಗ ನೀವು ದೇವರ ಕೆಲಸಕ್ಕಾಗಿ ಹಣವನ್ನು ಕೊಡ್ತೀರೋ ನಿಮಗೆ ಲಾಸ್ ಆಗುವುದನ್ನು ನಿಲ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂತಂದ್ರೆ ನಾನು ಅದನ್ನು ಕಲ್ತ್ಕೊಂಡಿದ್ದೀನಿ, ನಾನು ಆ ಸಿದ್ಧಾಂತವನ್ನು ಕಲ್ತ್ಕೊಂಡಿದ್ದೀನಿ. ನನಗೇನಾದರೂ ನೀಡ್ ಬಂತು ಅಂದರೆ ಅನೇಕ ಸಲ ಅವಶ್ಯಕತೆ ಇರುವವರಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಲ್ಲೆಲೂಯಾ. ಅವ್ರು ರಿಟರ್ನ್ ಕೊಡ್ಲಾರ್ದಂಥವ್ರಿಗೆ ಕೊಡ್ತೀನಿ. ಅವ್ರು ರಿಟರ್ನ್ ಕೊಡೋ ಕೆಪಾಸಿಟಿ ಇಲ್ಲ ಅವರಿಗೆ, ಅಂಥವ್ರಿಗೆ ಕೊಡ್ತೀನಿ. ಯಾಕಂದ್ರೆ ದೇವ್ರು ಹೇಳಿದ್ದಾರೆ, ಈ ಬಡವರಿಗೆ ಕೊಡುವವನು ಯೆಹೋವನಿಗೆ ಸಾಲ ಕೊಡುವನು ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಾನು ಬಡವರಿಗೆ ಕೊಟ್ಟಾಗ ನಾನು ಯಾರಿಗೆ ಸಾಲ ಕೊಡ್ತಾ ಇದ್ದೀನಿ? ನಾನು ತಲೆ ಯೂಸ್ ಮಾಡ್ತೀನಿ. ದೇವರ ವಾಕ್ಯ ಇದೆ, ಕೀರ್ತನೆ 19ನೇ ಅಧ್ಯಾಯದಲ್ಲಿ, ಬಡವರಿಗೆ ಕೊಡುವವನು ಯೆಹೋವನಿಗೆ ಸಾಲ ಕೊಡುವನು ಅಂತೇಳಿ. ಯೆಹೋವನು ಸಾಲಗಾರನ? ಹಲ್ಲೆಲೂಯಾ. ಈ ಟ್ರಿಕ್ಸ್ ಯೂಸ್ ಮಾಡ್ರಿ, ದೇವ್ರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. 100% ಈ ನನ್ನ ಮಗ ನನ್ನ ಸಾಲದ ಮೇಲೆ ಸಾಲ ಕೊಡ್ತಾ ಇದ್ದಾನಪ್ಪ ಅಂತೇಳಿ ತಿರುಗಿ ಬಡ್ಡಿ ಸಮೇತ ಕೊಡ್ತಾರೆ ದೇವರು. ಹಲ್ಲೆಲೂಯಾ. ಅದಕ್ಕೆ ಮಂತ್ಲಿ ಒಂದ್ಸಲ ನೋಡ್ತಾ ಇರ್ತೀನಿ. ಮೇ ಬಿ ಸಭೆಯವರಾಗಿರ್ಬೋದು, ಇಲ್ಲ ಹೊರಗಿನವರಾಗಿರ್ಬೋದು. ಅವರು ಸಭೆಗೆ ಬರ್ತಾರೋ ಬಿಡ್ತಾರೋ, ಅವ್ರು ನಮ್ಮ ಹೆಸರು ಹೇಳ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ದೇವ್ರ ವಾಕ್ಯ ಹೇಳ್ತದೆ, ಬಡವರಿಗೆ ಕೊಡುವವನು ಯೆಹೋವನಿಗೆ ಸಾಲ ಕೊಡುವವನು. ಅದು 10 ರೂಪಾಯಿ 20 ರೂಪಾಯಿ ಅಲ್ಲ, ನಾನು ಹೇಳ್ತಾ ಇರೋದು. ಕೆಲವರು ಭಿಕ್ಷೆ ಬಿಡ್ತಾರೆ, 1 ರೂಪಾಯಿ ಕೊಡು, ಪಾಪ ಅವ್ರಿಗೆ ನಾವು ಮೊದಲೇ ಕೊಡಂಗಿಲ್ಲ. ಅವ್ರಿಗೆ ಭಿಕ್ಷೆ ಬೇಡೋರು, ಅವರು ಬಡವರಲ್ಲ ಅವರು. ಹಲ್ಲೆಲೂಯಾ. ಅದಕ್ಕೆ ಈ ಒಂದು ಸಿದ್ಧಾಂತ ಅರ್ಥ ಮಾಡ್ಕೊಳ್ರಿ. ನೀವು ಯಾವಾಗ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ, ಬೈಬಲ್ ಹೇಳ್ತದೆ, ನಿಮಗೆ ಜಡಿದು ಅಲ್ಲಾಡಿಸಿ ನಿಮ್ಮ ಸೆರೆಗೆ ಅವ್ರು ಏನಾಗ್ತಾರಂತೆ, ಹಾಕ್ತಾರಂತೆ. ಲೂಕನ ಬರೆಸುವಾರ್ತೆ 6ನೇ ಅಧ್ಯಾಯ 38ನೇ ವಚನ, ಕೊಡಿರಿ ನಿಮಗೆ. ಹಲ್ಲೆಲೂಯಾ. ನೀವೇನೆಲ್ಲ ಕೊಡ್ತೀರಿ ಅದು ನಿಮಗೆ ಫುಲ್ ಪ್ರೆಸ್ ಡೌನ್ ಆಗಿ ಅಲ್ಲಾಡಿಸಿ ಶೇಕ್ ಮಾಡಿ ನಿಮಗೆ ಹಾಕ್ತಾರಂತೆ. ನೀವು ಪ್ರೀತಿ ಕೊಟ್ರೆ ಹೆಚ್ಚಾಗಿ ಏನು ಬರ್ತದೆ? ಜಗಳ ಕೊಟ್ರೆ ಸೇರಿಸಿ ಅಲ್ಲಾಡಿಸಿ ತುಂಬಿ ಹೊರ ಸೋಸುವ ಹಾಗೆ ನಿಮಗೆ ಬರ್ತದೆ. ನಿಮಗೆ ಬೈಗಳು ಕೊಟ್ರೆ ಸೇರಿಸಿ ಅಲ್ಲಾಡಿಸಿ ಅಗಲಾಡಿಸಿ ತಗೋ ಬೈಗಳು ಅಂತ ಕೊಡ್ತಾರೆ. ಹಲ್ಲೆಲೂಯಾ. ಬೈಬಲ್ ಒಂದು ಪ್ರಿನ್ಸಿಪಲ್ ಅನ್ನು ಫಾಲೋ ಮಾಡಿದ್ರೆ 100% ಲಾಸೇ ಇರಂಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನಿಂದ ನಿಮ್ಮ ಬಾಯಲ್ಲಿ ಲಾಸ್ ಅನ್ನೋದೇ ಇರಬಾರ್ದು. ಹಲ್ಲೆಲೂಯಾ. ಏನೆಲ್ಲ ಲಾಸ್ ಆಗಿದೆಯೋ ಯೇಸು ನಾಮದಲ್ಲಿ ತಿರುಗಿ ಪಡೆದುಕೊಳ್ತೇನೆ. ಹಲ್ಲೆಲೂಯಾ. ಏನೆಲ್ಲ ಲಾಸ್ ಆಗಿದೆಯೋ, ಲಾಸ್ ಅನ್ನ ಮಾತೇ ಬರಬಾರ್ದು. ನೀವು ಲಾಸ್ ಅನ್ನ ಮಾತೇ ಆಡಕ್ ಹೋಗ್ಬಾರ್ದು ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ನಮ್ಮ ದೇವ್ರು ಯಾವಾಗಲೂ ಪ್ರಾಫಿಟ್ ಮೇಲೆ ಪ್ರಾಫಿಟ್ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಬಟ್ ನಾವು ದೇವರ ಇನ್ಸ್ಟ್ರಕ್ಷನ್ ಫಾಲೋ ಮಾಡಂಗಿಲ್ಲ, ಆತನ ನಡೆಸುವಿಕೆಯನ್ನು ಫಾಲೋ ಮಾಡಂಗಿಲ್ಲ. ನಾವು ದೇವ್ರು ಹೇಳ್ತಾರೆ, ಮಗ ರೈಟಿಗೆ ಹೋಗು ಅಂದ್ರೆ ನಾವು ಲೆಫ್ಟಿಗೆ ತೋತೀವಿ. ಹಲ್ಲೆಲೂಯಾ. ಈ ಕಡೆ ಬಹಳ ಜನ ಇದ್ದಾರೆ, ಸ್ವಾಮಿ ಈ ಕಡೆ ಹೋಗ್ತೀನಿ ಅಂತ ಹೇಳಿ. ಹಂಗೆ ಹೋದಂದ್ರೆ ಹಂಗೇ ಹೋಗ್ತು, ಮಾತ್ರ ರಿಟರ್ನೇ ಬರಲ್ಲ. ಅದಕ್ಕೆ ದೇವರ ಇನ್ಸ್ಟ್ರಕ್ಷನ್ ಇದು ಬಹಳ ಸಿಂಪಲ್ ಆಗಿರ್ತದೆ. ನಮ್ಮ ಮನುಷ್ಯ ಜ್ಞಾನಕ್ಕೆ ಅದು ಇಷ್ಟೇನಾ ಅಂತ ಅನಿಸ್ತದೆ. ದೇವ್ರು ಅಷ್ಟೇ ಹೇಳ್ತಾರೆ, ಬಹಳ ಸಿಂಪಲ್ ಆಗಿರ್ತದೆ. ನಾವು ಕಾಂಪ್ಲಿಕೇಟ್ ಮಾಡ್ಕೋತೇವೆ. ಇಷ್ಟು ಮಾಡಿಬಿಟ್ರೆ ದೇವ್ರು ಮಾಡ್ತಾರ? ಹೌದು, ಅಷ್ಟೇ ಮಾಡ್ತಾರೆ. ನೀನು ತಿಂಗಳ ಒಬ್ಬೊಬ್ಬರಿಗೆ ನೋಡು, ಈ ಗಾಸ್ಪಲಲ್ಲಿ ನೀನು ಇನ್ವೆಸ್ಟ್ಮೆಂಟ್ ಮಾಡು ಅಂದರೆ 100 ರೂಪೀಸ್ ನಿನಗೆ ಹಾಕಕ್ಕಾಗಂಗಿಲ್ಲ, 100 ರೂಪಾಯಿ ಕೂಡ ಹಾಕಕ್ಕಾಗಂಗಿಲ್ಲ ನಿನಗೆ. ದೇವ್ರು ಅದನ್ನು ನೋಡ್ತಾರೆ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಆ ಸುವಾರ್ತೆಯಿಂದ ಯಾರೆಲ್ಲ ರಕ್ಷಣೆ ಹೊಂದುತ್ತಾರಲ್ಲ ಅವರಿಗೆ ಬರಬೇಕಾದ ಪ್ರತಿಫಲ ನಿಮಗೆಲ್ಲ ಬರ್ತದೆ. ಹಲ್ಲೆಲೂಯಾ. ನೀವು ಕೊಡ್ಲಿಲ್ಲ ಅಂದ್ರೆ ನಾನು ಕೊಡ್ತೀನಿ ಬಿಡ್ರಿ, ನಾವು ಕೊಡ್ತೀವಿ ಬಿಡ್ರಿ, ಅದು ಬೇರೆ ಪ್ರಶ್ನೆ. ಬಟ್ ನೀವು ಆಶೀರ್ವಾದ ಆಗಬೇಕಲ್ಲ. ಹಲ್ಲೆಲೂಯಾ. ನೀವು ದೇವರಿಗೆ ಸಾಲ ಕೊಡೋದನ್ನ ಕಲಿಬೇಕಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರೇ ಆಪ್ಷನ್ ಕೊಡ್ತಾ ಇದ್ದಾರೆ, ನನಗೆ ಸಾಲ ಕೊಡು, ನಾನು ನಿನಗೆ ಬಡ್ಡಿ ಸಮೇತ ಚಕ್ರಿ ಬಡ್ಡಿ ಸಮೇತ ಹಾಗೆ ಕೊಡ್ತಾನೆ ಇರ್ತೀನಿ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಕಂಪ್ನಿಯಲ್ಲಿ ನೀವು ಕೆಲಸ ಮಾಡಿದಾಗ ಮಂತ್ಲಿ ಒಂದ್ಸರಿ ಸ್ಯಾಲ್ರಿ ತಗೋತೀರಿ. ಬಟ್ ನಮ್ಮ ಕಂಪ್ನಿಯಲ್ಲಿ ಹಂಗಿಲ್ಲ. ಹಲ್ಲೆಲೂಯಾ. ಎವ್ರಿ ಡೇ ಕೊಡ್ತಿರ್ತಾರೆ, ಯಾವಾಗ ಬೇಕಾದ್ರೆ ಕೊಡ್ತಿರ್ತಾರೆ. ಮೆಸೇಜ್ ಅವಾಗ ಟಕ್ ಅಂತ ಮೆಸೇಜ್ ಬಂದ್ಬಿಡ್ತದೆ. ಹಲ್ಲೆಲೂಯಾ. ನಮ್ಮ ಕಂಪ್ನಿ ಹಂಗಿದೆ. ಹಲ್ಲೆಲೂಯಾ.
ಆ ಕಂಪ್ನಿಗೆ ನೀವು ಅಟ್ಯಾಚ್ಮೆಂಟ್ ಆದರೆ ಎಲ್ಲೆಲ್ಲಿಂದ ಬರ್ತದೆ ನಿಮ್ಗೆ ಗೊತ್ತೇ ಆಗಂಗಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಎಂದಿಗೂ ಬಿದ್ದೋಗಂಗಿಲ್ಲ ಅದು. ಹಲ್ಲೆಲೂಯಾ. ನಾವು ಅನ್ಕೋತೇವೆ ಏನು ಗೊತ್ತಾ, ನಾನು ಎಲ್ಲ ಚೆನ್ನಾಗಿದ್ದಾಗ ಅವಾಗ ಕೊಡ್ತೀನಿ ಅಂತ ಹೇಳಿ. ನಿನ್ನ ಲೈಫಲ್ಲಿ ಎಲ್ಲ ಚೆನ್ನಾಗಷ್ಟೊತ್ತಿಗೆ ನಿನ್ನ ಮೇಲೆ ಹೋಗ್ಬಿಡ್ತೀನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬೈಬಲಲ್ಲಿ ಒಬ್ಬ ಸ್ತ್ರೀ ಇದ್ದಳು. ಅವಳು ಸ್ವಾಮಿ ಹಿಂಗೆ ಕೂತ್ಕೊಂಡಿದ್ದಾರೆ ಆಲಯದಲ್ಲಿ. ಎಲ್ಲ ಫರಿಸಾಯರು ಬಂದು ಬಂಗಾರ ಹಾಕ್ತಾ ಇದ್ದಾರೆ, ಹಿಂಗೆ ಬಿಚ್ಕೊಡ್ತಾ ಇದ್ದಾರೆ, ಎಲ್ಲ ಕೊಡ್ತಾ ಇದ್ದಾರೆ. ಆದರೆ ಒಬ್ಬ ಸ್ತ್ರೀ ಬರ್ತಾಳೆ. ಸ್ತ್ರೀ ಬಂದು ಅವಳಲ್ಲಿರುವ 2 ನಾಣ್ಯ ಅವಳು ಕೊಡ್ತಾಳೆ. ಅಂದರೆ 2 ನಾಣ್ಯ. ಸ್ವಾಮಿ ಹೇಳ್ತಾರೆ, ಇವರೆಲ್ಲರೂ ಉಳಿದಿದ್ರಲ್ಲಿ ಕೊಟ್ಟರು, ಅಂದರೆ ಉಳಿದಿದ್ರಲ್ಲಿ ಕೊಟ್ಟರು, ಆದರೆ ಇವಳು ತನ್ನ ಜೀವನವನ್ನೇ ಕೊಟ್ಲಂತೆ. ಇದು ಮೈಕ್ ಕೂಡ ಮ್ಯಾಲೆ ಬರಲ್ಲ ನೋಡಿ, ಇನ್ನೂ ಜೋರಾಗಿ ಹೇಳಂತೇಳಿ. ಹಲ್ಲೆಲೂಯಾ. ಅವಳು ಜೀವನವನ್ನೇ ಕೊಟ್ಲು ಅಂತೆ. ಅವ್ರಿಗಿಂತ ಆ ಸ್ತ್ರೀ ದೇವರ ದೃಷ್ಟಿಯಲ್ಲಿ ಹೆಚ್ಚಾಗಿ ಹಾಕಿದ್ಲಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕಾಗಿ ದಾವೀದನು ತನ್ನ ಕಷ್ಟದಲ್ಲಿ, ಆಯಾಸದಲ್ಲಿ ಅವನು ಕೂಡ ಆಯಾಸಗೊಂಡಿದ್ದಾನೆ. ಅವನು ಕೂಡ ಊಟ ಇಲ್ಲ. ಯಾಕೆ? ಎಲ್ಲ ನಷ್ಟ ಆಗಿ ಹೋಗಿದ್ದಾರೆ. ಎಲ್ಲ ಬೂದಿ, ಊಟ ಇಲ್ಲ, ಏನಿಲ್ಲ. ಈಗ ಬಲ ನಡೀತಾ ಇರೋದು ದೇವರ ಬಲದಿಂದಲೇ ಹೋಗ್ತಾ ಇದ್ದಾನೆ. ಅಂಥದ್ರಲ್ಲಿ ಅವನು ಎನಿಮಿ, ವೈರಿ ಒಂದು ಕ್ಲೂ ಸಿಕ್ಕಿದೆ. ಇವನಿಗೆ ಬಿಟ್ಬಿಟ್ರೆ ಈ ನನ್ನ ಮಗ ಸತ್ತು ಹೋದ್ರೆ ನನ್ನ ಹೆಂಡತಿ ಮಕ್ಕಳು ಎಲ್ಲಿದ್ದಾರೋ ಗೊತ್ತಾಗಲ್ಲಂಗಿಲ್ಲ. ಸೊ ಅವನಿಗೆ ಊಟ ಕೊಡ್ರಿ. ಹಲ್ಲೆಲೂಯಾ. ನೋಡ್ರಿ ದೇವ್ರು ಹೆಂಗೆ ಇನ್ಸ್ಟ್ರಕ್ಷನ್ ಮಾಡ್ತಾರೆ, ಹೆಂಗೆ ನಡೆಸ್ತಾರೆ ಅಂದರೆ, ನಾವು ಎಲ್ಲ ಇದ್ದಾಗಲ್ಲ. ಕೆಲವ್ರಿಗೆ ಎಷ್ಟು ಕೊಡ್ಬೇಕು ಬ್ರದರ್, ಕ್ರಿಸ್ಮಸ್ಗೂ ಕೊಡ್ಬೇಕು, ಇದಕ್ಕೂ ಕೊಡ್ಬೇಕು, ಅದಕ್ಕೂ ಕೊಡ್ಬೇಕು. ನೀನು ಎಷ್ಟು ಸಾಲ ಕೊಡ್ತೀವೋ ಅಷ್ಟು ಬಡ್ಡಿ ಬರ್ತಾನೆ ನಿನಗೆ. ಹಲ್ಲೆಲೂಯಾ. ಸ್ವಲ್ಪವಾಗಿ ಬಿತ್ತುವವನು. ಹಲ್ಲೆಲೂಯಾ. ಈ ಕ್ರಿಸ್ಮಸ್ಗೆ ನೀವು ಒಂದು ಚಾಲೆಂಜ್ ತಗೊಂಡು, ದೇವರಿಗೆ ಚಾಲೆಂಜ್ ತಗೊಂಡು ನಿಮ್ಮ ಅಕೌಂಟ್ ಎಲ್ಲ ಖಾಲಿ ಮಾಡಿ ಹಾಕ್ರಿ. ನಿಜ. ಹಲ್ಲೆಲೂಯಾ. ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ನಾನು ಮಾಡ್ಲಾರ್ದು ನಿಮಗೇನು ಹೇಳ್ತಾ ಇಲ್ಲ. ನಾನು ಎಲ್ಲ ಇದ್ದಾಗ ಕೊಟ್ಟಿಲ್ಲ. ಜಾಸ್ತಿ ಯಾವಾಗ ಏನನ್ನ ಕೊರತೆ ಬಂದಾಗೆ ಜಾಸ್ತಿ ಕೊಟ್ಟಿದ್ದು. ಎಲ್ಲ ಇದ್ದಾಗ ಅಲ್ಲ, ಯಾವಾಗ ಪ್ರಾಬ್ಲಮ್ಸಲ್ಲಿ ಇದ್ದಾಗ. ಹಲ್ಲೆಲೂಯಾ. ಒಂದ್ಸಲ ಬರೀ 4000 ಅಷ್ಟೇ ಇತ್ತು. ಒಬ್ಬ ಸೇವಕರು ಬಂದರು, ಕರೆದ್ವಿ. ಅವಾಗ ಒಂದು ಕಡೆ ಮೈಂಡ, ಇದು ಇದ್ದರೆ ಅದಕ್ಕಾಗ್ತದೆ, ಇದಕ್ಕಾಗ್ತದಲ್ಲಪ್ಪ, ದೇವರಾದ್ರು ಕೊಡು. ಅದಾಗಿ 2 ಡೇಸಲ್ಲೇ ಮತ್ತೆ ಅಮೌಂಟ್ ಮತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ನೀವು ಬ್ಲೆಸ್ಸಿಂಗಿನ ಒಂದು ಮಾರ್ಗ ನೀವು ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ನೀನು ಕೊಟ್ಟಿದ್ದು ಬೀಜ ನಿನ್ನಲ್ಲೇ ನೀನು ಇಟ್ಕೊಂಡ್ರೆ ಅದು ಫಲ ಬರಂಗಿಲ್ಲ. ಹಲ್ಲೆಲೂಯಾ. ಅದು ಫಲ ಬರಂಗಿಲ್ಲ. ಅದು ಬೀಜ ಆಗೇ ಇರ್ತದೆ. ನೀನು ನಂಬಿಕೆಯಿಂದ ಬಿತ್ತುವಾಗ, ಹಲ್ಲೆಲೂಯಾ, ದೇವ್ರ ಫೀಲ್ಡ್ ಯಾವುದು ಗೊತ್ತಾ? ಸುವಾರ್ತೆಯ ಫೀಲ್ಡ್. ಆ ಸುವಾರ್ತೆ ಫೀಲ್ಡಲ್ಲಿ ನೀನು ಬಿತ್ತುವಾಗ ನಿನಗೆ ಫಲ ಖಂಡಿತ 100% ಬಂದೇ ಬರ್ತದೆ. ಹಲ್ಲೆಲೂಯಾ. ದಾವೀದನು ಅವನಿಗೆ ಕೊಟ್ಟ. ಬೈಬಲ್ ಹೇಳ್ತಿದೆ ಅವನು ಎಲ್ಲವನ್ನು ರಿಕವರ್ ಮಾಡಿದ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ಈ ಕ್ರಿಸ್ಮಸ್ ಅಲ್ಲಿ, ಸುವಾರ್ತೆಯಲ್ಲಿ ಬೈಬಲ್ ಹೇಳುತ್ತೆ, ದೇವರೇ ಹೇಳಿದ್ದಾರೆ ಏನು ಕೊಟ್ಟು ನೋಡು ಅಂತ ಹೇಳಿ. ಆದ್ರೆ ನಾವು ಅನ್ಕೋತೀವಿ ನಂದು ಅಂತ ಹೇಳಿ. ನಿಂದೇನೂ ಇಲ್ಲ, ನಂದೇನೂ ಇಲ್ಲ. 100% ದೇವ್ರದೇ ಅದು. ನಿನ್ನ ಅಕೌಂಟಲ್ಲಿರುವ 10 ಲಕ್ಷ 10 ನಿಮಿಷದಲ್ಲಿ ಖಾಲಿ ಆಗ್ಬೋದು. ಒಂದು ರೋಗ, ಒಂದು ಹಾರ್ಟ್ ಅಟ್ಯಾಕ್ ಬಂತಂದ್ರೆ. ನಾನು ಹೆದರ್ಸ್ತಾ ಇಲ್ಲ, ಸುಮ್ಮನೆ ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ. ರಿಯಲ್ ಆಗಿ ನಡೀತಾ ಇದೆ. ಎಷ್ಟು ನಾವು ಹಾಸ್ಪಿಟಲ್ ದುಡ್ಡು ಇಡ್ತೀವ ಇಲ್ಲ? ಯಾಕೆ? ವಿ ಆರ್ ನಾಟ್ ಫಾಲೋಯಿಂಗ್ ಇನ್ಸ್ಟ್ರಕ್ಷನ್. ದಶಮ ಭಾಗ ಹಾಕಂಗಿಲ್ಲ, ದಶಮ ಭಾಗ ಕೊಡಂಗಿಲ್ಲ. ನಾವು ಆಫರಿಂಗ್, ಸ್ಯಾಕ್ರಿಫಿಷಿಯಲ್ ಆಫರಿಂಗ್ ಕೊಡಂಗಿಲ್ಲ, ತ್ಯಾಗ ರೂಪವಾಗಿ ಕೊಡಂಗಿಲ್ಲ. ಹಲ್ಲೆಲೂಯಾ. ನಾವು ಅನ್ಕೋತೀವಿ ಇದು ಪಾಸ್ಟ್ಗೆ ಕೇಳ್ತಾ ಇದ್ದಾರೆ, ನೀವು ಕೊಡುವುದರಿಂದ ನಾನು ಬ್ಲೆಸ್ ಆಗಿಲ್ಲ. ಹಲ್ಲೆಲೂಯಾ. ನೀವು ಕೊಡ್ಲಿಲ್ಲ ಅಂದ್ರೆ ಬಿ ದೇವ್ರನ್ನ ಬ್ಲೆಸ್ ಮಾಡಿದ್ದಾರೆ. ನೀವು ಕೊಡ್ಲಿಲ್ಲ ಅಂದ್ರೆ ಬಿ ದೇವ್ರು ಎಲ್ಲಿಗೋ ಕೊಡ್ತಾರೆ. ಹಲ್ಲೆಲೂಯಾ. ಬಟ್ ನೀವು ಬ್ಲೆಸ್ ಆಗಬೇಕು ಅಂದರೆ ನೀವೇ ಕೊಡಬೇಕು. ನಾನು ಬ್ಲೆಸ್ ಆಗಬೇಕು ಅಂದರೆ ನಾನೇ ಕೊಡಬೇಕು. ಹಲ್ಲೆಲೂಯಾ. ಅದಕ್ಕೆ ದಾವೀದನು ಅದನ್ನು ಉಪಯೋಗ ಮಾಡಿಕೊಂಡು ಅವನಿಗೆ ಏನೆಲ್ಲ ಲಾಸ್ ಆಗಿತ್ತಲ್ಲ ಎಲ್ಲ ರಿಕವರ್ ಮಾಡಿದೆ ಅಂತೆ. ಒಂದನ್ನೂ ಬಿಡಲಿಲ್ಲ ಅಂತೆ ಅವನು. ಹಲ್ಲೆಲೂಯಾ.
ಹಾಲೆಲೂಯ. ನಾನು ಇವತ್ತು ಮುಂಜಾನೆ ನಿಮ್ಮೆಲ್ಲರಿಗಾಗಿ ಪ್ರಾರ್ಥನೆ ಮಾಡಿದ್ದೀನಿ. ಏನಂದ್ರೆ, ನೀವು ಏನೆಲ್ಲ ಕಳೆದುಕೊಂಡಿದ್ದೀರೋ ಅದು ಎಲ್ಲವೂ ಬಡ್ಡಿ ಚಕ್ರ ಬಡ್ಡಿ ಸಮೇತವಾಗಿ ಬರಲಿ ಅಂತ ಹೇಳಿ. ಹಾಲೆಲೂಯ, ಹಾಲೆಲೂಯ. ಯಾಕೆಂದ್ರೆ ಬೈಬಲ್ ಹೇಳ್ತದೆ, ಸೈತಾನನು ಒಂದು ದಾರಿಯಿಂದ ಕದ್ಕೊಂಡು ಹೋಗಿರ್ಬೋದು, ಅವನು 7 ದಾರಿಯಿಂದ ಬಂದು ರಿಟರ್ನ್ ಕೊಡ್ತಾನೆ ಅಂದೆ. ಹಾಲೆಲೂಯ. ಈ 2025 ವರ್ಷ ಹೇಗಿರ್ತದಂದ್ರೆ, ಏನೆಲ್ಲ ನೀವು ಕಳೆದುಕೊಂಡಿರಲ್ಲ ತಿರುಗಿ ಬರಕ್ ಸ್ಟಾರ್ಟ್ ಆಗ್ತದೆ. ಹಾಲೆಲೂಯ, ಹಾಲೆಲೂಯ. ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಬೇಕು. ಹಾಲೆಲೂಯ. ದೇವರು ರೈಟ್ ಅಂದ್ರೆ ರೈಟ್ ಅನ್ಬೇಕು, ಲೆಫ್ಟ್ ಅಂದ್ರೆ ಲೆಫ್ಟ್ ಅನ್ಬೇಕು. ಹಾಲೆಲೂಯ. ದೇವ್ರು ರೈಟ್ ಹೇಳ್ದಾಗ ನೀನು ಲೆಫ್ಟ್ ಓದಿ, ದೇವ್ರು ಲೆಫ್ಟ್ ಹೇಳ್ದಾಗ ನೀನು ರೈಟ್ ಓದಿ. ಬ್ರದರ್, ಇದೆಲ್ಲ ಹೆಂಗೆ ಗೊತ್ತಾಗ್ಬೇಕು? ದೇವ್ರು ರೈಟ್ ಹೇಳ್ತಾರೋ ಲೆಫ್ಟ್ ಹೇಳ್ತಾರೋ? ಆತನ ಮಾತು ವಾಕ್ಯ ಓದ್ಬೇಕು ಅದಕ್ಕೆ. ಹಾಲೆಲೂಯ. ಬೈಬಲ್ ಆತನ ಮಾತು ಅಂತೆ, ಹಿಸ್ ವಾಯ್ಸ್. ನೋಡ್ರಿ, ಯೆಶಾಯ 30ನೇ ಅಧ್ಯಾಯ 21ನೇ ವಚನ ಓದ್ರಿ. ಯೆಶಾಯ 30ನೇ ಅಧ್ಯಾಯ 21ನೇ ವಚನ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ. ನೋಡ್ರಿ, ಈ ರೀತಿಯಾಗಿ ಯಾರು ನಮಗೆ ಇನ್ಸ್ಟ್ರಕ್ಷನ್ಸ್ ಮಾಡ್ತಾರೆ? ಹಾಲೆಲೂಯ. ದೇವ್ರು ಹೇಳ್ತಾ ಇದ್ದಾರೆ, ನೀನು ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆ ಅಂತ ನಿನ್ನ ಒಂದು ಸ್ವರ ನಿನ್ನ ಕಿವಿಯಲ್ಲಿ ಕೇಳಿಸ್ತದಂತೆ. ಯಾರೋ ಈ ರೀತಿಯಾಗಿ ಒಬ್ಬ ಸೇವಕರು ಹೇಳಿದ್ರೆ, ಅಂದರೆ ನೀನು ಬೈಬಲ್ ಹೆಂಗೆ ಓದಬೇಕು ಅಂದರೆ, ನೀನು ಆ ವಾಕ್ಯಗಳು, ಆ ಮಾತುಗಳು, ಆ ಲೆಟರ್ಗಳು ನಿನ್ನಲ್ಲಿ ಸ್ವರವಾಗಿ ಬರೋವರೆಗೂ ಓದ್ಬೇಕಂತೆ. ಹಾಲೆಲೂಯ. ಈ ವಾಕ್ಯಗಳು ನಮ್ಮಲ್ಲಿ ಸ್ವರವಾಗಿ ಬರುವಾಗ ನೀನು ಏನಾದರೂ ತಪ್ಪಾದ ಡಿಸಿಷನ್ ತಗೊಳ್ತಾ ಇದೆಯಾ ಅಂದರೆ, ನೀನು ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದೆಯಾ ಅಂದರೆ, ನಿನ್ನ ಹಿಂದ್ಗಡೆ ಒಂದು ಸ್ವರ ಇರ್ತದೆ, ಮಗಳೇ ಅಲ್ಲಿ ಹೋಗ್ಬೇಡ, ಈ ಕಡೆ ಬಾ, ಮಗನೇ ಅಲ್ಲಿ ಹೋಗ್ಬೇಡ, ಅವ್ರ ಜೊತೆ ಡೀಲ್ ಮಾಡಬೇಡ, ಅವ್ರ ಜೊತೆ ಮಾತನಾಡಬೇಡ, ಅವ್ರ ಜೊತೆ ಕೂತ್ಕೋಬೇಡ, ಅವ್ರ ಜೊತೆ ಬಿಸ್ನೆಸ್ ವ್ಯವಹಾರದಲ್ಲಿ ಇನ್ವಾಲ್ವ್ ಆಗಬೇಡ, ನಿನಗೆ ಮುಂದೆ ಲಾಸ್ ಆಗ್ತದೆ. ಸ್ವರ ಒಂದು ಬರ್ತಾ ಇರ್ತದೆ. ಬಟ್ ನಾವೇನಂತೀವಿ, ಇದು ಡೆವಿಲ್ ಸ್ವರ, ಇದು ಹಾಲೆಲೂಯ, ಇದು ಸೈತಾನ್ ಸ್ವರ, ಇದು ದೇವ್ರ ನನ್ನ ಜೊತೆಗಿದ್ದಾನೆ. ಹಾಲೆಲೂಯ, ನಿನ್ನ ಜೊತೆಗಿದ್ದಾನೆ. ಬಟ್ ನೀನು ಏನು ಮಾಡಿದ್ರು ಅದಕ್ಕೆ ದೇವ್ರ ಸಹಮತಿ ಕೊಡಂಗಿಲ್ಲ. ಹಾಲೆಲೂಯ, ಹಾಲೆಲೂಯ. ಎಲ್ಲ ರಿಕವರ್ ಆಗ್ಬೇಕಾ? ಲಾಸ್ಗಳು ರಿಕವರಿ ಆಗ್ಬೇಕಾ? ಹಾಲೆಲೂಯ. ಇನ್ಸ್ಟ್ರಕ್ಷನ್ ಅನ್ನು ಫಾಲೋ ಮಾಡ್ಬೇಕು. ದಾವೀದನು ಅಡ್ವೈಸ್ ಅನ್ನು ತೆಗೆದುಕೊಂಡ, ಕೌನ್ಸಿಲಿಂಗ್ ಅನ್ನು ತೆಗೆದುಕೊಂಡ. ಹಾಲೆಲೂಯ. ದೇವ್ರ ಬಳಿ ಬಂದು ಕೇಳಿದ. ಹಾಲೆಲೂಯ. ಅನೇಕರು ಕೇಳಿದಾಗ್ನೇನೆ ಎಷ್ಟೋ ಜನ ಲಾಸ್ ಮಾಡ್ಕೋತೀವಿ ನಾವು. ಹಾಲೆಲೂಯ. ಅದಕ್ಕೆ ದೇವರ ಚಿತ್ತದಲ್ಲಿ ನಡೆದರೆ ಆ ವ್ಯಕ್ತಿಗೆ ಎಂದಿಗೂ ಲಾಸ್ ಇರಂಗಿಲ್ಲ. ಹಾಲೆಲೂಯ. ಹಿ ವಿಲ್ ರಿಕವರ್ ಆಲ್. ಅದಕ್ಕೆ ದೇವರ ಅಭಿಷಿಕ್ತರ ವಿರುದ್ಧವಾಗಿ ಮಾತಾಡಬೇಡ್ರಿ, ದೇವರ ಅಭಿಷಿಕ್ತರ ವಿರುದ್ಧವಾಗಿ ಹೋಗ್ಬೇಡ್ರಿ. ಎರಡನೇದಾಗಿ ಕೌನ್ಸಿಲಿಂಗ್ ತಗೋರಿ, ದೇವರಲ್ಲಿ ಕೇಳ್ರಿ. ಹಾಲೆಲೂಯ. ದೇವರ ವಾಕ್ಯದ ಹೇಳ್ತದೆ, ನಿನ್ನ ದೃಷ್ಟಿಯಲ್ಲಿ ನೀನೇ ಬುದ್ಧಿವಂತನೆಂಬುದಾಗಿ ಎಣಿಸಬೇಡ. ಜ್ಞಾನೋಕ್ತಿಯಲ್ಲಿ ಹೇಳ್ತದೆ ನೋಡ್ರಿ, ಜ್ಞಾನೋಕ್ತಿ 3ನೇ ಅಧ್ಯಾಯ ತೆಗೀರಿ, 3ನೇ ಅಧ್ಯಾಯ, ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಚನದಿಂದ. 3ನೇ ಅಧ್ಯಾಯ 5ನೇ ವಚನ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಸ್ವಬುದ್ಧಿ ಅಂತಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್, ನಾವು ಕಲ್ತಿರುವ ಎಜುಕೇಶನ್. ಹಾಲೆಲೂಯ. ನಿನ್ನ ಎಜುಕೇಶನ್ ಅಡವಿಯಲ್ಲಿ ಹೋದಾಗ ನಡೆಸಂಗಿಲ್ಲ, ಅದು ವಿಲ್ಡರ್ನೆಸ್ ಅಲ್ಲಿ ನಡೆಸಂಗಿಲ್ಲ. ನಾನು ಇಂಜಿನಿಯರ್ ಇದ್ದೀನಿ, ನಾನು ಡಾಕ್ಟರ್ ಇದ್ದೀನಿ, ಅಲ್ಲಿ ನಡ್ಸಂಗಿಲ್ಲ. ಅದು ನಮ್ಮ ಸ್ವಬುದ್ಧಿಯನ್ನೇ ನಾವು ಆಧಾರ ಮಾಡಿಕೊಳ್ಳದೆ, ಬೈಬಲ್ ಹೇಳ್ತದೆ, ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಹೇಳ್ರಿ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಮನಸ್ಸಿನಿಂದ. ಹಾಲೆಲೂಯ, ಹಾಲೆಲೂಯ. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸಾರಾಗ ಮಾಡುವನು. ಹಾಲೆಲೂಯ. ಆತನ ಚಿತ್ತಕ್ಕೆ ಒಳಗಾಗು, ನಿನ್ನ ನಡವಳಿಕೆಯಲ್ಲಿ ಆತನಿಗೆ ವಿಧೇಯನಾಗು. ಆತನೇ ಅಂತಂದ್ರೆ ಈಸ್ ದ ಓನ್ಲಿ ಒನ್. ಹಾಲೆಲೂಯ. ಆತನ ಬಿಟ್ರೆ ಮತ್ತೆ ನಮ್ಮ ಮಾರ್ಗಗಳು ಪ್ಲೇನ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಬೈಬಲ್ ಹೇಳ್ತದೆ, ನೀನೇ ಬುದ್ಧಿವಂತನೆಂದೆಣಿಸದೆ. ಹಾಲೆಲೂಯ. ನಾವೆಲ್ಲರೂ ಹಂಗೆ ಅನ್ಕೋತೀವಲ್ಲ, ಅವನು ದಡ್ಡ ಇದ್ರು ಕೂಡ ಅವನು ಅನ್ಕೋತಾನೆ ನನಗೆ ಗೊತ್ತಿಲ್ಲ ಅಂತೇಳಿ. ಬೈಬಲ್ ಹೇಳುತ್ತೆ, ನೀನೇ ಬುದ್ಧಿವಂತನ ಎಣಿಸದೆ ಏನ್ ಮಾಡ್ಬೇಕಂತೆ? ಯೆಹೋವನಿಗೆ ಭಯಪಟ್ಟು
ಕೆಟ್ಟದನ್ನು ತೊರೆದು ಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ ಹೇಳುತ್ತದೆ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲ. ಅಂದರೆ ನಿನಗೆ ಏನೆಲ್ಲ ಪ್ರಾಫಿಟ್ ಆಗ್ತದೋ ಏನಾಗ್ತದೋ ಅದು ದೇವ್ರಿಗೆ ಏನು ಮಾಡಂತೆ, ಅದರಿಂದ ಆನರ್ ಮಾಡಂತೆ. ಹಲ್ಲೆಲೂಯಾ. ಯಾರೋ ಹೀಗೆ ಹೇಳಿದ್ರೆ ಏನಂದ್ರೆ, ಒಬ್ಬ ವ್ಯಕ್ತಿಯ ಪಾಕೆಟ್ ರಕ್ಷಣೆ ಆಗಿಲ್ಲ ಅಂದ್ರೆ ಅವನಿನ್ನೂ ರಕ್ಷಣೆ ಆಗಿಲ್ಲ ಅಂತ. ಕೆಲವರಿಗೆಲ್ಲ ಹಿಂಗೆ ಹಾರಿಸಿ ಹೋಗಿರ್ತದೆ, ಹಿಂಗೆ ಏನು ಹೇಳಿದ್ರು ಇವರು ಅಂತೇಳಿ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಯಾವಾಗ ಅವನ ಹಾರ್ಟ್ನಲ್ಲಿ ಒಂದು ಹೃದಯದಲ್ಲಿ ಕೊಡುವಂತ ಆಟಿಟ್ಯೂಡ್, ಕ್ಯಾರೆಕ್ಟರ್ ಬಂದಿಲ್ಲ ಅಂದ್ರೆ ಅವನು ಪರಿಪೂರ್ಣ ರಕ್ಷಣೆ ಹೊಂದಿಲ್ಲ ಅಂತ. ಹಲ್ಲೆಲೂಯಾ. ಸೊ ಬೈಬಲ್ ಹೇಳುತ್ತದೆ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷರಸವು ತುಂಬಿ ತುಳುಕುವುದು. ಹಲ್ಲೆಲೂಯಾ. ಅಂದ್ರೆ ನೀನು ಹೀಗೆ ಮಾಡಿದ್ರೆ ಇದು ಆದ ನಂತರ ನಿನಗೆ ನಿನ್ನ ಮನೆಯಲ್ಲಿ, ನಿನ್ನ ಕೆಲಸದಲ್ಲಿ ಅದೇನಾಗ್ತದೆ, ಓವರ್ಫ್ಲೋ ಆಗ್ತದಂತೆ. ಹಲ್ಲೆಲೂಯಾ. ನಿನಗೆ ಯಾವುದೇ ಕೊರತೆ ಇರಂಗಿಲ್ಲ. ಅದು ರೇಷನಲ್ಲಿ ಕೊರತೆ ಇರಲ್ಲ, ಹಣದಲ್ಲಿ ಕೊರತೆ ಇರಲ್ಲ, ಯಾವುದರಲ್ಲಿ ಕೊರತೆ ಇರಂಗಿಲ್ಲ. ಯಾವಾಗ ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನಿಗೆ ಸನ್ಮಾನ ಮಾಡುವಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇನ್ನು ಕೊಡೋದ್ರ ಬಗ್ಗೆ ನಾವು ನೆಕ್ಸ್ಟ್ ಈ ತಿಂಗಳೆಲ್ಲ, ಡಿಸೆಂಬರ್ ತಿಂಗಳೆಲ್ಲ ಕೊಡೋದ್ರ ಬಗ್ಗೆನೇ ಇರ್ತದೆ. ಹಲ್ಲೆಲೂಯಾ. ಯಾಕೆ? ದೇವ್ರ ತನ್ನ ಒಬ್ಬನೇ ಮಗನನ್ನು ಕೊಟ್ಟನಲ್ಲ. ಹಲ್ಲೆಲೂಯಾ. ದೇವ್ರ ತನ್ನ ಒಬ್ಬನೇ ಮಗನನ್ನು ಕೊಟ್ಟ. ದೇವರು ಮನಸ್ಸು ಮಾಡಿದ್ರೆ ಯಾವುದೋ ದೇವದೂತ ಕಳಿಸ್ಬೇಕ, ಹೋಗಿ ನೀನೇ ರಕ್ತ ಸುರಿಸು ಅನ್ಬೋದಾಗಿತ್ತು. ದೇವದೂತ ಅಂಜಿ ಓಡ್ ಹೋಗ್ತಿದ್ದ ಅವನು. ಆದ್ರೆ ದೇವ್ರು ತನ್ನ ಒಬ್ಬನೇ ಮಗನನ್ನು ಕೊಟ್ಟನಂತೆ. ಯಾವಾಗ ಇದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೇವೋ ಅವಾಗ ನಮಗೆ ಕಳೆದಿರುವಂಥದ್ದೆಲ್ಲ ನಾವು ರಿಕವರಿ ಮಾಡ್ಕೋತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನು ಒಂದು ಕೂಡ ಬಿಡ್ಲಿಲ್ಲ ಅಂತೆ. ಎಲ್ಲ ಒಂದು ದಾರ ಕೂಡ ಬಿಡ್ಲಿಲ್ಲ ಅಂತೆ. ಇದು ಕೂಡ ನಂದೇ ಅಂತ ಎಲ್ಲ ತೆಗೆದುಕೊಂಡು ಹೋದಂತೆ. ಹಲ್ಲೆಲೂಯಾ. ಅಂತ ಆಟಿಟ್ಯೂಡ್ ನಮ್ಮಲ್ಲಿ ಬರ್ಬೇಕು. ಸೈತಾನಿಗೆ ಬಿಟ್ಟು ಕೊಡಬಾರ್ದು ನಾವು. ಹಲ್ಲೆಲೂಯಾ. ಸೈತಾನ ಕದ್ಕೊಂಡು ಹೋಗ್ತಾ ಇದ್ದಾನೆ, ಅದು ಮಾಡೋಗ್ತಾ ಇದ್ದಾನೆ, ಹೋಗ್ಲಿ ಎಲ್ಲರೂ ಬಂದು ಬಾರಿಸಿ ಹೋಗ್ಲಿ ಅಂತ ಫುಲ್ ಬಿಟ್ಟು ಬಿಡೋದು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ಬೇಕು, ವಾಕ್ಯ ಘೋಷಣೆ ಮಾಡ್ಬೇಕು, ದೇವರ ಕೌನ್ಸಿಲಿಂಗ್ ತಗೋಬೇಕು. ಅಂದ ಮಾತ್ರ ನಿನ್ನ ಆದಾಯದ ಪ್ರಥಮ ಫಲದಿಂದಲೂ ಅದು ಮಾಡುವಾಗ ತುಂಬಿ ತುಳುಕುವಂಥದ್ದಾಗಿದೆ. ಹಲ್ಲೆಲೂಯಾ. ಬೈಬಲ್ ಹೇಳುತ್ತದೆ, ಸದು ಉಪದೇಶದ ಕೊರತೆಯಿಂದಲೇ ಅನೇಕರು ಸತ್ತು ಹೋಗ್ತಾರೆ ಅಂತೆ. ನಮ್ಮ ಯಾರಿಗೂ ಇನ್ಸ್ಟ್ರಕ್ಷನ್ ಕೇಳಕ್ ಮನಸ್ಸಿರಂಗಿಲ್ಲ. ಹಲ್ಲೆಲೂಯಾ. ಕೌನ್ಸಿಲಿಂಗ್ ಕೇಳಕ್ ಮನಸ್ಸಿರಂಗಿಲ್ಲ. ಆದ್ರೆ ಬೈಬಲ್ ಹೇಳುತ್ತದೆ, ಹಿ ಈಸ್ ಅ ಸ್ಪಿರಿಟ್ ಆಫ್ ಕೌನ್ಸಿಲ್. ಯೇಸು ಸ್ವಾಮಿ, ಹಿ ಈಸ್ ಅ ವಂಡರ್ಫುಲ್ ಕೌನ್ಸಿಲರ್ ಅಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಂಡರ್ಫುಲ್ ಕೌನ್ಸಿಲರ್. ಇವಾಗ ಎಷ್ಟೋ ಮಂದಿ ಸೈಕ್ಯಾಟ್ರಿಕಲ್ಲಿ, ಸೈಕಾಲಜಿಯಲ್ಲಿ ಅವರು ಏನಂತಂದ್ರೆ ಮನೋವಿಜ್ಞಾನಿಗಳಾಗಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಅವರೆಲ್ಲರಿಗಿಂತ ದೊಡ್ಡ ಕೌನ್ಸಿಲರ್ ಜೀಸಸ್ ಕ್ರೈಸ್ಟ್ ಅಂತ. ಹಲ್ಲೆಲೂಯಾ. ಅದಕ್ಕೆ ಒಂದು ಸಭೆಯವರಿಗೆ ಹೇಳ್ತಾ ಇದ್ದಾನೆ ಅಂದರೆ, ನಾನು ನಿನ್ನ ಹೃದಯದ ಬಾಗಿಲನ್ನು ತಟ್ತಾ ಇದ್ದೇನೆ, ನೀನಿನ ಸ್ವರವನ್ನು ಕೇಳಿ ಒಳಗೆ ಕರೆದರೆ ನಾವಿಬ್ಬರು ಒಬ್ಬರನ್ನೊಬ್ಬರು ಮಾತನಾಡಬಹುದು, ಒಬ್ಬರನ್ನೊಬ್ಬರು ಫೆಲೋಶಿಪ್ ಮಾಡಬಹುದು ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಬರೀ ಸೋಲುಗಳು, ಬರೀ ಲಾಸ್ಗಳು, ಬರೀ ನಷ್ಟಗಳೇ ನೋಡ್ತಾ ಇದ್ದಿ. ನಿನ್ನ ಆಲೋಚನೆಯನ್ನು ಬದಲಾವಣೆ ಮಾಡು. ದೇವರ ಇನ್ಸ್ಟ್ರಕ್ಷನ್ಗೆ ಬಾ. ದೇವರ ಸನ್ನಿಧಾನದಲ್ಲಿ ಕೂತ್ಕೋ. ದಾವೀದನು ಕೂತ್ಕೊಂಡ, ಸ್ವಾಮಿ ನಾನು ಎಲ್ಲಿ ಹೋಗ್ಲಿ, ಏನು ಮಾಡಲಿ, ನನಗೆ ಗೊತ್ತಿಲ್ಲ ಅವ್ರು ಹೇಗೆ ತೆಗೆದುಕೊಂಡು ಹೋಗಿದ್ದಾರೆ. ಕೂತ್ಕೋ ಸ್ವಾಮಿ, ನನ್ನ ಮಗನ ಯಾಕೆ ಹಾಳಾಗ್ತಾ ಇದೆ, ನನ್ನ ಕುಟುಂಬ ಯಾಕೆ ಹಿಂಗಾಗ್ತಾ ಇದೆ, ಯಾಕೆ ನಾನು ಪದೇ ಪದೇ ಅನಾರೋಗ್ಯದಲ್ಲಿ ಬೀಳ್ತಾ ಇದ್ದೀನಿ, ಯಾಕೆ ನಾನು ಪದೇ ಪದೇ ಎಲ್ಲ ಏನೇ ಕೆಲಸ ಮಾಡಿದ್ರು ತಡ ಆಗ್ತಾ ಇದೆ, ಯಾಕೆ? ದೇವ್ರ ಸನ್ನಿಧಾನದಲ್ಲಿ ಕೂತ್ಕೊಳ್ರಿ, ದೇವರು ಮಾರ್ಗದರ್ಶನ ಮಾಡ್ತಾನೆ. ದೇವ್ರು ಹೇಳ್ತಾ ಇದೆ, ನಿನಗೆ ಒಂದು ಸ್ವರ ಕೇಳಿಸುವಂಥದ್ದಾಗಿದೆ, ನೀನು ಎಡಕ್ಕಾದರೂ ಬಲಕ್ಕಾದರೂ ಹೋಗುವಾಗ ಮಗನೇ ಇದೇ ಮಾರ್ಗ, ಇದರಲ್ಲೇ ನೀನು ನಡಿ ಎಂಬುದಾಗಿ. ಹಲ್ಲೆಲೂಯಾ. ಆ ತಂದೆ ನಮ್ಮನ್ನು ಕೈ ಹಿಡಿದು ನಡೆಸುವುದಕ್ಕಾಗಿ ಇಷ್ಟವುಳ್ಳವನಾಗಿದ್ದಾನೆ. ಅದಕ್ಕೆ ದಾವೀದನು ಹೇಳ್ತಾನೆ, ಹಿ ಲೀಡ್ಸ್ ಮೀ ಬಿಸೈಡ್ ಸ್ಟಿಲ್ ವಾಟರ್ಸ್. ಆತನು ನನ್ನನ್ನು ವಿಶ್ರಾಂತಿಕರವಾದ ನೀರಿನ ಬಳಿಗೆ ನನ್ನನ್ನು ಏನ್ ಮಾಡ್ತಾನೆ, ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಆದರೆ ನಾವು ಅನೇಕ ಸಲ ಮಕ್ಕಳ ಹಾಗೆ, ಯಾವ ರೀತಿ ನೋಡ್ರಿ, ಮಕ್ಕಳು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತಂದ್ರೆ ಅವ್ರು ಏನು ಮಾಡ್ತಾರೆ, ಅನೇಕ ಸಲ ಕೈಗಳನ್ನು ಬಿಟ್ಟು
ಓಡೋಗ್ತಾ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿಮ್ಮ ಕೈಗಳು ಆತನಿಗೆ ಕೊಡುವುದಾದರೆ ಆತ ನಿಮಗೆ ಮಾರ್ಗದರ್ಶನ ಮಾಡ್ತಾನೆ. ಲಾಸ್ ಬಗ್ಗೆ ಚಿಂತೆ ಮಾಡ್ಬೇಡ್ರಿ, ಫ್ಯಾಮಿಲಿ ಕಷ್ಟದ ಬಗ್ಗೆ ಚಿಂತೆ ಮಾಡಬೇಡ್ರಿ. ಡಿಲೇಸ್ಗಳು ಯಾಕೆ ಆಗ್ತಾ ಇದೆ? ದೇವರ ಸನ್ನಿಧಾನದಲ್ಲಿ ನೀನು ಕೂತಾಗ, ಇನ್ಸ್ಟ್ರಕ್ಷನ್ ತೊಗೊಂಡಾಗ ಒಂದೊಂದಾಗೆ ನಿನಗೆ ಮಾತನಾಡ್ತಾರೆ. ಹಲ್ಲೆಲೂಯಾ. ನಮಗೆ ಕೇಳಿಸ್ಕೊಳ್ಳೋಕ್ಕೆ ಟೈಮ್ ಕೊಡ್ತಾ ಇಲ್ಲ ದೇವರಿಗೆ. ಆತನ ಏನು ಮಾತನಾಡ್ಬೇಕಂತ ಹೇಳ್ತಾ ಇದ್ದಾನೆ ಅದನ್ನೇ ಕೇಳಿಸ್ಕೊಳ್ಳೋಕೆ ಟೈಮ್ ಕೊಡ್ತಾ ಇಲ್ಲ. ನಮ್ಮದೇ ಆದ ಲೋಕದಲ್ಲಿ ನಾವೇ ಮಾಡ್ಬೇಕು, ನಾವೇ ಹೋಗ್ಬೇಕು, ನಾವೇ ಏನಾದರೂ ಮಾಡ್ಬೇಕು ಅನ್ನುವಂಥ ನಮ್ಮ ಜ್ಞಾನ, ನಮ್ಮ ಬುದ್ಧಿ ಯೂಸ್ ಮಾಡಿ 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 ಸೋತು ಹೋಗ್ತಾ ಇದೆ. ಹಲ್ಲೆಲೂಯಾ. ಅನೇಕರು ಡಿಸ್ಕರೇಜ್ ಆಗಿ ಸಾಯ್ಬೇಕನ್ನುವಂಥ ಆಲೋಚನೆಗಳು ಮಾಡ್ತಾರೆ. ಯಾಕೆ? ದೇವರಿದ್ದರೂ ಕೂಡ ಯಾಕೆ ದೇವ್ರಿಗೆ ಮಾತಿಗೆ ವಿಧೇಯರಾಗ್ತಾ ಇಲ್ಲ? ಹಲ್ಲೆಲೂಯಾ. ಡೆವಿಲ್ ಅವ್ರಿಗೆ ಇಷ್ಟು ಮೋಸದಲ್ಲಿ ಇಟ್ಬಿಟ್ಟಿದ್ದಾನೆ, ಸೈತಾನ್ ಇಷ್ಟು ಗಲಿಬಿಲಿಗಳಲ್ಲಿ ಇಟ್ಬಿಟ್ಟಿದ್ದಾನೆ. ಅವ್ರಿಗೆ ದೇವ್ರ ಮಾತು ಕೇಳಿದರೆ ನಿನಗೆ ಬಹಳ ಕಷ್ಟ ಆಗ್ತದೆ. ದೇವ್ರ ಮಾರ್ಗದಲ್ಲಿ ನಡೆದರೆ ನಿನಗೆ ನಷ್ಟ ಆಗ್ತದೆ. ದೇವ್ರ ಮಾರ್ಗದಲ್ಲಿ ಹೋದರೆ ನಿನಗೆ ಬಹಳ ಡಿಫಿಕಲ್ಟಿ ಆಗ್ತದೆ. ಇದೆಲ್ಲ ಸೈತಾನನ ಥಾಟ್ಸ್ಗಳನ್ನು ಹಾಕಿದ್ದಾರೆ ಅವರ ಮೈಂಡ್ನಲ್ಲಿ. ಅದಕ್ಕೆ ಅವ್ರು ದೇವ್ರ ಮಾರ್ಗದಲ್ಲಿ ಬರೋಕ್ಕೆ ಬಹಳ ಕಷ್ಟ, ಬಹಳ ಬಿಟ್ಬಿಡ್ಬೇಕಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ದೇವರ ಕೌನ್ಸಿಲಿಂಗ್ ಅನ್ನು ತೆಗೆದುಕೊಳ್ಬೇಕಂದ್ರೆ ಆತನಿಗೆ ಒಪ್ಪಿಸಿ ಕೊಡಬೇಕು. ಹಲ್ಲೆಲೂಯಾ. ಲಾರ್ಡ್, ನಿನ್ನ ಚಿತ್ತ ಮಾಡ್ತೇನೆ, ನನಗೆ ನಡೆಸು, ನನಗೆ ಮಾರ್ಗದರ್ಶನ ಮಾಡು, ನನಗೆ ಗೊತ್ತಿಲ್ಲ ನಾನು ಏನು ಮಾಡ್ಬೇಕಂತ ಹೇಳಿ ನನಗೆ ತಿಳಿಯಪಡಿಸು. ಒಂದೊಂದು ಹೆಜ್ಜೆ ಆಗಿ ಆತನ ಹೇಳಿದ್ದನ್ನು ನಾವು ಮಾಡ್ತಾ ಹೋದಾಗ ನಿನಗೆ ಆಗಿರುವ ಲಾಸ್ ಅದೆಲ್ಲ ಪ್ರಾಫಿಟ್ ಆಗಿ ಆತನ ಕನ್ವರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಲ್ಲೆಲೂಯಾ. ಜ್ಞಾನೋಕ್ತಿ 10:22 ಹೇಳುತ್ತದೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವಾಗಿದೆ, ಅದರೊಟ್ಟಿಗೆ ವ್ಯಸನವನ್ನು ಸೇರಿಸುವುದಿಲ್ಲ. ಹಲ್ಲೆಲೂಯಾ. ನಾವು ಅನ್ಕೋತೇವೆ ಇವತ್ತು ಹಣ ಬಂತು, ಆದರೆ ಹೇಗೋಯ್ತೋ ಗೊತ್ತಿಲ್ಲ. ಯಾಕೆ? ಅದ್ರ ಮೇಲೆ ದೇವರ ಆಶೀರ್ವಾದ ಇಲ್ಲ. ಯಾಕಂದ್ರೆ ದೇವ್ರು ಹೇಳಿದ ನಿನಗೆ ಟೈತ್ ಹಾಕು, ನಿನಗೆ ಅದಕ್ಕೆ ಕೊಡು, ಇದಕ್ಕೆ ಕೊಡು ಅಂತ ದೇವ್ರು ಎಷ್ಟೋ ಆಪ್ಷನ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಬಟ್ ನೀನು ಅದಕ್ಕೆ ಎಲ್ಲದಕ್ಕೆ ಅಡೆತಡೆಯಾಗಿ ಇಟ್ಕೊಂಡಿದ್ದಿ. ಇದು ನಂದು ಎಂಬುದಾಗಿ ಇಟ್ಕೊಂಡಿದ್ದಿ. ಯಾವಾಗ ಇದು ನಂದು ಅಂತಕ್ಕಂಥದ್ದು ಬಿಟ್ಟು ಹೋಗ್ತದೋ ಅವಾಗ ದೇವರು ಎಲ್ಲವನ್ನು ನಿಮಗೆ ಹಿಂದೆ ಹಿಂಬಾಲಿಸುವ ಹಾಗೆ ಮಾಡ್ತಾರೆ. ಹಲ್ಲೆಲೂಯಾ. ಶಿಷ್ಯರು ಒಂದ್ ಕಡೆ ಯೇಸುಸ್ವಾಮಿ ಕೇಳ್ತಾ ಇದ್ದಾರೆ, ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಶ್ರೀಮಂತರು ದೇವರಲ್ಲಿ ಹೋಗುವುದು ಬಹಳ ಕಷ್ಟಕರ ಅಂತ ಹೇಳಿದಾಗ ಶಿಷ್ಯರು ಕೇಳ್ತಾ ಇದ್ದಾರೆ, ಮತ್ತೆ ಯಾರು ಹೋಗ್ತಾರೆ ಸ್ವಾಮಿ? ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲ ಸಾಧ್ಯ. ಪೇತ್ರನೇ ಹೇಳ್ತಾ ಇದ್ದಾನೆ, ಸ್ವಾಮಿ ನಾವು ಮನೆ, ನಮ್ಮ ಮಕ್ಕಳು ಎಲ್ಲವನ್ನು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವಲ್ಲ, ನಮಗೇನು ಸಿಗ್ತದೆ? ಹಲ್ಲೆಲೂಯಾ. ಯೇಸುಸ್ವಾಮಿ ಹೇಳಿದ್ರು ಪೇತ್ರನಿಗೆ, ಫಾಲೋ ಮೀ, ನನ್ನನ್ನು ಹಿಂಬಾಲಿಸು ಅಂತ ಹೇಳಿದ್ರು. ಅವನು ಬೆಸ್ತರನಾಗಿದ್ದ, ಬಿಸ್ನೆಸ್ ಮೆನ್ ಆಗಿದ್ದ. ಬೈಬಲ್ ಹೇಳ್ತದೆ ಅವನು ಅಲ್ಲೇ ಬಿಟ್ಟು ಯೇಸುವನ್ನು ಹಿಂಬಾಲಿಸಿದಂತೆ. ಹಲ್ಲೆಲೂಯಾ. ಎಷ್ಟು ಧೈರ್ಯ ಪೇತ್ರನಿಗೆ, ಎಷ್ಟು ನಂಬಿಕೆ ಪೇತ್ರನಿಗೆ. ಹಲ್ಲೆಲೂಯಾ. ಯೇಸುವಿನ ಒಂದು ಅದ್ಭುತ ಮಾಡಿದ್ ನೋಡಿಲ್ಲ ಪೇತ್ರ. ಯೇಸು ಸತ್ತವರಿಗೆ ಎಬ್ಬಿಸಿದನ್ನು ನೋಡಿಲ್ಲ ಪೇತ್ರ. ಜಸ್ಟ್ ಒಂದು ಮಾತಿನ ಮೇಲೆ ಪೇತ್ರ ಎಲ್ಲ ಬಿಟ್ಟು ಏನ್ ಮಾಡ್ತಾ ಇದ್ದಾನೆ? ಯೇಸುವನ್ನು ಹಿಂಬಾಲಿಸ್ತಾ ಇದ್ದಾನೆ. ಅದು ಸಂಪೂರ್ಣ ಒಪ್ಪಿಸಿಕೊಡುವಂಥದ್ದು. ಹಲ್ಲೆಲೂಯಾ. ಆವಾಗ ಪೇತ್ರ ಕೇಳ್ತಾರೆ, ಸ್ವಾಮಿನ ಎಲ್ಲ ಬಿಟ್ಟು ಬಂದೀವಿ, ನಮಗೇನು ಸಿಗ್ತದೆ ಅಂತ ಹೇಳಿದಾಗ ದೇವ್ರು ಹೇಳ್ತಾ ಇದ್ದಾರೆ, ನಿನಗೆ ಇಲ್ಲಿ ಕೂಡ 100ರಷ್ಟು ಪ್ರತಿಫಲ ಸಿಗ್ತದೆ, ಪರಲೋಕದಲ್ಲಿ ಕೂಡ ನಿನಗೆ ಪ್ರತಿಫಲ ಸಿಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಾವು ಅನ್ಕೋಬಾರ್ದು ನಾನು ಏನೋ ಬಿಟ್ಕೊಡ್ತಾ ಇದ್ದೀನಿ, ಅದು ಲಾಸ್ ಆಗ್ತದೆ ಎಂಬುದಾಗಿ. ನೋಡ್ರಿ, ಒಂದು ವೇಳೆ ಈಗ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ಬಾ. ಆರ್ಯನ್ ಇವರು ಒಂದು ಹಣ ಮತ್ತು ಆಸ್ತಿ ಅಂತ ತಿಳ್ಕೊರಿ. ಇವರ ಹಣ, ಇವರು 1 ಕೋಟಿ ಆಸ್ತಿ, ಇವರೊಂದು ಕೋಟಿ ಆಸ್ತಿ. ನಾವೇನು ಏನು ಮಾಡ್ತಾ ಇದ್ದೀವಿ? ಹಂಗೆ ಓಡ್ರಿ ಕಡೆ. ಈಗ ನಾನು ಏನು ಮಾಡ್ತಾ ಇದ್ದೀನಿ? ಅವರಿಂದ ಓಡಿ ಹೋಗ್ತಾ ಇದ್ದೀನಿ. ನನಗೆ ಮನೆ ಬೇಕು, ನನಗೆ ಬಂಗಾರ ಬೇಕು, ನನಗೆ ಆಸ್ತಿ ಬೇಕು, ಅಕೌಂಟಲ್ಲಿ ಬ್ಯಾಲೆನ್ಸ್ ಬೇಕು, ನಿಂದ್ರು ಬರ್ರೋ ಅಂದ್ರೆ ಓಡ್ತಾನೆ ಇದ್ದಾರೆ ಅವ್ರು. ಓಡ್ರಿ. ಎಷ್ಟು ಹಿಡಿಯಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನನಗೆ ಸಾಕಾಗ್ತಾ ಇದೆ, ಎನರ್ಜಿ ಹೋಗ್ತಾ ಇದೆ, ಬೀಳ್ತಾ ಇದ್ದೀನಿ, ನನಗೆ ಬೇಕಪ್ಪ ಇದು ಎಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ಹೆಂಗೆ ಹಿಡಿಲಿ, ಏನು ಹಾಕ್ಲಿ, ಹೆಂಗೆ ಸಿಗ್ತಾರ ಅವರು? ನೀವು ಹಿಂಗೆ ಕರೀರಿ. ಮತ್ತೆ ಓಡ್ತಾ ಇದ್ದೀನಿ, ಅವ್ರು ಸಿಗ್ತಾನೆ ಇಲ್ಲ, ಎನರ್ಜಿ ವೇಸ್ಟ್ ಆಗ್ತಾ ಇದೆ. ಅವಾಗ ಯೇಸು ಬಂದು ಹೇಳ್ತಾರೆ, ಬರ್ರಿ ಚಂದ್ರ ಬ್ರದರ್. ಜೀಸಸ್ ಬರ್ತಾರೆ. ಇವರೆಲ್ಲ ಮೀನುಗಳಿದ್ದಂಗೆ ಪೇತ್ರ ಹಿಡಿತಿದ್ನಲ್ಲ, ಅಲ್ಲಿ ಈಗ ಹೇಳ್ತಾರೆ, ಪೇತ್ರನನ್ನು ಹಿಂಬಾಲಿಸು. ನೀವು ಆ ಕಡೆ ತಿರುಗ್ರಿ. ಈಗ ನನ್ನ ದೋಣಿ ಎಲ್ಲ ಬಿಟ್ಟು ಈಗ ಇವ್ರಿಗೆ ಹಿಂಬಾಲಿಸ್ತಾ ಇದ್ದೀನಿ. ಈ ಕಡೆ ನಡೀರಿ. ಈಗ ಜೀಸಸ್ ಹಿಂದೆ ನಾನು ಹಿಂಬಾಲಿಸ್ತಾ ಇದ್ದೀನಿ. ನೀವು ಹಂಗೆ ಬರ್ರಿ.
ಹಿಂಬಾಲಿಸ್ತಾ ಇದ್ದೀನಿ. ಈಗ ಇವ್ರು ಏನು ಮಾಡ್ತಾ ಇದ್ದಾರೆ? ಹಿಡ್ಕೊರಿ 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 ಹಿಡ್ಕೊರಿ. ಹಾಂ, ಇವ್ರಿಗೆ ಬಿಟ್ಟರು ಅವ್ರು ಹಿಡ್ಕೊತಾರೆ. ಏ ಬ್ಯಾಡ, ನನಗೆ ಜೀಸಸ್ ಸಾಕು ಅಂದ್ರೆ ಅವ್ರು ಬಿಡ್ತಾ ಇಲ್ಲ ನೋಡ್ರಿ. ಹಾಲೆಲೂಯ, ಹಾಲೆಲೂಯ. ಅವನಿಗೆ ರೆವಲ್ಯೂಷನ್ ಸಿಕ್ತು ನೋಡ್ರಿ ಅವನಿಗೆ. ಹಾಲೆಲೂಯ. ಯೇಸು ಸ್ವಾಮಿಯಿಂದ ಹಿಂಬಾಲಿಸರು ಅಂದ ಬರೀ ಕಷ್ಟ ನಷ್ಟ ಅಲ್ಲ, ಇವರೇ ಹುಡುಕಾಡ್ಕೊಂಡು ಬರ್ತಾರೆ. ಹಣ ತಗೋ ನನಗೆ, ನಾನು ನಿನ್ನ ಬಲ್ ಬರ್ತೀನಿ. ಬಂಗಾರ ತಗೋ ನಿನಗೆ, ನಾನು ನಿನ್ನ ಬಲ್ ಬರ್ತೀನಿ. ಹಾಲೆಲೂಯ. ಬಟ್ ನಾವು ಬೈಬಲಲ್ಲಿ ಹೇಳ್ತದೆ, ಜ್ಞಾನೋಕ್ತಿಯಲ್ಲಿ, ಹಣ ಹದ್ದಿನಂತೆ ಹಾರ ಹೋಗ್ತದೆ ಅಂತದಕ್ಕೆ ಎಷ್ಟು ಹಿಡ್ಕೊಳಕ್ಕೆ ಟ್ರೈ ಮಾಡ್ತೀವಿ. ಎಷ್ಟು ಅಕೌಂಟಲ್ಲಿ 1,00,000 ಅದಪ್ಪ, 1 ವರ್ಷಕ್ಕೆ ಏನು ಖರ್ಚು ಮಾಡಲ್ಲ, 5 ದಿವಸ. ಅಪ್ಪ ದೇವರೇ, ಯೇಸುವನ್ನು ಹಿಂಬಾಲಿಸುವುದು ಆ್ಯಕ್ಚುಲಿ ಭಾಳ ಬ್ಲೆಸ್ಡ್ ಆಗಿದೆ. ಹಲ್ಲೆಲೂಯ. ಬಟ್ ನಾವು ಏನು ಮಾಡ್ತೇವೆ? ಯೇಸುವನ್ನು ಅಂದರೆ ಕೊಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ನೀವು ಹಣದ ಹಿಂದೆ ಓಡಲೇಬೇಕಾಗಿಲ್ಲ. ದೇವ್ರು ಏನು ಹೇಳ್ತಾರೋ ಅದು ಇನ್ಸ್ಟ್ರಕ್ಷನ್ ಫಾಲೋ ಮಾಡಿದರೆ, ನಿನ್ನ ಕೆಲಸದ ಸ್ಥಳದಲ್ಲಿ, ನಿನ್ನ ಬಿಸ್ನೆಸ್ ಸ್ಥಳದಲ್ಲಿ, ನಿನ್ನ ಕಾಲೇಜಲ್ಲಿ, ನಿನ್ನ ಎಜುಕೇಷನ್ನಲ್ಲಿ ದೇವ್ರು ಏನು ಹೇಳ್ತಾರೋ ಅದನ್ನು ಮಾಡಿದರೆ ಅದೇ ಹಿಂಬಾಲಿಸ್ತಾನೆ ನಿನ್ನ ಹಿಂದೆ. ಹಲ್ಲೆಲೂಯ, ಹಲ್ಲೆಲೂಯ. ಥ್ಯಾಂಕ್ ಯು ಬ್ರದರ್. ಅದಕ್ಕೆ ನಾನು ಎವ್ರಿ ಡೇ ಹೇಳ್ತೇನೆ, ಐ ಆಮ್ ದ ರಿಚೆಸ್ಟ್ ಪರ್ಸನ್ ಅಂತ ಹೇಳಿ. ಎವ್ರಿ ಡೇ ಕನ್ನಡಿಯಲ್ಲಿ ನೋಡ್ಕೊಂಡು ಹೇಳ್ತೀನಿ, ಎಷ್ಟು ಶ್ರೀಮಂತ ಇದೆಯಪ್ಪ ನೀನು. ನನ್ನ ಕನ್ನಡಿಯಲ್ಲಿ ನಾನೇ ನೋಡ್ಕೊತೀನಿ, ಯಾ ಅಂಬಾನಿ, ಯಾ ಟಾಟಾ ಬೆಲ್ಲ, ಎಷ್ಟು ಶ್ರೀಮಂತ ಇದ್ದೀನಿ. ಜೀಸಸ್ ಯಾವಾಗ ಯೇಸು ಇದ್ದಾರೆ, ನೀನು ಎಲ್ಲರಿಗಿದ್ದ ರಿಚೆಸ್ಟ್ ಪರ್ಸನ್. ಹಾಲೆಲೂಯ, ಹಾಲೆಲೂಯ. ಯೇಸು ಇಲ್ಲ ಅಂತಂದ್ರೆ ನೀನು ಅಂಬಾನಿ, ಬಿರ್ಲಾ ಏನೇ ಆಗಿರ್ಬೋದು. ದೇವ್ರ ದೃಷ್ಟಿಯಲ್ಲಿ ಅದೆಲ್ಲ. ಹಾಲೆಲೂಯ. ಅದಕ್ಕೆ ನಾಳೆಯಿಂದ ಹೇಳ್ರಿ ಬೆಳಗ್ಗೆ ಕನ್ನಡಿಯಲ್ಲಿ, ಎಷ್ಟು ಶ್ರೀಮಂತ ಇದೆಯಪ್ಪ. ಹಾಲೆಲೂಯ. ಇದು ಬ್ಲೆಸ್ಸಿಂಗ್, ಅದು ದೇವ್ರು ನಮ್ಗೆ ಅಬ್ರಹಾಮನ ಆಶೀರ್ವಾದ ಕೊಟ್ಟಿದ್ದಾನೆ. ಹಾಲೆಲೂಯ. ಯು ಆರ್ ಬ್ಲೆಸ್ಸೆಡ್. ನೀನು ಕನ್ನಡಿಯಲ್ಲಿ ನೋಡಿ ಹೇಳು, ಆಶೀರ್ವಾದ ವ್ಯಕ್ತಿ. ಯೇಸು ನಿನ್ನ ಚೂಸ್ ಮಾಡಿದ್ದಾರೆ, ಯೇಸು ನಿನ್ನ ಅಪಾಯಿಂಟ್ ಮಾಡಿದ್ದಾರೆ, ಯೇಸು ನಿನ್ನ ಆರಿಸಿಕೊಂಡಿದ್ದಾರೆ. ಹಾಲೆಲೂಯ. ನೀನು ಅದನ್ನು ಹೇಳುವಾಗ ಏನೆಲ್ಲ ಲಾಸ್ ಆಗಿದೆಯಲ್ಲ ಅದು ನಿನ್ನ ಹಿಂದೆನೇ ಬರ್ತದೆ. ನೀನು ಹಾಸ್ಪಿಟಲ್ಗೆ ದುಡ್ಡು ಹಾಕಬೇಕಾಗಿಲ್ಲ, ನಿನ್ನ ಹಣ ಒಯ್ದು ಯಾರ್ದೋ ಇದರಲ್ಲಿ ಕೊಟ್ಟು ಲಾಸ್ ಆಗಬೇಕಾಗಿಲ್ಲ, ಹಣ ನಿನ್ನಿಂದನೇ ಬರ್ತದೆ. ಹಾಲೆಲೂಯ. ದಾವೀದನು ಎಲ್ಲವನ್ನು ರಿಕವರಿ ಮಾಡಿದಂತೆ. ಇವತ್ತು ಹೋಗಿ ನೀವು ಸಾಯಂಕಾಲ ಕೂತ್ಕೊಂಡು ಬರೀರಿ ಏನೇನು ಲಾಸ್ ಆಗಿದೆ, ಎಷ್ಟೆಷ್ಟು ನಾನು ಹಾಸ್ಪಿಟಲ್ಗೆ ಇಟ್ಟಿದ್ದೀನಿ, ಎಷ್ಟೆಷ್ಟು ನನ್ನ ದುಡ್ಡು ತೊಗೊಂಡು ಹೋಗಿದ್ದಾರೆ, ಬರೀರಿ ಅದೆಲ್ಲ ಏನೇನು ಲಾಸ್ ಆಗಿದೆ, ಎಷ್ಟು ವರ್ಷ ನಾನು ವೇಸ್ಟ್ ಮಾಡಿದ್ದೀನಿ. ಸ್ವಾಮಿ ಇದೆಲ್ಲ ನನಗೆ ಬೇಕು. ಹಾಲೆಲೂಯ. ಇದೆಲ್ಲ ನಾನು ರಿಕವರಿ ಮಾಡ್ತೀನಿ ಯೇಸು ನಾಮದಲ್ಲಿ. ಹಾಲೆಲೂಯ. ನಂಬುವವನಿಗೆ ಎಲ್ಲ ಸಾಧ್ಯ ಅಂತೆ. ಹಾಲೆಲೂಯ. ದಾವೀದನಿಗೆ ದೇವ್ರು ಕೇಳಿದ್ರೆ, ದಾವೀದನಿಗೆ ಹೋಗ್ಲಾ ಸ್ವಾಮಿ ಅಂದ್ರೆ, ಹೋಗು, ಖಂಡಿತವಾಗಿ ಹೋಗು, ವಿತೌಟ್ ಫೇಲ್ ಎಲ್ಲ ವಶ ಮಾಡ್ಕೊಂಡು ಬಾ ಅಂತ ಅಂದ್ರೆ ದೇವ್ರು. ಹಾಲೆಲೂಯ. ಸಿದ್ಧರಾಗಿದ್ದೀರಾ? ಹಾಲೆಲೂಯ. ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಬೇಕು. ಇವತ್ತಿನ ಮೆಸೇಜ್ ಏನಂತಂದ್ರೆ, ನೀವು ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಬೇಕು. ಪರ್ಸ್ಯೂ, ಅದನ್ನು ರನ್ ಆಫ್ಟರ್ ಅಂದ್ರೆ ಓಡ್ರಿ, ಅದನ್ನು ಬಿಡಬೇಡ್ರಿ, ಆಗೋವರೆಗೂ ಬಿಡಬೇಡ್ರಿ. ಹಿಂಗೆ ಆಗ್ತಾ ಇದೆ, ಹಿಂಗೆ ಆಗ್ತಾ ಇದೆ ಅಂತ ಕೂತ್ಕೊಂಡು ಆ 400 ಜನ 10 ಕಲ್ಲು ತಗೊಂಡ್ರಲ್ಲ ಹೊಡೆಯಕ್ಕೆ, ಹಂಗೆ ಆಗ್ಬೇಡ್ರಿ. ದಾವೀದನ ರೀತಿಯಾಗಿ ಯೆಹೋವನಲ್ಲಿ ಬಲಗೊಂಡನು. ಯೆಹೋವನಲ್ಲಿ ಆತನು ಎನ್ಕರೇಜ್ ಮಾಡಿಕೊಂಡ. ಅವನು ದೇವರ ಇನ್ಸ್ಟ್ರಕ್ಷನ್ ಅನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಎಲ್ಲ ಆತನು ವಶಪಡಿಸಿಕೊಂಡ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಎಲ್ಲ ದೇವರಿಗೆ ಯಾವ ರೀತಿ ಪೇತ್ರ ಎಲ್ಲ ಒಪ್ಪಿಸಿಕೊಟ್ಟ, ದೋಣೆ ಎಲ್ಲ ಯಾಕಂದ್ರೆ ಆ ಸೃಷ್ಟಿಕರ್ತನನ್ನೇ ನನ್ನನ್ನು ಕರಿತಾ ಇದ್ದಾನೆ ಹಿಂಬಾಲಿಸು ಅಂತ ಹೇಳಿ. ಹಲ್ಲೆಲೂಯ. ಸಾಧಾರಣ ವ್ಯಕ್ತಿ ಕರಿತಾ ಇಲ್ಲ, ಸೃಷ್ಟಿಕರ್ತನನ್ನೇ ಕರಿತಾ ಇದ್ದಾನೆ ನಾನು ಹಿಂಬಾಲಿಸು. ಇದ್ರಿಗಿಂತ ಹೆಚ್ಚಿನದಿನ್ ಏನು ಬೇಕು? ಹಲ್ಲೆಲೂಯ. ನಮಗೆ ಬಿಲೀಫ್ ಇಲ್ಲ ದೇವ್ರ ಮೇಲೆ. ಗಾಡ್ಸ್ ನೇಚರ್ ಗೊತ್ತಿಲ್ಲ ನಮಗೆ, ದೇವರ ನೇಚರ್ ಏನಿದೆ ಎಂಬುದಾಗಿ ಗೊತ್ತಿಲ್ಲ. ದೇವರು ಯಾವಾಗಲೂ ತೆಗೆದುಕೊಳ್ಳುವ ದೇವರಲ್ಲ. ಆತನ ಒಂದು ಕ್ಯಾರೆಕ್ಟರ್ ಏನಂದ್ರೆ ಆಲ್ವೇಸ್ ಗಿವ್ಸ್. ಹಲ್ಲೆಲೂಯ. ಅದಕ್ಕೆ ದೇವರ ವಾಕ್ಯದಲ್ಲಿ ಆತನು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಬಡವರಿಗೆ ಸಹಾಯ ಮಾಡುವವನು ಯೆಹೋವನಿಗೆ ಸಾಲ ಕೊಡುವವನು. ನಿಮ್ಮ ಸಾಲ ಹೋಗ್ಬೇಕಾ? ದೇವ್ರಿಗೆ ಸಾಲ ಕೊಡ್ರಿ. ಸುವಾರ್ತೆ ಒಂದು ಸಾಲ ಇದ್ದಂಗೆ, ಅದಕ್ಕೆ ಸುವಾರ್ತೆ ಸಾರ್ರಿ, ಸುವಾರ್ತೆ ಹೇಳ್ರಿ. ಸುವಾರ್ತೆ ಒಂದು ಸಾಲ ಇದ್ದಾಗೆ. ನೀವು ದೇವರ ಆ ಒಂದು ಸುವಾರ್ತೆನ ಹೇಳುವಾಗ ಅದು ಹೆಂಗಾಗ್ತದೆ ಅಂತ ಚಿಂತೆ ಬೇಡ. ಅದಕ್ಕೆ ಫೇತ್ ಅನ್ನಂಗಿಲ್ಲ. ಅದಕ್ಕೆ ಹೆಂಗಾಗ್ತದೆ ಅಂತ ಹೇಳಿ ಮಾಡಿದ್ರೆ ಅದು ಫೇತ್ ಅನ್ನಂಗಿಲ್ಲ. ಅದಕ್ಕೆ ಹಲ್ಲೆಲೂಯ. ಹೆಂಗಾಗ್ತದೋ ಗೊತ್ತಿಲ್ಲ, ಬಟ್ ಆಗ್ತದೆ.
ಹಾಲೆಲೂಯ. ಹೆಂಗ 3 ಎಕರೆ ಲ್ಯಾಂಡ್ ಬರ್ತದೋ ಗೊತ್ತಿಲ್ಲ, ಬಟ್ ಬರ್ತದ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಷ್ಟವಪ್ಪ ನಿಮಗೆ. ನಾವು ಹೆಂಗೆ ಹೋಗ್ತಿದ್ವಿ ಅಂದ್ರೆ ಡೀಲ್ ಮಾಡಕ್ಕೆ ನೋಡ್ಬೇಕು ನಾವು ಹೆಂಗೆ ಹೋಗ್ತೀವಿ ಅಂತಂದ್ರೆ, ಇನ್ನೇನು ಹಿಂಗೆ ಪರ್ಚೇಸ್ ಮಾಡೇ ಬಿಡ್ತೀವಿ ಅಂತೇಳಿ ಆ ಫೇತ್ ಇರ್ಬೇಕು ನಮ್ಮಲ್ಲಿ. ಅದು ಅವ್ರು ಕೇಳಿದ್ರು, ಅದು ಕೋಟಿ ಹೆಂಗೆ ಆಗ್ತದ್ರಿ? ಆಗ್ತದ. ಎಷ್ಟು ಕೋಟಿ? ಕೋಟಿ ಹೆಂಗೆ ಬರ್ತದೆ? ಎಷ್ಟು ಕೋಟಿ ಹೇಳಿ ನೀನು, ಬರೀ ಸುಮ್ಮನೆ ಹೇಳಿ ಅಷ್ಟೇ. ಅದು ಅಲ್ಲಿ ಕೋಟ್ಯಾಧೀಶ ಕೂತಾಗ ಈ ಕೋಟ್ಯಾಧೀಶ. ಹಾಲೆಲೂಯ, ಹಾಲೆಲೂಯ. ಆಮೇಲೆ ಬಂದು ಕೇಳ್ತಾರೆ, ಅಣ್ಣ ಎಲ್ಲವ ಅಣ್ಣ? ಅಕೌಂಟ್ನಾಗ ಇರೋದು 1 ಲಕ್ಷ ಅದ, ಅದು ಪಾಪ ಬ್ರದರ್ ಕೊಟ್ಟಿದ್ದು ಇನ್ನೂ ಡೆಪಾಸಿಟ್ ಮಾಡಿಟ್ಟು 1 ಲಕ್ಷ ಅದ. ಎಲ್ಲಿ ಅದು 1 ಲಕ್ಷ ನೋಡ್ತಾ ಇದೀವಿ ನಾವು ಅಷ್ಟೇ, ಅದ್ರ ಹಿಂದ್ಗಡೆ 2-3 ಸೊನ್ನೆ ನೋಡ್ತಾ ಇದ್ದೀನಿ. ಹಾಲೆಲೂಯ, ಹಾಲೆಲೂಯ. ಯಾವಾಗ ನಮ್ಮ ಥಿಂಕಿಂಗ್ ಈ ರೀತಿಯಾಗಿ ಚೇಂಜ್ ಆಗ್ತದೋ ನಾವು ಕಾರ್ಯಗಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಹಾಲೆಲೂಯ, ಹಾಲೆಲೂಯ. ಸಿದ್ಧನಾ? ಹಾಲೆಲೂಯ. ಅಕೌಂಟ್ ಖಾಲಿ ಮಾಡಕ್ಕೆ ಸಿದ್ಧನಾ? ಹಾಲೆಲೂಯ. ಒಳ ಡಕಡಿಕೆ ಆಯ್ತು. ಹಾಲೆಲೂಯ, ಹಾಲೆಲೂಯ. ನೀವು ನಂಬಿಕೆಯಿಂದ ಚೇರ್ಫುಲ್ ಆಗಿ ಮಾಡಿ ನೋಡ್ರಿ, 100% ಇದು ನಾನು ಹೇಳ್ತೀನಿ ಅಂತಲ್ಲ, ದೇವ್ರ ವಾಕ್ಯ ಇದೆ. ಇದು ನಾನು ಫೇಲ್ ಆಗ್ಬೋದು, ನನ್ನ ಮಾತುಗಳು ಬಿದ್ದು ಹೋಗ್ಬೋದು, ಬಟ್ ದೇವರ ಮಾತು ಎಂದೂ ಬಿದ್ದು ಹೋಗಲ್ಲ. ದೇವರ ವಾಕ್ಯಗಳು ಎಂದಿಗೂ ಬಿದ್ದು ಹೋಗಲ್ಲ. ಬೈಬಲ್ ಹೇಳ್ತದೆ, ಭೂಮಿ ಆಕಾಶಗಳು ಅಳಿದು ಹೋದರು. ಹಾಲೆಲೂಯ. ಆತನು ನಮಗಿಂತ ನಂಬಿಗಸ್ತನಾಗಿದ್ದಾನೆ. ಈಸ್ ವೆರಿ ಫೇತ್ಫುಲ್. ಆತ ನಮಗಿಂತ ನಂಬಿಗಸ್ತನಾಗಿದ್ದಾನೆ. ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿ ನನ್ನ ಹೆಸರಿನಲ್ಲಿ ಬರುವವರಿಗೆ 1 ಗ್ಲಾಸ್ ನೀರು ಕೊಟ್ಟರೆ ಅವರಿಗೆ ಪ್ರತಿಫಲ ತಪ್ಪಂಗಿಲ್ಲ ಅಂತ ಹೇಳಿದಂಥ ದೇವರು, ನೀವು ದುಡ್ಡು ಕೊಟ್ಟರೆ ಬಿಡ್ತಾರ ದೇವರು? ಮನೆ ಕೊಟ್ಟರೆ ಬಿಡ್ತಾರ ದೇವರು? ಹಾಲೆಲೂಯ. ಮನೆನೇ ಕೊಟ್ಟಿನ ದೇವ್ರಿಗೆ. ಈಗ ನೆಕ್ಸ್ಟ್ ಬಿಡು ಅಂದ್ರು ಬಿಡು ಅನ್ಬೋದು ಈಗ. ಹಾಲೆಲೂಯ. ಎವ್ರಿಥಿಂಗ್ ನಾವು ದೇವರಿಗೆ ಏನೇನು ನೀವು ಹೇಳಲಾರ್ದಾಗೆ ನೋಡ್ಲಾರ್ದಾಗೆ ನೀವು ಮಾಡ್ತೀರಲ್ಲ, ಅದು ದೇವ್ರು ನೋಡ್ತಾರೆ. ಹಾಲೆಲೂಯ. ಮಾಡ್ತೀರಾ? ಹಾಲೆಲೂಯ. ರಿಕವರ್ ಮಾಡ್ತೀರಾ? ಏನೆಲ್ಲ ನಾನು ಕಳ್ಕೊಂಡಿದ್ದೀನಿ ಸ್ವಾಮಿ, ಏನೆಲ್ಲ ನಷ್ಟವಾಗಿದೆ, ನನಗೆ ತಿರುಗಿ ಬೇಕು. ಈ ಒಂದು ಇದು ಹಠ ಇರ್ಬೇಕು ನಮ್ಮಲ್ಲಿ. ನಂಬಿಕೆ ಅಂದರೆ ಹಠ. ಅದು ಫೇತ್. ನಂಬಿಕೆ ಅಂದರೆ ಹಠ. ಅದು ಒಂದು ಹೋರಾಟ. ಅದು ಸ್ವಾಮಿ ನಿನ್ನ ಮಹಿಮೆಗಾಗಿ, ಇದು ನನ್ನ ಪ್ಲೆಷರ್ಗಾಗಿ ಅಲ್ಲ, ನನ್ನ ಹೆಸರಿಗಾಗಿ ಅಲ್ಲ, ಬಟ್ ನಿನ್ನ ಮಹಿಮೆಗಾಗಿ. ನಾನು ಸಾಲದಲ್ಲಿದ್ದರೆ ನಿನ್ನ ನಾಮನೇ ಹೆಚ್ಚಾಗಿದು ಆಗ್ತದೆ, ಅದಕ್ಕೆ ನಾನು ಸಾಲದಿಂದ ಬಿಡುಗಡೆ ಮಾಡು. ನಾನು ರೋಗದಲ್ಲಿದ್ದರೆ ನಿನ್ನ ನಾಮನೇ ಇದು ಆಗ್ತದೆ, ರೋಗದಿಂದ ಬಿಡುಗಡೆ ಮಾಡು. ನನ್ನ ಕುಟುಂಬ ರಕ್ಷಣೆಗೆ ಬರಲಿಲ್ಲ ಅಂದರೆ ನಿನ್ನ ನಾಮನೇ ಇದು ಆಗ್ತದೆ, ನನ್ನ ಕುಟುಂಬ ರಕ್ಷಣೆಗೆ ಬರಲಿ. ಹಾಲೆಲೂಯ, ಹಾಲೆಲೂಯ. ದೇವ್ರಂಥವ್ರಿಗೆ ಇಷ್ಟಪಡ್ತಾರೆ. ಬಟ್ ನಾವು ದೇವರೇ ಮಾಡಿದ್ರೆ ಮಾಡು ಸ್ವಾಮಿ, ಏನಾಯ್ತು ಬದುಕಿನ, ಏನು ಸಾಕಾಗ್ಬಿಟ್ಟ ಸರ್ ದೇವತ್ತು ನನ್ನ ಮನೆ ಸರಿ ಬಾ. ಹಾಲೆಲೂಯ. ನಂಬಿಕೆ ಅಂದರೆ ದೇವರಿಗೆ ಎಕ್ಸೈಟ್ಮೆಂಟ್ ಅಂತೆ. ಹಾಲೆಲೂಯ. ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ಎಕ್ಸೈಟ್ಮೆಂಟ್ ಅಲ್ಲ. ಪಪ್ಪ ಚಾಕ್ಲೇಟ್ ತಂದರು ಐಸ್ ಕ್ರೀಮ್ ತಂದರು ಅಂತ ಅಂತಾರಲ್ಲ. ಕೆಲವರು ಯೌವನಸ್ಥರಿಗೆ ಮೊಬೈಲ್ ಫೋನ್, ಐಫೋನ್ ಅಂದರೆ ಎಕ್ಸೈಟ್ಮೆಂಟು. ಹೀರೋಸ್ ಅಂದರೆ ಎಕ್ಸೈಟ್ಮೆಂಟು, ಹೀರೋಯಿನ್ ಅಂದರೆ ಎಕ್ಸೈಟ್ಮೆಂಟು. ಅವೆಲ್ಲ ಎಕ್ಸೈಟ್ಮೆಂಟ್ ಆಗ್ತದೆ ಅವ್ರಿಗೆ ಕೆಲವೊಂದು. ಬಟ್ ದೇವರಿಗೆ ಎಕ್ಸೈಟ್ಮೆಂಟ್ ಏನು ಗೊತ್ತಾ? ಫೇತ್, ನಂಬಿಕೆ. ನಂಬಿಕೆ ಅಂದರೆ ಕನ್ನಡಿಯಲ್ಲಿ ನಿಂತ್ಕೊಂಡು ಹೇಳುವಾಗ ನೀನು ಎಷ್ಟು ಐಶ್ವರ್ಯವಂತನಾಗಿ ಹೇಳಿದೆ ಅಂದರೆ ದೇವ್ರು ಎಕ್ಸೈಟ್ ಆಗ್ತಾರೆ. ಈ ನನ್ನ ಮಗನಿಗೆ ಇವಾಗ ಗೊತ್ತಾಯ್ತು ನೋಡಿ. ಇವಾಗ ಇಷ್ಟು ದಿವಸ ಬರೀ ನಾನು ಬಡವ 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 ಅಂತ ಹೇಳಿ ಹೇಳಿ ನನ್ನ ತಲೆ ತಿಂತಾ ಇದ್ದ, ಇವಾಗ ಗೊತ್ತಾಯ್ತು ನೋಡಿ. ಹಾಲೆಲೂಯ. ಅದಕ್ಕೆ ಯಾವಾಗಲೂ ಇಲ್ಲ 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 ಆ ಸಾಂಗ್ ಬರೀ ದೇವ್ರಿಗೆ ಮಾತ್ರ. ನಾವೇ ಹೇಳ್ಬಾರ್ದು, ಇಲ್ಲಪ್ಪ ನನ್ನ ಹತ್ರ ಏನು, ಇಲ್ಲಪ್ಪ ನನ್ನ ಹತ್ರ ಏನೂ ಇಲ್ಲ. ಇಲ್ಲ ಅನ್ನೋ ವರ್ಡೇ ಇಲ್ಲವಾಗಬೇಕು. ಹಾಲೆಲೂಯ. ನನ್ನ ಹತ್ರ ಐತೆ, ನನ್ನ ಹತ್ರ ಬರ್ತೈತೆ. ಹಾಲೆಲೂಯ. ನಾನು ಕೊಡುವ ವ್ಯಕ್ತಿ ಆಗ್ತೇನೆ, ನನ್ನ ಆಶೀರ್ವಾದ ವ್ಯಕ್ತಿ ಆಗ್ತೇನೆ. ನನ್ನ ಪರಿಸ್ಥಿತಿಗಳು ಬದಲಾವಣೆ ಆಗ್ತಾ ಇದೆ, ನನ್ನ ಸಾಲಗಳು ಹೋಗ್ತಾ ಇದೆ, ನನ್ನ ಮಕ್ಕಳು ಮದುವೆ ಆಗ್ತಾ ಇದ್ದಾರೆ, ನನ್ನ ಮೊಮ್ಮಕ್ಕಳನ್ನು ನೋಡ್ತಾ ಇದ್ದೀನಿ, ಅವರಿಗೆ ಆಡಿಸ್ತಾ ಇದ್ದೀನಿ. ಹಾಲೆಲೂಯ. ಆ ರೀತಿಯಾಗಿ ಯೋಚನೆ ಮಾಡಿ ಆಗ್ತಾನೆ ಇಲ್ಲಪ್ಪ. ನೀನು ನುಡಿದಿನೇ ಅದು ಹಿಂಗೆ ಅಡ್ಡ ಗೊಡೆಯಾಗಿ ಇಡಾಕತ್ತಿದ್ದು ಅದು. ಹಾಲೆಲೂಯ. ದೇವ್ರು ಹಿಂಗ ಚುಟಿಗೆಯಲ್ಲಿ ಮಾಡಿಬಿಡ್ತಾರೆ. ಬಟ್ ನಾವೇ ಅದನ್ನು ದೇವರಿಗೆ ಅಡೆತಡೆಯಾಗಿದೆ. ಇವತ್ತು ಅದು ಎಲ್ಲ ಬ್ರೇಕ್ ಆಗಬೇಕು. ಹಾಲೆಲೂಯ. ನಾನು ನೋಡಿಕೊಳ್ಳುವಂಥ ದೃಷ್ಟಿ ಚೇಂಜ್ ಆಗಬೇಕು, ದೇವರನ್ನು ನೋಡುವಂಥ ದೃಷ್ಟಿ ಚೇಂಜ್ ಆಗಬೇಕು. ಹಾಲೆಲೂಯ. ಗ್ರೀಡಿ ಸ್ಪಿರಿಟಿಂದ ಹೊರಗಡೆ ಬರಬೇಕು. ನಾನು ಕಂಜೂಸು,
ಅವಾಗ 4 ಡಬ್ಬು ರೊಟ್ಟಿ ಅಂದ್ರೆ ನಾನೇ ತಿನ್ಬೇಕು, ಮತ್ತೆ ಯಾರಿಗೂ ಕೊಡಂಗಿಲ್ಲ. ಅವಾಗ್ಲಿಂದನೇ ಅದು ಕಂಜೂಸ್ತಾನೆ ಮಂದಿ. ಇವಾಗ ಕೆಲವ್ರು ಹಂಗೆ ಅಂತಾರೆ, ಭಾಳ ಕಂಜೂಸ್ತಾನೆ. ಅವ್ರು ಅವ್ರು ವಿನೋದ ಡೈಲಾಗ್ಗಳನ್ನ ಅವರು ಹಂಗ ಅನ್ಕೊಳ್ಳಿ ನಾವು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದಾವೀದನು ರಿಕವರಿ ಮಾಡಿದ ಹಾಗೆ ನಾವು ರಿಕವರಿ ಮಾಡಬೇಕು. ಹಾಲೆಲೂಯ. ರಿಕವರಿ ಸಿದ್ಧರಾಗಿದ್ದೀರಾ? ಸೈತಾನನ ಎಲ್ಲೆಲ್ಲಿ ಹಿಡಿದಿಟ್ಟಿದ್ದಾನೋ ಅದೆಲ್ಲ ನಾವೇನ್ ಮಾಡ್ಬೇಕಾಗಿದೆ? ದೇವರ ರಾಜ್ಯಕ್ಕಾಗಿ ರಿಕವರಿ ಮಾಡಬೇಕಾಗಿದೆ. ಕಮಾನ್, ಎಲ್ಲರೂ ಎದ್ದು ನಿಂತ್ಕೊಂಡ್ರೆ ನಾವು ಪ್ರಾರ್ಥನೆ ಮಾಡು. ಹಾಲೆಲೂಯ.